ಎಲ್ಲರಿಗೂ ನಮಸ್ಕಾರ. ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಮತ್ತು ಮಾತೆ ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತಾ, ಜನ್ಮ ನೀಡಿದ ತಂದೆ ತಾಯಿಗಳನ್ನು ನಮಸ್ಕರಿಸುತ್ತಾ, ಆಧ್ಯಾತ್ಮಿಕ ಮಾರ್ಗವನ್ನು ತೋರಿದ ಮಗಳು ಅಖಿಲಾಳನ್ನು ಹೃದಯದಲ್ಲಿ ಕೃತಜ್ಞತೆಯಿಂದ ನೆನೆಯುತ್ತಾ, ಮಹಾವತಾರ್ ಫೌಂಡೇಶನ್ ನಿರ್ಮಾತೃ ಮತ್ತು ನಿರ್ವಾಹಕರಿಗೆ ನನ್ನ ಶತಕೋಟಿ ನಮಸ್ಕಾರಗಳು ಅರ್ಪಿಸುತ್ತಾ, ಮಾಸ್ಟರ್ಸ್ ಈ ದಿನ ನ್ಯೂ ಎನರ್ಜಿ ಅಂದ್ರೆ ಅದೊಂದು ನನ್ನ ಹಿಂದೆನೆ ಕಾಣಿಸ್ತಾ ಇರ್ಬೋದು ನಿಮ್ಗೆ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಶ್ರೀ ಅಖಿಲಾ ಪಿರಮಿಡ್ ಧ್ಯಾನ ಕೇಂದ್ರ ನ್ಯೂ ಎನರ್ಜಿ ಅಂತ ಇದೆ. ಯಾಕಂದ್ರೆ ನಾನು ಮನೆಗೇನೆ ನನ್ನ ನ್ಯೂ ಎನರ್ಜಿ ಅಂತ ಹೆಸರಿಟ್ಟಿದ್ದು. ಪತ್ರಿ ಸರ್ ಕೂಡ ಈ ಒಂದು ನ್ಯೂ ಎನರ್ಜಿ ಪುಸ್ತಕಕ್ಕೆ ಮುನ್ನುಡಿಯನ್ನ ಬರಿಬೇಕಾದ್ರೆ ಅದಿನ್ನೂ ಪ್ರಿಂಟ್ ಆಗಿರ್ಲಿಲ್ಲ. ಆವಾಗ ಇದನ್ನ ತೋರಿಸಿದ್ವಿ ಪತ್ರಿ ಸರ್ಗೆ. ಒಂದು ಸಣ್ಣ ಮಗುಗೆ ಏನಾದ್ರೂ ಒಂದು ಅದು ಇಷ್ಟಪಟ್ಟಿದ್ದನ್ನ ಏನಾದ್ರೂ ತೋರಿಸಿದ್ರೆ ಎಷ್ಟು ಖುಷಿಯಿಂದ ನೋಡುತ್ತಲ್ಲ, ಆ ರೀತಿ ಪುಸ್ತಕನೊಮ್ಮೆ ನನ್ನೊಮ್ಮೆ ನೋಡ್ತಾ ಇದ್ರು. ಅವ್ರು ಇದ್ರಲ್ಲಿ ಬರ್ದಿದ್ದಾರೆ. ಪತ್ರಿ ಸರ್ ಸ್ವಂತ ಹ್ಯಾಂಡ್ ರೈಟಿಂಗ್ ಅನ್ನೇ ನಾವು ಈಗ ಇದರಲ್ಲಿ ಪ್ರಿಂಟ್ ಮಾಡಿಸಿರೋದು. ಸಾಕಷ್ಟು ಜನರ ಹತ್ರ ಈ ಪುಸ್ತಕ ಇರ್ಬೋದು ಅನ್ಕೊಂಡಿದ್ದೀನಿ. ವಿ ಆರ್ ಲಿವಿಂಗ್ ಇನ್ ನ್ಯೂ ಎನರ್ಜಿ, ವಿ ಆಲ್ ಆರ್ ಲಿವಿಂಗ್ ಇನ್ ನ್ಯೂ ಟೈಮ್, ವಿ ಆಲ್ ಆರ್ ಲಿವಿಂಗ್ ಇನ್ ನ್ಯೂ ಇನ್ಫಾರ್ಮೇಶನ್. ಮೈ ಬೆಸ್ಟ್ ವಿಶಸ್ ಟು ಆಲ್ ಕರ್ನಾಟಕ ಮಾಸ್ಟರ್ಸ್ ಅಂಡ್ ಎಸ್ಪೆಷಲಿ ಗಂಗಾವತಿ ಮಾಸ್ಟರ್. ರೀಡ್ ದ ಬುಕ್. ಈ ಪುಸ್ತಕನ ಓದ್ರಿ ಎಲ್ಲಾರು ಅಂತಂದು ಸರ್ ಒಂದು ಮೆಸೇಜ್ ಕೊಟ್ರು ಈ ಪುಸ್ತಕಕ್ಕೆ. ನ್ಯೂ ಎನರ್ಜಿ ಈ 354 ಪುಟಗಳ ಈ ಪುಸ್ತಕವನ್ನ ಕೇವಲ ಒಂದು 40 ನಿಮಿಷದಲ್ಲಿ ಹೇಳೋಕೆ ಬಹಳ ಹೆಂಗಂದ್ರೆ, ಮನೆ ಒಳಗಡೆ ಒಂದು ವೆಜಿಟೇಬಲ್ ಪಲಾವ್ ಮಾಡಿರ್ತೀವಿ. ಆ ಪಲಾವ್ ಸೀಟಿ ಹೊಡೆದ ತಕ್ಷಣ ಘಮ್ ಅಂತ ಅದ್ರ ವಾಸನೆ ಎಲ್ಲ ಎಲ್ಲಿ ಬರುತ್ತೆ, ಅಂಗಳದವರೆಗೂ ಬರುತ್ತೆ, ಎಲ್ಲಾ ಕಡೆನೂ ಬಂದ್ಬಿಡುತ್ತೆ. ಬಂದಾಗ ಬಹಳ ಎಷ್ಟು ಚೆನ್ನಾಗೈತಿ, ಇದನ್ನ ತಿನ್ಬೇಕಲ್ಲ ಅನಿಸ್ತಿರುತ್ತೆ. ಆ ರೀತಿ ಕೇವಲ ಒಂದು ಸ್ಮೆಲ್ ಅದು ಕಲರ್ಫುಲ್ ಆಗಿ ಕಾಣಿಸುತ್ತಲ್ಲ, ಆ ರೀತಿ ಇವತ್ತು 40 ನಿಮಿಷದಲ್ಲಿ ಅಷ್ಟನ್ನ ಹೇಳ್ಬೋದಷ್ಟೇ. ಇಲ್ಲಾಂದ್ರೆ ಮನೇಲಿ ಒಂದು ಅನಾನಸ್ ಹಣ್ಣು ತಂದಿಟ್ಟಿರ್ತೀವಿ, ಅದೇ ಜಾಕ್ ಫ್ರೂಟ್ ಅಂತೀವಲ್ಲ, ಜಾಕ್ ಫ್ರೂಟ್ ಅಲ್ಲ ಅನಾನಸ್ಸೆ. ಆ ಅನಾನಸ್ ಹಣ್ಣು ತಂದಾಗ ಅದ್ರದ್ದು ಸ್ಮೆಲ್ ಎಲ್ಲ ಹೆಂಗ್ ಮನೆಯೆಲ್ಲ ಇರುತ್ತಲ್ಲ, ಆ ರೀತಿ ಇವತ್ತು ನಾ ಹೇಳ್ತಕ್ಕಂತ ನ್ಯೂ ಎನರ್ಜಿ. ಯಾಕಂದ್ರೆ ನ್ಯೂ ಎನರ್ಜಿ ಇದರಲ್ಲಿ ಸೃಷ್ಟಿಯ ರಹಸ್ಯನೇ ಇದೆ. ಸೃಷ್ಟಿ ಅಂದ್ರೆ ಸೃಷ್ಟಿಯ ಮೂಲ ಎಲ್ಲಿಂದ ಬಂತು, ಎಲ್ಲಿಂದ ಶುರು ಆಯ್ತು, ಸೃಷ್ಟಿ ಅಂದ್ರೆ ಯಾರು, ಆ ಸೃಷ್ಟಿಯನ್ನ ಮಾಡಿದವ್ರು ಯಾರು, ಮತ್ ಅಲ್ಲಿಂದ ನಾವ್ ಈ ಭೂಮಿಲಿ ಯಾಕೆ ಬಂದ್ವಿ ನಾವು ಅಂತ ಕಂಪ್ಲೀಟ್ ಆಗಿ ಸೃಷ್ಟಿಯ ರಹಸ್ಯವನ್ನ ತುಂಬಿಕೊಂಡಿರ್ತಕ್ಕಂತಹ ಅದ್ಭುತವಾದಂತ ಪುಸ್ತಕ ನ್ಯೂ ಎನರ್ಜಿ. ಇದು 2ನೇ ಮುದ್ರಣ ಕಂಡಿರ್ತಕ್ಕಂಥ ಪುಸ್ತಕ. ಬಹಳ ಅದ್ಭುತವಾದ ಪುಸ್ತಕ. ಇದ್ರ ಬಗ್ಗೆ ಸಾಕಷ್ಟು 11 ದಿನಗಳ ವರ್ಕ್ಶಾಪ್, 5 ದಿನಗಳ ವರ್ಕ್ಶಾಪ್ ಅಂತಂದು ಮಾಡಿದೀವಿ. ತಾವ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪುಸ್ತಕ ಓದೋದು ಒಳ್ಳೆಯದು. ಮೇಷ್ಟ್ರು ಪಾಠ ಹೇಳ್ತಾರೆ ಶಾಲೆಯಲ್ಲಿ, ಆದ್ರೆ ಪುಸ್ತಕ ಓದ್ಲೇಬೇಕಲ್ಲ ನಾವು ಎಕ್ಸಾಮ್ ಬರಿಬೇಕಂದಾಗ. ಆ ರೀತಿ ಪುಸ್ತಕ ಇದ್ರೆ ಒಳ್ಳೇದು. ಅಥವಾ ಯಾವ್ದಾದ್ರು ನಿಮ್ ಗೊತ್ತಿರೋ ಹತ್ರ ತಗೊಂಡಾದ್ರೂ ಓದ್ರಿ, ಇಲ್ಲ ನನ್ನ ಹತ್ರ ಸಿಕ್ಕಿದ್ರೆ ಓದ್ಬೋದು. ಏನಪ್ಪಾ ಈ ನ್ಯೂ ಎನರ್ಜಿ? ಇದನ್ನ ಬರೆದವರು ಡಾಕ್ಟರ್ ಡಿ ರೇವತಿ ದೇವಿ ಅಂತ ಹೇಳ್ಬಿಟ್ಟು ತೆಲುಗು ಮಾಸ್ಟರ್, ಪ್ರೊಫೆಸರ್. ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು. ಅವ್ರು ಬರೆದ್ರು. ಅವ್ರು ಬರೆದಂತ ಈ ಪುಸ್ತಕದೊಳಗಡೆ ಅವ್ರು ಏನ್ ಹೇಳ್ತಾರಂದ್ರೆ, ಧ್ಯಾನ ಅನ್ನೋದು ಏನ್ ಮಾಡುತ್ತಂದ್ರೆ ಒಂದು ಶಿಲ್ಪಿ ತರ ನಮ್ಮೊಳಗಡೆ ಇರ್ತಕ್ಕಂತಹ ಬೇಡವಾದ ಅಂಶಗಳನ್ನ ನೋಡ್ರಿ. ಶಿಲ್ಪಿಗೆ ಒಂದು ಕಾಡುಗಲ್ ಕೊಟ್ಟು ಒಂದು ಆಂಜನೇಯ ಸ್ವಾಮಿ ಮೂರ್ತಿನೋ ಅಥವಾ ಗಣಪತಿ ಮೂರ್ತಿನೋ ಮಾಡಂದಾಗ ಅವರು ಔಟ್ಲೈನ್ ಹಾಕೊಂಡು ನೀಟಾಗಿ ಆ ಮೂರ್ತಿಗೆ ಅನವಶ್ಯಕವಾದಂತ ಪಾರ್ಟ್ಸ್ ಅನ್ನ ತೆಗೆದು ಹಾಕ್ತಾರೆ ಕಲ್ಲಿಂದ. ಅಲ್ಲಿ ತನಕ ಆ ಕಲ್ಲೊಳಗಡೆನೆ ಮೂರ್ತಿ ಇತ್ತು ಗೊತ್ತಾಗಿಲ್ಲ, ಅಥವಾ ಆ ಕಲ್ಲೊಳಗಡೆನೆ ಮೂರ್ತಿಗೆ ಬೇಡವಾಗಿದ್ದು ಇತ್ತು ಅದು ಗೊತ್ತಿಲ್ಲ, ಒಟ್ಟಿತ್ತು ಕಲ್ಲು ಕಾಡುಗಲ್ಲಾಗಿ. ನಾವು ಕೂಡ ಹಂಗೇನೆ, ನಾವು ಕೂಡ ಇದ್ವಿ, ಬದುಕಿದ್ವಿ. ಇವತ್ತಲ್ಲ, ಎಷ್ಟೋ ಯುಗ ಯುಗಗಳಿಂದ, ಜನ್ಮಗಳಿಂದ ಬದುಕಿ ಬಂದ್ವಿ. ಇವತ್ತು ಬದುಕ್ತಾ ಇದೀವಿ. ಯಾವ ರೀತಿ ಬದುಕ್ತಾ ಇದೀವಿ? ಅದೇ ಅಜ್ಞಾನದಿಂದ ಸಮಸ್ಯೆಗಳನ್ನ ಹೊತ್ಕೊಂಡು ರೋಗಗಳಿಂದ ಬದುಕ್ತಾ ಇದೀವಿ. ಯಾಕೆಂದ್ರೆ ನಮ್ಮಲ್ಲಿ ಜ್ಞಾನದ ಕೊರತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದೇನೆಂದ್ರೆ, ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಜ್ಞಾನ ಬಂತು, ಈಗ ಒಂದೇನೋ ಸಮಸ್ಯೆ ಬಂತು. ಯಾಕೆ ಧ್ಯಾನಿಗಳಿಗೆ ಬೇಗ ಕಾಯಿಲೆಗಳು ಕಮ್ಮಿ ಆಗುತ್ತೆ ಅಥವಾ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅಂದ್ರೆ, ಧ್ಯಾನ ಮಾಡ್ತಾ ಮಾಡ್ತಾ ಮಾಡ್ತಾ, ಧ್ಯಾನ ಅನ್ನೋದು ಶಿಲ್ಪಿ ತರ. ಹೆಂಗೆ ಶಿಲ್ಪಿ ತನಗ್ ಬೇಡವಾದ್ದೇನು ತೆಗ್ದು ಹಾಕಿದ್ನೋ, ಆ ರೀತಿ ಶಿಲ್ಪಿಯಾಗಿ ಧ್ಯಾನ ಕೆಲಸ ಮಾಡುತ್ತೆ ನಮ್ಮೊಳಗಡೆ. ಅದೇ ಬೇಡವಾದಂತ ಅರಿಷಡ್ವರ್ಗಗಳಿಗೆ ನಾವು ದಾಸರಾಗಿರ್ತೀವಿ. ಇಲ್ಲ, ನಮ್ಮ ಪಂಚೇಂದ್ರಿಯಗಳಿಗೆ ಕಡಿವಾಣ ಇಲ್ದೇನೆ ನಾವು
ಅದು ಹೇಳ್ದಂಗೆ ಮನಸ್ಸು ಹೇಳ್ದಂಗೆ ಕೇಳ್ತಿರ್ತೀವಿ. ಆದ್ರೆ ಯಾವಾಗ ಧ್ಯಾನ ಮಾಡ್ತಾ 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 ಒಂದು ರಿಯಲೈಸೇಷನ್ ಬರುತ್ತೆ. ಹೆಂಗಂದ್ರೆ ನಾನು ಧ್ಯಾನವನ್ನ ಕನ್ನಡಿ ಅಂತ ಕರೆಯೋದು ಇದೇ ಕಾರಣಕ್ಕೇನೆ. ಧ್ಯಾನ ಮಾಡ್ತಾ 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 ನಮ್ಮ ಒಳಗಡೆ ಎಂತ ಆಲೋಚನೆ ಬರಾಕತ್ತಾವ, ಆ ಆಲೋಚನೆನೆ ನಾನಾಗಿರ್ತೀನಿ. ಆಲೋಚನೆ ಬಂದಂತ ಆಲೋಚನೆಗಳು ನಾನಾಗಿರ್ತೀನಿ. ಆವಾಗ ನಾವು ಅದನ್ನ ಕನ್ನಡಿಯಲ್ಲಿ ನೋಡ್ಕೊಂಡು, ಓ ಇದು ನನಗ್ ಬೇಕಾಗಿಲ್ಲ, ಇದ್ರ ಅವಶ್ಯಕತೆ ಇಲ್ಲ, ಯಾರೋ ಏನೋ ಅಂದಿದ್ರು, ಯಾರೋ ಮಾಡಿದ್ರು, ಅದೆಲ್ಲ ನೆನ್ಪು ಬರ್ತಿರ್ತೈತೆ. ಸಾವಿರ ಸಾವಿರ ನೆನಪುಗಳು ಬರ್ತಿರ್ತಾವ, ಯೋಚನೆಗಳು ಬರ್ತಿರ್ತಾವ. ಆದ್ರೆ ಅದ್ಯಾವುದೂ ನಾನಲ್ಲ, ನನಗ್ ಬೇಕಿಲ್ಲ ಅಂತಕ್ಕಂತ ಅದನ್ನೆಲ್ಲ ಹೆಂಗ್ ಸೈಡ್ ಹಚ್ಚಿದಾಗ ಅವು ನಮ್ಮನ್ನ ಬಿಟ್ಟು ಹೋಗ್ತಾವ್ರಿ. ಒಂದೇ ದಿನಕ್ಕೆ ಬಿಡಕ್ತಂತ ಹೇಳಕ್ಕಾಗಲ್ಲ, ಅದು ಕ್ರಮೇಣ ನಮ್ಮನ್ನ ಬಿಟ್ಟು ಹೋಗ್ತಾವ. ಯಾರಿಗೆ ಆಲೋಚನೆ ಬರಾಕತ್ತಾವ ಅಂದ್ರೆ ಖುಷಿ ಪಡ್ರಿ, ಯಾಕಂದ್ರೆ ಅಲ್ಲಿ ನಮ್ಮ ಮನೋಮಯ ಕೋಶ ಕ್ಲೀನ್ ಆಗ್ತಾ ಇರ್ತೈತೆ. ಆಲೋಚನೆಗಳು ಒಂದು ಜನ್ಮದ್ದಲ್ರಿ, ಬರೇ ಈ ಒಂದು ಎಷ್ಟು ಒಂದ್ 5 ವರ್ಷ ಅನ್ಕೊಡ್ರಿ, 5-10 ವರ್ಷ ಹಿಂದೆ ಯಾರೋ ಏನೋ ಅಂದ್ಬಿಟ್ಟಿರ್ತಾರೆ, ಅಥವಾ ಯಾರೋ ಏನೋ ಒಂದೇನೋ ಚಾಡಿ ಹೇಳಿರ್ತಾರೋ ಅಥವಾ ಇನ್ನೇನೋ ಮಾಡಿರ್ತಾರ ಅನ್ಕೊಳ್ರಿ. ಅವಾಗ ಏನಾಗುತ್ತೆ, ಅದ್ ಹಂಗೇ ನೆನ್ಪೊಳಿ, ಅವ್ರ್ ನೋಡ್ದಾಗೆಲ್ಲ ನೆನ್ಪಾಗೋದು, ಅವ್ರ ಎದುರಿಗೆ ಬಂದಾಗೆಲ್ಲ ಅಥವಾ ಅವ್ರ ಹೆಸರು ತೆಗ್ದಾಗೆಲ್ಲ ನೆನಪು ಬರ್ತಿರ್ತೈತಲ್ಲ. ಇನ್ನು ಎಷ್ಟೋ ಜನ್ಮ ಧ್ಯಾನ ಅಂತ ಕಿವಿಗ್ ಬೀಳ್ಬೇಕಂದ್ರೆ ನಾವು 305 ಜನ್ಮ ತಗೊಂಡ್ ಬಂದಿರ್ತೀವಂತ ಅದು ಎಲ್ಲರಿಗೂ ಗೊತ್ತಿದ್ದೇನೆ. ಅಷ್ಟೂ ಜನ್ಮದೊಳಗಡೆ ಎಂತೆಂತ ಸ್ಥಿತಿಯಲ್ಲಿ ನಾವು ಬದುಕಿದ್ವಿ, ಏನೇನ್ ಕೆಲಸ ಮಾಡಿದ್ವಿ, ಬೇಡವಾದ ಕೆಲಸ ಮಾಡಿದ್ವು, ಬೇಕಾದ ಕೆಲಸ ಮಾಡಿದ್ವು, ಆ ಎಲ್ಲ ನೆನಪುಗಳ ಸ್ಟೋರೇಜ್ ನಮ್ಮ ಆತ್ಮ. ಮತ್ತೆ ಅದು ಯಾವಾಗ ನಾವು ಧ್ಯಾನ ಕೂತ್ಕೊಂಡ್ವಿ ಅಂದಾಗ ನಮ್ಮ ಉಸಿರೆಲ್ಲ ಹೋಗುತ್ತ್ರಿ, ಡೈರೆಕ್ಟ್ ಆ ಆತ್ಮನತ್ತ ಹೋಗುತ್ತ. ಹೋದಾಗ ಅದು ಅಲ್ಲಿ ಜಾಗ ಬೇಕಲ್ಲ, ಮತ್ತೆ ಒಳಗಡೆ ಇರೋದನ್ನೆಲ್ಲ ಹೊರಗಡೆ ಹಾಕಿರ್ತಾನೆ ಅಲ್ಲಿ ಆ ಒಂದು ಎನರ್ಜಿ ಹೋಗ್ಲಿಕ್ಕೆ ಸಾಧ್ಯ. ಅವಾಗ ಆಲೋಚನೆ ರೂಪದೊಳಗಡೆ ಒಂದೊಂದೇ 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 ಹೋಗ್ತಿರ್ತಾವ. ಅದಕ್ಕೆ ಆಲೋಚನೆ ಇರೋದು ಮನೋಮಯ ಕೋಶದ ಒಳಗಡೆ. ನೀವು ಯಾವಾಗ ಆಲೋಚನೆ ಬರಾಕತ್ತೈತಲ್ಲ, ಆ ಎನರ್ಜಿಯಲ್ಲಿ ಹೋಗ್ತಾ ಇದೆ, ನಿಮ್ಮ ಆಲೋಚನೆಗಳೆಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ವರಿ ಮಾಡೋ ಅವಶ್ಯಕ. ನಮ್ ಧ್ಯಾನಕ್ಕೆ ಕುಂತೀವ್ರಿ ಮೇಡಮ್, ಒಟ್ಟ ಧ್ಯಾನ ಆಗವಲ್ದ್ರಿ ನಮಗ ಬಹಳ ಚಿಂತೆ ಬರಾಕತ್ತೇವ್ರಿ, ಯೋಚನೆನೇ ಮಾಡಾಕತ್ತೀನ್ರಿ ಅಂತಾರಲ್ಲ, ಅದಕ್ಕೆ ಅದ್ರ ಬಗ್ಗೆ ವರಿ ಮಾಡ್ಬೇಡ್ರಿ. ಯಾರ್ಯಾರಿಗೆ ಆಲೋಚನೆ ಬರುತ್ತೋ ಧ್ಯಾನ ಚೆನ್ನಾಗಿ ಮಾಡ್ತಾ ಇದೀನಿ ಅಂತ ಖುಷಿ ಪಡ್ಬೇಕು. ಚಿಂತೆಗಳು, ಸಮಸ್ಯೆಗಳು ಕೂಡ ಆಲೋಚನೆ ರೂಪದಲ್ಲಿ ಹೋಗ್ತಾ ಇರ್ತಾವ. ಪತ್ರಿ ಸರ್ ಅವರು 2003ರಲ್ಲಿ, ಅಂದ್ರೆ ಇಲ್ಲಿಗೆ ಸುಮಾರು 22 ವರ್ಷದ ಹಿಂದೆ, ಅಲ್ಲೊಂದು ಕಾರ್ಯಕರ್ತರ ಒಂದು ಸಮಾವೇಶ ನಡೀತಿರ್ತೈತ್ರಿ ತಿರುಪತಿ ಒಳಗ. ಅಲ್ಲಿ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರ, ನೋಡು ಇಲ್ಲಿ ಒಂದು ಏನ್ ನಡೆಯಕತ್ತೈತಿ ಭೂಮಿ ಮೇಲೆ ಅಂದ್ರೆ. ಪತ್ರಿ ಸರ್ ಅಂದ್ರೆ ಅವರು ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ ಪ್ರೆಸಿಡೆಂಟ್ ಆಗಿದ್ದವರು. ಅಂದ್ರೆ ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ ಎಲ್ಲೈತ್ರಿ ಅಂತ ಕೇಳ್ಬೇಡ್ರಿ, ಅದು ಕಂಪ್ಲೀಟ್ ಹೈಯರ್ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಗನೈಸೇಷನ್, ಸಂಸ್ಥೆ ಇದ್ದಂಗ. ಅಂದ್ರೆ ನಮ್ಮ ಗ್ಯಾಲಾಕ್ಸಿಗಳು ಹೆಂಗೆ ನಮ್ದು ಇಂಟರ್ ನ್ಯಾಷನಲ್ ಅಂತೀವಲ್ಲ, ಇಂಟರ್ ಸ್ಟೇಟ್ ಅಂತೀವಲ್ಲ, ಆದ್ರೆ ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ ಅದು. ಅಲ್ಲಿ ಸರ್ ಪ್ರೆಸಿಡೆಂಟ್ ಆಗಿದ್ದವರು. ಅವ್ರು ಯಾವಾಗ್ಲೂ ಕುತ್ತಲ್ಲಿನೇ ಅವರು ಮೀಟಿಂಗ್ ಅಟೆಂಡ್ ಮಾಡ್ತಿದ್ರಂತೆ. ಸೀನಿಯರ್ ಮಾಸ್ಟರ್ಸ್ ಎಲ್ಲ ಹೇಳ್ತಿದ್ರು ಇದನ್ನ. ಅವರು ಸುಮ್ನೆ ಎಲ್ಲರ ಜೊತೆನೂ ಇರ್ತಿದ್ರು, ಅವ್ರಿಗೆ ಕಾಲು ಓದುತ್ತಾ ಇದ್ರು, ಆದ್ರೂ ಸರ್ ಅವರು ಹೀಗೆ ಇರ್ತಿದ್ರು. ನಮ್ಗೇನ್ ಅನ್ಸುತ್ತಾ, ಸರ್ ಧ್ಯಾನ ಮಾಡ್ತಾ ಇದಾರ, ಧ್ಯಾನ ಬೇಕಿತ್ತ ಸರ್ಗೆ, ಯಾಕಂದ್ರೆ ಬ್ರಹ್ಮರ್ಷಿ ಪಿತಾಮಹ ಅವರು ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ ನಲ್ಲಿ ಏನ್ ನಡೀತಾ ಐತೆ, ಯಾವ್ಯಾವ ಲೋಕದಲ್ಲಿ ಏನ್ ಅವಶ್ಯಕತೆ ಐತೆ ಅಂತ ಅಲ್ಲಿಗೆ ಹೋಗಿ ಅದನ್ನ ನೋಡ್ತಾ ಇದ್ರಂತೆ. ಅಂತಹ ಆ ಫೆಡರೇಷನ್, ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ ಯಾವಾಗಂದ್ರೆ ಅವ್ರಿಗೆ ಗೊತ್ತಾಯ್ತು, ನೋಡ್ರಿ ಆ ಉನ್ನತ ಲೋಕದ ಮಾಸ್ಟರ್ಸ್ ಇದಾರಲ್ಲ, ಈ ಭೂಮಿ ಮೇಲಿರ್ತಕ್ಕಂತಹ ಮಾನವರ ಎನರ್ಜಿಯ ಆರಾದ ಅಳತೆಯನ್ನ ತಗೋತಾ ಇದಾರ. ಎಸ್, ಅಳತಿ ತಗೊಳಕತ್ಯಾರ. ನಾವು ಬಟ್ಟಿ ಹೊಲಿಬೇಕಾದ್ರೆ ಮೊದ್ಲೆಲ್ಲ ಮೈ ಅಳತಿ ಕೊಡ್ತಿದ್ವಲ್ರಿ ಸಣ್ಣ ಹುಡುಗರು ಇದ್ದಾಗ, ಶೋಲ್ಡರ್ ಇಷ್ಟ, ತೋಳು ಹೈಟ್ ವಿಡ್ತ್ ಅಂತಂದು. ಈಗ ಯಾರೋ ಹಂಗ್ ಕೊಡಂಗಿಲ್ಲ, ಆ ರೀತಿ ಅಳತಿ ತಗೋತಾರ. ನಿಮ್ಗೊಂದು ನೆನಪಿಗೆ ಬರ್ಲಿ ಅಂತ ಆತರ ಹೇಳಿದೆ. ಅಳತಿ ಅಂದ್ರೆ ಹೆಂಗ್ ತಗೋತಾರ್ರಿ ಅಂತಂದ್, ಅದೇನು ಕಣ್ಣಿಗೆ ಕಾಣೋ ಅಳತೆ ಅಲ್ಲ, ನಮ್ಮ ಎನರ್ಜಿ ಮೇಲಿಂದ. ನಿನ್ನೆ ಒಬ್ಬ ಮಾಸ್ಟರ್ ಬಂದಿದ್ರು ಮನೆಗೆ, ಆ ಮೈಸೂರಿಂದ ಚನ್ನಬಸವ ಸರ್ ಅವರು. ನಿಜವಾಗಿಯೂ ಅವ್ರಿಗೆ ನೋಡಿದ ತಕ್ಷಣನೇ ಆರ ಗೊತ್ತಾಯ್ತು ಒಬ್ಬೊಬ್ರದ್ದು. ಅಂದ್ರೆ ಪತ್ರಿ ಸರ್ ಹೆಂಗಿರ್ಬೋದು, ಇನ್ನ ನೋಡಿದ ತಕ್ಷಣ ಅವರು ಎಲ್ಲಾ ಲೈಫ್ಗಳು ಗೊತ್ತಾಗ್ಬಿಡೋದು ಸರ್ಗೆ. ಸುಮ್ನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಟ್ರೆ ಅಂತ ಮಹಾನುಭಾವರಾಗಿದ್ರು. ಅವ್ರು ಹೇಳ್ತಾರೆ ಮೇಡಮ್ಗೆ, ಮೇಡಮ್ ಪ್ಲೀಸ್ ಸ್ವಲ್ಪ ಅದನ್ನ ಏನಾನ ಅದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಎಲ್ಲ ಎಲ್ಲಿದಾವಂದ್ರೆ ಕ್ರಿಮ್ಸನ್ ಸರ್ಕಲ್ ಅಂತಕ್ಕಂಥ ವೆಬ್ಸೈಟ್ ಅಲ್ಲಿ ಎಲ್ಲವೂ ದಾಖಲಾಗಿದಾವ. ಅವು ಹೆಂಗ್ ದಾಖಲಾದ್ವು ಅಂದ್ರೆ ಮುಂದ್ ಬರುತ್ತೆ ಅದೆಲ್ಲ, ಯಾಕೆ ದಾಖಲಾದ್ವು, ಹೆಂಗ್ ದಾಖಲಾದ್ವು, ಯಾಕೆ ಟೆಕ್ನಾಲಜಿ ಇಷ್ಟು ಮುಂದುವರೆದೈತೆ ಅಂತಂದು. ಅದು ಅಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ ಅಂದಾಗ ಮೇಡಮ್ ಅವ್ರು ಓಕೆ ಅಂತ ಬಂದ್ರು. ಪತ್ರಿ ಸರ್ ಹೇಳಿದ್ಮೇಲೆ ಇಲ್ಲನ್ನಕ್ಕಾಗತ್ತಾ? ಪತ್ರಿ ಸರ್ ನಮ್ಗೆ ಏನ್ ಹೇಳದ್ ಕಲ್ಸ್ಯಾರ, ಎಸ್
ಎಸ್ ಎಸ್ ಏನಾದ್ರೂ ಮಾನಂ ಮಧುರಂ ಅವಮಾನಂ ಮಧುರಂ. ಮಾನ ಅಂದ್ರೆ ರೆಸ್ಪೆಕ್ಟ್ ಕೊಟ್ರ ಓಕೆ ಎಸ್. ಇನ್ಸಲ್ಟ್ ಮಾಡಿದ್ರ ಇವರು ನಮ್ ಬಗ್ಗೆನೋ ಆಡ್ಕೊಂಡ್ರ, ನಮ್ ಬಗ್ಗೆನೋ ಅಂದ್ರ ಓಕೆ ಎಸ್. ಸರ್ ಕಲ್ಸಿದ್ ಎಸ್. ಮೇಡಮ್ ಕೂಡ ಬರ್ತಾಗಿರ್ಲಿಲ್ಲ, ರೇವತಿ ಮೇಡಮ್ ಅವ್ರು ಕೂಡ ಎಸ್ ಅಂದ್ರು. ಎಸ್ ಅಂದ್ರು, ಹುಡ್ಕಾಡಕ್ ಶುರು ಮಾಡಿದ್ರು. ಆಗ ಒಂದು ಹೊಸ ಒಂದು ಪಾತ್ರ ಎಂಟ್ರಿ ಆಗತ್ತೆ ಇಲ್ಲಿ. ಅವರು ಟೊಬಯಾಸ್ ಅಂತಕ್ಕಂಥವ್ರು. ಆ ಟೊಬಯಾಸ್ ಮಾಸ್ಟರ್ ಎಂಟ್ರಿ ಆಗಿ ನಿಜವಾಗ ಆ ಟೊಬಯಾಸ್ ಮಾಸ್ಟರ್ಗೆ ನಾವೊಂದು ದೊಡ್ಡ ಸಲ್ಯೂಟ್ ಅನ್ನ ಹೇಳಲೇಬೇಕು ಇವತ್ತು. ಯಾಕಂದ್ರೆ ಈ ನ್ಯೂ ಎನರ್ಜಿ ಬಗ್ಗೆ ಯಾರೆಲ್ಲ ಮಾತಾಡ್ತಾ ಇದಾರ, ನ್ಯೂ ಎನರ್ಜಿನ ಯಾರೆಲ್ಲ ಓದ್ತಾ ಇದಾರ, ನ್ಯೂ ಎನರ್ಜಿನ ಯಾರೆಲ್ಲ ಕೇಳ್ತಾ ಇದಾರ, ಅವರೆಲ್ಲರ ಹತ್ರ ಈ ಮಾಸ್ಟರ್ಸ್ ಪ್ರೆಸೆನ್ಸ್ ಅಲ್ಲಿ ಇರ್ತಾರ. ನಮ್ಮ ಶ್ರೀ ಅಖಿಲ ಪಿರಮಿಡ್ ಅಲ್ಲಿ ಕೂಡ 3 ದಿನದಿಂದ ಒಂದು ವಸತಿ ಸಹಿತ ಧ್ಯಾನ ಶಿಬಿರ ನಡೀತಾ ಇದೆ. ಇವತ್ತು 2ನೇ ದಿನ. ನಮ್ಮ ಮಾಸ್ಟರ್ಸ್ ಕೂಡ ಆ ಶಿಬಿರದಲ್ಲೇ ಇದಾರ. ಎಲ್ಲರೂ ಆನ್ ಮಾಡ್ಕೊಂಡೇ ಕೂತಿದಾರ. ತಾರಾ ಜೋಶಿ ಅಂತಕ್ಕಂತ ಹೆಸರಿಂದ ವಿಡಿಯೋ ಆನ್ ಆಗಿದೆ. ಅಲ್ಲಿ ಅಖಿಲ ಕೂಡ ಇದ್ದಾಳ, ಮತ್ತೆ ನಮ್ಮೆಲ್ಲಾ ಧ್ಯಾನ ಮಾಸ್ಟರ್ಸ್ ಎಲ್ಲರೂ ಕೂತಿದ್ದಾರೆ. ಈ ರೀತಿ ಆ ಒಂದು ನ್ಯೂ ಎನರ್ಜಿ ಪ್ರತಿಯೊಬ್ರು ರೀ, ನನ್ಗ ಅನ್ಸಿದ್ದೇನಂದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂತಹ ಪ್ರತಿಯೊಬ್ರು ಈ ನ್ಯೂ ಎನರ್ಜಿನ ಓದ್ಬೇಕು, ತಿಳ್ಕೊಬೇಕು. ನಾನು ಈ ನ್ಯೂ ಎನರ್ಜಿನ 3 ವರ್ಷದಿಂದ ಹೇಳ್ತಾ ಇದ್ದೀನಿ, ಆದ್ರೂ ನನಗೆ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಹೊಸದಿದ್ದು. ಯಾಕಂದ್ರೆ ಈ ಸೃಷ್ಟಿ ರಹಸ್ಯ ಇದೆ, ಸೃಷ್ಟಿಯ ಮೂಲದಿಂದ ಬಂದವ್ರು ನಾವು ನೀವೆಲ್ಲ ಅಲ್ಲಿಂದನೇ ಬಂದಿವಿ. ಒಂದೊಂದು ಲೋಕಗಳನ್ನ ಸೃಷ್ಟಿ ಮಾಡಿ ಬಂದಿವಿ, ಒಂದೊಂದು ಗ್ಯಾಲಕ್ಸಿಗಳನ್ನ ಸೃಷ್ಟಿ ಮಾಡಿ ಬಂದಿವಿ. ನಾವು ಇಲ್ಲೇನ್ ಮಾಡ್ತಾ ಇದೀವಿ, ಅಳ್ತಾ ಇದೀವಿ. ಅಯ್ಯೋ ಅವ್ರು ಹಿಂಗಂದ್ರು, ಹಿಂಗ್ ಮಾಡಿದ್ರು. ಯಾಕೆಂದ್ರೆ ಇಲ್ಲಿ ಮಾಯಾಪುರೆಗೆ ಒಳಗಾಗ್ಬಿಟ್ಟಿರ್ತೀವಲ್ಲ, ಭೂಮಿ ಮೇಲೆ ಇರ್ತಕ್ಕಂಥ ಮಾಯಾಪುರೆಯ ಪ್ರಭಾವಕ್ಕೊಳಗಾಗಿ ನಾವು ಅಳ್ತೀವಿ. ಅಯ್ಯೋ ನನ್ ಕೈಲಿ ಇದಾಗಲ್ಲ, ನನ್ಗೆ ಹಿಂಗಾಯ್ತು, ನನ್ಗೆ ಅವ್ರ ಹಂಗಂದ್ರು, ನನಗೆ ಈ ಸಮಸ್ಯೆ ಬಗೆಹರ್ಸಕ್ಕೆ ಸಾಧ್ಯ ಇಲ್ಲ ಅಂತ ಅಳ್ತಾ ಇದೀವಿ. ಅಂದ್ರೆ ನಮ್ಮ ಅಜ್ಞಾನ, ನಮ್ಮ ಕರ್ಮದ ಕಾರಣ. ಯಾಕಂದ್ರೆ ನಮ್ಮ ಪ್ರತಿ ಜನ್ಮದ ಹುಟ್ಟು ಕೂಡ ಅದ್ರ ಹಿಂದೆ ಏನೋ ಇರುತ್ತೆ, ಕರ್ಮದ ಕಾರಣ ಇರುತ್ತೆ. ಕಾರಣ ಇಲ್ಲದೆ ಕಾರ್ಯ ನಡೆಯಂಗಿಲ್ಲ ಅಂತ ಹೇಳ್ತಾರಲ್ಲ. ಯಾಕಿಲ್ಲಿ ನಡೀತಾ ಐತೆ ಅಂದಾಗ ಅದು ನಮ್ಮೊಬ್ರು ಮಾಸ್ಟರ್ ಒಬ್ರು ಕೇಳಿದ್ರು, ಈ ತರ ಆಗಿದೆ ಮೇಡಮ್ ಅಂತ. ಈಗ ತಾನೇ ನಮ್ಮ ಪಿರಮಿಡ್ ಅಲ್ಲಿ ಬಂದ್ರು, ಅವರು ಬೇರೆ ಊರಿಂದ ಬಂದ್ರು. ಅವ್ರು ಈ ತರ ಹೇಳ್ತಾ ಇದ್ರು, ಬಹಳ ಆಗುತ್ತಲ್ರಿ ಮೇಡಮ್. ಹೌದ್ರಿ, ಮತ್ತೆ ನಾವೇನ್ ಅಲ್ಲೇನ್ ಮಾಡಿ ಬಂದಿರ್ತೀವಲ್ಲ, ಇಲ್ಲಿ ಕೇವಲ ಅದ್ರ ಬಡ್ಡಿ ಮಾತ್ರ ಅವ್ರು ಕೊಡ್ತಿರ್ತಾರ. ನಾವು ಮತ್ತೆ ನಾವು ಅಸಲು ಬಡ್ಡಿ ಕೂಡ ಕೊಟ್ಟು ಬಂದಿರ್ತೀವಿ ಅವ್ರಿಗೆ. ಅದ್ರ ಬಡ್ಡಿ ಬರ್ಸಕ್ಕೆ ಆಗ್ತಾ ಇಲ್ಲ ನಮ್ಗೀಗ. ಅಳ್ತಾ ಇದೀವಿ, ದುಃಖಿಸ್ತಾ ಇದೀವಿ, ಕಷ್ಟ ಪಡ್ತಾ ಇದೀವಿ, ಓಡಾಡ್ತಾ ಇದೀವಿ. ಏನ್ ಮಾಡ್ಬೇಕು, ಎಲ್ಲಿ ಹೋದ್ರೆ ಪರಿಹಾರ ಆಗುತ್ತೆ ನಮ್ಗೆ, ಏನ್ ಮಾಡ್ಬೇಕಂತ ಅಳ್ತಾ ಇದೀವಲ್ಲ. ಪತ್ರಿ ಸರ್ ಮೊನ್ನೆ ತಾನೇ ಒಂದ್ರ ಹೇಳ್ತಾ ಇದ್ರು, ಎಲ್ಲಿ ಇನ್ನು ದುಃಖ ಇದೇನೋ ಅಲ್ಲಿ ಇನ್ನು ಅಜ್ಞಾನ ಐತೆ. ಆ ಅಜ್ಞಾನ ಹೋಗ್ಲಡ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಧ್ಯಾನ ಸಾಧನೆಯನ್ನ. ನಿನ್ನೆ ಬಂದಂತ ಮಾಸ್ಟರ್ ಅದನ್ನೇ ಹೇಳಿದ್ರು, ಫಸ್ಟ್ ನೀವು ಧ್ಯಾನ ಸಾಧನೆಯನ್ನ ತೀವ್ರಗೊಳಿಸ್ಕೊಡ್ರಿ. ತೀವ್ರ ಧ್ಯಾನ ಸಾಧನೆ ಮಾಡೋದ್ರಿಂದ ಏನಾಗುತ್ತಂದ್ರೆ ನಮ್ಮ ಕರ್ಮ ಹೆಂಗ ಪ್ರಕ್ಷಾಳನ ಆಗುತ್ತಂದ್ರೆ, ನಾವ್ ಬರೀ ಒಂದ್ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀವಿ. ಅದೇ ಹೈವೇ ಹತ್ತಿ ಬಿಟ್ರೆ ಗಾಡಿ 120 ಹೋಗುತ್ತಲ್ರಿ. ಆ ತರ ಧ್ಯಾನ ಬೇರೆ ಬೇರೆ ಮಾರ್ಗದಲ್ಲಿ ಅನುಸರಿಸ್ತಿರ್ತೀವಿ. ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಅವ್ರು ಹೇಳಿದ ಮಾತು ಕೇಳಿ, ಬುದ್ಧಿ ಮಾತು ಕೇಳಿ, ದೇವ್ರದು ಭಜನೆನೋ, ಸ್ತೋತ್ರನೋ, ಶ್ಲೋಕನೋ, ಲಲಿತ ಸಹಸ್ರನಾಮ ಟೀಮ್ ಸೇರ್ಕೊಂಡೇನೋ ಮಾಡ್ತಿರ್ತೀವಿ. ಆದ್ರೆ ಅದೆಲ್ಲ ಕುಂಟ್ಕೊಂತ 10 ಕಿಲೋಮೀಟರ್ ಸ್ಪೀಡ್ ಹೋದಂಗ. ಧ್ಯಾನ ಅನ್ನೋದು 120 ಕಿಲೋಮೀಟರ್ ಸ್ಪೀಡ್. ಅವಾಗ ಏನಾಗತ್ರಿ, ಎಷ್ಟು ವೇಗವಾಗಿ ನಮ್ ಗುರಿ ತಲುಪ್ತೀವಲ್ಲ, ಹಂಗೆ ಕರ್ಮ ಕೂಡ ಅಷ್ಟೇ ವೇಗವಾಗಿ ಪ್ರಕ್ಷಾಳನ ಆಗುತ್ತೆ. ಮತ್ತೆ ನಾವು ಏನು ನಮ್ಮ ಆತ್ಮ ಪುರೋಗಮನ ಸ್ಥಾಯಿಯಲ್ಲಿ ಇರುತ್ತಲ್ಲ, ಪ್ರತಿಯೊಬ್ಬರ ಆತ್ಮ ಕೂಡ ಪುರೋಗಮನ ಸ್ಥಾಯಿಯಲ್ಲೇ ಇರುತ್ತ. ಹಾಗಾಗಿ ಅದು ಬೇಗ ಬೇಗ. ಈಗ ನೋಡ್ರಿ, ನಮ್ಮ ಮನೆಗೆ ಹತ್ಬೇಕಂದ್ರೆ 26 ಮೆಟ್ಲದಾವ. ಒಂದು ಫ್ಲೋರ್ ಹತ್ಬೇಕಂದ್ರೆ 26 4 ಫ್ಲೋರ್. ಆ 26 ಮೆಟ್ಲನ್ನ ಒಂದೊಂದೇ ಹತ್ತಿದ್ರೆ, ಆರೋಗ್ಯವಂತರಿದ್ದವರು ಒಂದೊಂದೇ ಪಟ ಹತ್ಕೊಂಡು ಹೋಗ್ಬಿಡ್ತಾರೆ. ಆರೋಗ್ಯ ಇನ್ನೂ ಚೆನ್ನಾಗಿದ್ದವ್ರು ಏನ್ ಮಾಡ್ತಾರೆ ಅಂದ್ರೆ 2 ಮೆಟ್ಲು ಒಟ್ಟಿಗೆ ಹತ್ತಾರೆ. ನಾನು ಟ್ರೈ ಮಾಡ್ತಿರ್ತೀನಿ ಅವಾಗ. 2 ಮೆಟ್ಲು ಹತ್ತೋದ್ರಿಂದ ಅರ್ಧ ಟೈಮ್ ಕಮ್ಮಿ ಆಗತ್ರಿ. ಹಂಗೆ ನಮ್ಮ ಕರ್ಮದ ಪ್ರಕ್ಷಾಳನದ ಟೈಮ್ ಕೂಡ ಫಾಸ್ಟ್ ಆಗತ್ತ, ನಮ್ಮ ಸಮಸ್ಯೆ ಬೇಗ ಪರಿಹಾರ ಆಗ್ತದೆ. ಅದಕ್ಕಾಗಿ ಹೆಚ್ಚು ಧ್ಯಾನ ಸಾಧನೆ ನಾವು ಮಾಡ್ಬೇಕು. ಈ ಸೃಷ್ಟಿ ರಹಸ್ಯ ಹೆಂಗೆ ಅಂದ್ರೆ, ಈ ಸೃಷ್ಟಿ ಉಂಟಾಗಕ್ಕಿಂತ ಮುಂಚೆ ಏನಿತ್ತು ಇಲ್ಲಿ ಅಂದ್ರೆ, ಈ ಭೂಮಿ ಮೇಲೆ ಏನೂ ಇರ್ಲಿಲ್ಲ. ಭೂಮಿ ಇರ್ಲಿಲ್ಲ, ಏನೇನೇನೇನೂ ಇರ್ಲಿಲ್ಲ. ಬರೀ ಕೇವಲ ಒಂದು ಪರಮಾತ್ಮ ಅಂತಕ್ಕಂಥ ಒಂದು ಎನರ್ಜಿ ಇತ್ತು ನೋಡ್ರಿ. ಮತ್ತೆ ಹಿಂಗ್ ತೋರಿಸ್ತಿರಲ್ರಿ ಆಕಾರ ಅಂದ್ರಲ್ಲ ಅಂತ ನನ್ನ ಹೇಳ್ಬೇಡ್ರಿ. ಆ ಎನರ್ಜಿ ಕದಲ್ತಾ ಇತ್ತು, ಮೂವ್ ಆಗ್ತಾ ಇತ್ತು. ನೀವು ಮೂವಿ ಒಳಗ್ ನೋಡಿರ್ತೀರಿ, ಏನಾದ್ರೂ ಆತ್ಮದ್ದು ಸ್ವಲ್ಪ ಸ್ಪಿರಿಟ್ ತೋರಿಸ್ಬೇಕಾದ್ರೆ ಈ ತರ ಮೂವ್ ಆಗ್ತಾ ಇರುತ್ತ ಒಂದು ಎನರ್ಜಿ ಅನ್ನೋದು. ಆ ರೀತಿ ಅದನ್ನ ನಾವು ಪರಮಾತ್ಮ ಅಂತ ಕರಿತೀವಿ, ದೇವ್ರ ಅಂತೀವಿ, ಶಕ್ತಿ ಅಂತೀವಿ, ಪರಬ್ರಹ್ಮ ಅಂತೀವಿ. ಅದು ಎಲ್ಲಿತ್ತು, ಯಾವ
ಸ್ಟೇಟ್ ಅಲ್ಲಿ ಇತ್ತು ಅಂದ್ರೆ ಅದು ಆಕಾಶ ತತ್ವದೊಳಗಡೆ ಇತ್ತು. ಆಕಾಶ ತತ್ವ ಅಂದ್ರೆ ಶೂನ್ಯ, ಕಂಪ್ಲೀಟ್ ಆಗಿ ಶೂನ್ಯ ಇತ್ತಲ್ಲ, ಏನೇನೇನೇನ್ ಇದ್ದಿಲ್ರಿ. ಶೂನ್ಯ ಅಂದ್ರೆ ಅಂತ ಶೂನ್ಯ ಅಲ್ಲ. ಈಗ ಶೂನ್ಯ ಅಂದ್ರೆ ಖಾಲಿ ಪ್ಲೇಸ್ ಅನ್ನ ಶೂನ್ಯ ಅಂತೀವಿ ನಾರ್ಮಲ್ ಆಗಿ. ಆದ್ರೆ ಅಲ್ಲಿ ಶೂನ್ಯ ಹೆಂಗಿತ್ತು ಅಂದ್ರೆ ಎಲ್ಲಾ ಸಂಭವನೀಯತೆಗಳು ಸಾಧ್ಯ ಇದ್ದಂತ ಶೂನ್ಯ, ಮಹಾಪರಿಶೂನ್ಯ ಅದು. ಅಂತ ಶೂನ್ಯದಲ್ಲಿದ್ದಂತ ಆ ಒಂದು ಪರಮಾತ್ಮ ಎನರ್ಜಿ ಎಲ್ಲಿ ಶಿಫ್ಟ್ ಆಯ್ತಂದ್ರೆ ವಾಯು ತತ್ವಕ್ಕೆ ಶಿಫ್ಟ್ ಆಯ್ತು. ಯಾಕೆ ಶಿಫ್ಟ್ ಆಯ್ತು ಅಂದ್ರೆ ವಾಯು ಅಂದ್ರೆ ಗಾಳಿ. ನಮ್ಮ ಒಳಗಡೆ ಗಾಳಿ ಐತಲ್ರಿ, 5 ತರದ ಗಾಳಿ ಐತಲ್ಲ. ಪವಮಾನ ಸಾಂಗ್ ಕೇಳಿದವ್ರಿಗೆ ಅಥವಾ ಸಾಂಗ್ ಹಾಡೋರ್ಗೆ ಗೊತ್ತೇ ಇರುತ್ತೆ. ವ್ಯಾನ, ಉದಾನ, ಸಮಾನ, ಅಪಾನ, ಇನ್ನೊಂದು ಇಷ್ಟು ಒಟ್ಟು 5 ವಾಯು ಇರುತ್ತೆ ನೋಡ್ರಿ. ಆ 5 ವಾಯುಗಳು ಓಡಾಟ ನಮ್ಮ ದೇಹದಲ್ಲಿ ಇರೋದ್ರಿಂದ ನಾವ್ ಅನ್ಕೊಂತೀವಿ, ಮೊನ್ನೆ ಮೊನ್ನೆ ಎಷ್ಟು ಚಂದ ನಮ್ ಜೊತೆ ಮಾತಾಡ್ತಿದ್ರಲ್ಲ, ಇದ್ದಕ್ಕಿದ್ದಂಗೆ ಏನ್ ಬಂತಪ್ಪ ಇವ್ರಿಗೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಹೇಳ್ಬೇಕಂದ್ರೆ ನಾವ್ ಏನಾದ್ರು ಅನ್ಬೇಕಾದ್ರೆ ಏನ್ ಗೊತ್ತೇನ್ರಿ, ಏನ್ ಬಂತಿ ಕೆಟ್ಬೇನೆ ಅಂತೀವಿ. ಪತ್ರಿ ಸರಿ ಮನಕೇನ್ ಪೋಯೆ ಕಾಲ ಮುಚ್ಚೇದಿ ಅಂತಿದ್ರು ಸರ್ ಯಾವಾಗ್ಲು. ಈಕಿಗೇನ್ ಬಂತು ಕೆಟ್ಬೇನಿ, ಮೊನ್ನೆನೆ ಬೇಯಿಸಿದ್ಲಲ್ಲ, ಇವತ್ತೇನ್ ಬಂತು. ಯಾಕೆಂದ್ರೆ ನಮ್ಮ ಒಳಗಡೆ ಓಡಾಡ್ತಕ್ಕಂತ ಗಾಳಿ. ಗಾಳಿ ಹೆಂಗ ಕಿವಿ ಮೂಲಕ ಹೋಗುತ್ತೆ, ಚಾಡಿ ಮೂಲಕ ಹೋಗುತ್ತೆ ಗಾಳಿ ಒಳಗ. ನೋಡು ಆ ಲಲಿತಾ ಮೇಡಮ್ ಅದಾಳಲ್ಲ, ನಿನ್ ಬಗ್ಗೆ ಹಿಂಗಂದ್ ನೋಡು, ಹಿಂಗಂದ್ ನೋಡು, ಹಿಂಗಾಯ್ತು ನೋಡು, ಹಿಂಗ್ ತಿಳ್ಕೊಂಡಾರ ನಿನ್ ಬಗ್ಗೆ. ಈ ತರ ಒಂದಷ್ಟು ಚಾಡಿ ಮಾತುಗಳನ್ನ ಆಡ್ಕೊಳ್ಳೋದಂತೀವಿ ನಮ್ ಕಡೆ. ಈ ತರ ಆದಾಗ ಏನಾಗತ್ರಿ, ಆ ಬ್ಯಾಡ್ ಗಾಳಿ ಹೋಯ್ತಿಲ್ಲ, ಮುಗಿತ್, ಮನಸ್ ಕೆಟ್ಟೋಯ್ತು, ಮುಗಿತ್, ಕಲಾಸ ಕಡೆ ತೈಲೆ ಹಾಕಂಗಿಲ್ಲ ಇನ್ನ, ಮುಖ ಹಾಕಂಗಿಲ್ಲ ಇನ್ನ. ಇದು ಗಾಳಿ, ಇದು ವಾಯು ತತ್ವ. ನಿಮ್ಗೆ ಇದನ್ನೆಲ್ಲ ಯಾಕೆ ಹೇಳ್ತಾರಪ್ಪ ಅಂದ್ಕೋಬಹುದು. ನಾವೆಲ್ಲ ಸ್ವಲ್ಪ ಜಲ್ದಿ ಜಲ್ದಿ ಅರ್ಥ ಮಾಡ್ಕೋಬೇಕಲ್ರಿ, ಈಸಿಯಾಗಿ ಅರ್ಥ ಆಗ್ಬೇಕಲ್ಲ. ನಮಗೆ ಲೈಫ್ಗೆ ಹತ್ರ ಆಗಿರೋವಂದ್ರೆ ಜಲ್ದಿ ಅರ್ಥ ಆಗ್ತಾವ. ನಾನು ಯಾವ್ದೋ ಒಂದು ಪುರಾಣದಾಗಿಂತ ಅಂದ್ ಹೇಳಿದ್ರೆ ಅರ್ಥ ಆಗಿಲ್ಲ. ಅದಕ್ಕೆ ನಮ್ಗ್ ಸಂಬಂಧಪಟ್ಟಿದ್ದನ್ನೇ ಹೇಳ್ತಿರ್ತೀನಿ. ಯಾರು ತಪ್ಪು ತಿಳ್ಕೊಬೇಡ್ರಿ, ಬೇಜಾರಾಗ್ಬೇಡ್ರಿ. ಏನಪ್ಪಾ ಈ ಮೇಡಮ್ ಏನು ನ್ಯೂ ಎನರ್ಜಿ ಹೇಳಂದ್ರೆ ಏನೇನೋ ಹೇಳ್ತಾಳಲ್ಲ ಅಂತ. ಎಸ್, ನ್ಯೂ ಎನರ್ಜಿ ಅಂದ್ರೇನೆ ನಾವು, ನಾವಂದ್ರೇನೆ ನಾವು, ನೀವಂದ್ರೆ ನ್ಯೂ ಎನರ್ಜಿ. ಅಲ್ಲಿ ಏನಾಗುತ್ತೆ, ಆ ಪರಮಾತ್ಮನಲ್ಲಿ ಎಂತ ಆಲೋಚನೆ ಬಂತ, ನಮಗೂ ಬರ್ತಾವಲ್ಲ ಆಲೋಚನೆ ಅಂತಿಂತಾವ್. ಅದಗೊಂದು ಆಲೋಚನೆ ಬಂತ್ರಿ. ಆದ್ರೆ ಅದನ್ನ ಯಾಕೆ ಆತ ಅಂತೀವಿ, ದೇವ್ರ ಅಂತೀವಿ ಅಂದ್ರೆ, ನಾರ್ಮಲಿ ಆಗಿ ಒಂದು ಯಾರೇ ಆಗ್ಲಿ, ಮಗು ಪ್ರೆಗ್ನೆಂಟ್ ಇರ್ತಾಳ ಸೊಸೆ, ಅದನ್ನ ನಾವು ಮೊಮ್ಮಗು ಅಂತಾನೆ ಆಡ್ ಭಾಷೆಯಲ್ಲಿ ಅನ್ಕೊಂತಿರ್ತೀವಿ. ವಾಡಿಕೆಯಲ್ಲಿ ಮೊಮ್ಮಗು ಬರುತ್ತ ನಮ್ಗೆ, ಆ ಮೊಮ್ಮಗು ಬಂದ ಈ ರೀತಿ. ಯಾಕೆಂದ್ರೆ ಪುರುಷ ಪ್ರಧಾನವಾಗಿ ನಾವು ಅದನ್ನ ಟ್ರೀಟ್ ಮಾಡ್ತಿರ್ತೀವಿ. ಹಂಗಾಗಿ ಅದನ್ನ ಪರಮಾತ್ಮ ಅಂತ ಕರೆದ್ವಿ, ಭಗವಂತ ಅಂತೀವಿ. ಭಗವಂತಿ ಅನ್ನಕ್ಕಾಗ್ಲಿ ಅಥವಾ ದೇವತೆ ಅನ್ನಕ್ಕಾಗ್ಲಿ ಸಾಧ್ಯ ಇಲ್ಲ. ಅದನ್ನ ಪರಮಾತ್ಮ ಅಂತಾನೆ ಕರೆದ್ವಿ. ಎಲ್ಲ ನೋಡ್ರಿ, ನದಿಯೆಲ್ಲ ಹೆಣ್ಣು, ಅದು ಸಮುದ್ರ ರಾಜ ಅಂತೀವಿ. ಹಂಗೆ ಇದು ಒಂದು ಸಿಂಪಲ್ ಆಗಿ ಅಷ್ಟೇನೆ. ಅಲ್ಲಿ ಆ ಒಂದು ಪರಮಾತ್ಮ ಎನರ್ಜಿ ಒಳಗಡೆ ಒಂದು ಆಲೋಚನೆ ಬಂತ್ರಿ. ನಾನು ಯಾರಪ್ಪ, ಇಷ್ಟು ದಿನದಿಂದ ಹಿಂಗಿದ್ದೀನಲ್ಲ, ನಂದು ಕೆಪಾಸಿಟಿ ಏನು, ಏನ ಕತೆ ನಂಗೆ ಗೊತ್ತಾಗೋಲ್ಲಲ್ಲ, ಏನು ನನ್ ಬಗ್ಗೆ ನಾ ತಿಳ್ಕೊಬೇಕಲ್ಲ, ಏನ್ ಮಾಡ್ಬೇಕು ಇದಕ್ಕ ಅಂತ ಆಲೋಚನೆ ಬಂದ ತಕ್ಷಣನೇ ಏನಾಯ್ತು ಗೊತ್ತಾ, ಅಲ್ಲಿ ಇಮ್ಮಿಡಿಯೇಟ್ ಆಗಿ ಆ ಪರಮಾತ್ಮ ಎನರ್ಜಿಯಿಂದ ಒಂದು ಪಾರ್ಟ್ ಆಚೆ ಬಂದ್ರಿ. ಸ್ಪಿರಿಟ್ ಅಂತ ಅಂತಾರ ಅದಕ್ಕ. ಆ ಸ್ಪಿರಿಟ್ ಆಚೆ ಬಂದ್ಬಿಡ್ತು. ಆಚೆ ಬಂದ ತಕ್ಷಣ ಆ ಮತ್ತೆ ನೋಡ್ರಿ, ನಾವು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತ, ಈ ಭಾಗದವ್ರಿಗೆ. ನಾವು ಸಣ್ಣ ಹುಡುಗರು ಇದ್ದಾಗ ಸೌತಿ ಬೀಜ ಗೌಲಿ ಮಾಡ್ತಿದ್ವಲ್ರಿ, ನೆನ್ಪೈತಲ್ಲ ಅದೆಲ್ಲ. ಆ ಅದನ್ನ ಮಾಡಿದವ್ರಿಗೆ ಏನಂದ್ರೆ, ಇಲ್ಲ ಚಪಾತಿ ಅನ್ಕೊಂಬೇಡಣ, ಚಪಾತಿ ಇಷ್ಟಿಟ್ಟಿರ್ತೀವಿ, ಒಂದೊಂದೇ ಪೀಸ್ ಮಾಡಿದಾಗ ಅದು ಅದರದ್ದೇ ಭಾಗ. ಹಂಗೆ ಪರಮಾತ್ಮನಿಂದ ಹೊರಗಡೆ ಬಂದಿದ್ರು ಕೂಡ ಅದು ಪರಮಾತ್ಮನ ಅಂಶನೇ ಆಗಿರೋದ್ರಿಂದ ಅಲ್ಲಿ ಕೂಡ ಅದಕ್ಕೆ ಆದಿಪರಾಶಕ್ತಿ ಅಂತ ಹೆಸರು ಕೊಟ್ಟಿರೋದು. ದುರ್ಗಾದೇವಿ ಉಗಮ ಆಯ್ತಲ್ರಿ ಪುರಾಣದಲ್ಲಿ. ನಾವು ಆ ರಾಕ್ಷಸರ ಸಂಹಾರ ಮಾಡ್ಲಿಕ್ಕೆ ಆಕೆನ ಉಗಮ ಮಾಡಿದ್ರ ಅಂತ ಹೇಳ್ತಾರಲ್ಲ, ಅದೇ ಉಗಮ ಆ ದುರ್ಗಾದೇವಿ ನೋಡ್ರಿ. ಇದಕ್ಕೂ ಆಮೇಲೆ ನಿನ್ನೆ ತಾನೇ ನಾನು ಡಾಕ್ಟರ್ ನ್ಯೂಟನ್ ಸರ್ದು ಪೂರ್ವ ಜನ್ಮ ಪ್ರತಿಗಮನ ಅಂತಂದು ಓದ್ತಾ ಇದ್ದೆ. ಅದರಲ್ಲಿ ರೂಮಿ ಅಂತಕ್ಕಂಥವ್ರು ಹೇಳ್ತಾರ, ರೂಮಿ ಅಂತಕ್ಕಂಥ ಸೂಫಿ ಸಂತ್ರವರು, ಅವ್ರು ಹೇಳ್ತಾರ, ಆ ಒಂದು ಕವನನ್ನೇ ಬರ್ದಾರ ಅವರು. ಖನಿಜವಾಗಿ ಮರಣಿಸಿದೆ, ಸಸಿಯಲ್ಲಿ ಮತ್ತೆ ಜನ್ಮ ತಗೊಂಡೆ, ಮತ್ತೆ ಪ್ರಾಣಿಯಾಗಿ ಮರಣಿಸಿದೆ, ಮತ್ತೆ ಮನುಷ್ಯನಾಗಿ ಬಂದೀನಿ. ನಾನೇನು ಹೆದರ್ಲೇನು, ಯಾಕೆ ಹೆದರ್ಲಿ ನಾನು, ಯಾಕೆ ಅಳಲಿ ನಾನು, ನನಗ್ ಸಾವೇ ಇಲ್ಲ, ಎಲ್ಲಿಂದನೋ ಬಂದೀನಿ, ಮುಂದೂ ಇರ್ತೀನಿ ನಾನು ಅಂತ ರೂಮಿಯವ್ರು ಹೇಳ್ಯಾರ್ರಿ. ಇದನ್ನ ನಿನ್ನೆ ತಾನೇ ಓದಿದ್ದೇನೆ ಅಂತ ಬಂತು. ನಮ್ಮ ಈ 3 ದಿನದ ಮೌನ ಧ್ಯಾನ ಶಿಬಿರದಲ್ಲಿ ಏನೇನಿದೆ ಅಂದ್ರೆ, ಬೆಳಿಗ್ಗೆ 5 ಗಂಟೆಯಿಂದ ನಮ್ ಟೈಮ್ ಟೇಬಲ್ ಶುರು ಆಗಿತ್ತು. 5 ಗಂಟೆಯಿಂದ 2 ತಾಸು ಧ್ಯಾನ, ಮತ್ತೆ ಅವ್ರಿಗೆ ಬ್ರೇಕ್ಫಾಸ್ಟ್ ಸರ್ವಿಸ್ ಇರುತ್ತೆ, ಮತ್ತೆ ಸ್ವಾಧ್ಯಾಯ ಇರುತ್ತೆ, ಒಳ್ಳೆ ಎನರ್ಜೆಟಿಕ್ ಫುಡ್ ಕೊಡ್ತೀವಿ. ಈ ರೀತಿ ಇತ್ತು. ಅದರಲ್ಲಿ ಸ್ವಾಧ್ಯಾಯದಲ್ಲಿ ಎಲ್ರು ಬುಕ್ ಓದ್ತಾ ಇದ್ರು, ನಾನು ಕೂಡ ಓದ್ತಾ ಇದ್ದೆ.
ಅದ್ರಲ್ಲಿ ಓದಿದ್ದು ರುಮಿಯವ್ರು ಬರ್ತಿದ್ದು. ಅವಾಗ ನನಗನ್ನಿಸ್ತು, ಓ ರುಮಿ ಅಂತಕ್ಕಂಥ ಸೂಫಿ ಸಂತರು ನೋಡ್ರಿ, ಅವರೆಲ್ಲಾ ಯೂನಿವರ್ಸಿಟಿ ಓದ್ದಾರಲ್ಲ ಹೋಗಿ. ಆದ್ರೂ ಕೂಡ ಅವರು, ನಮ್ಮ ಋಷಿ ಮುನಿಗಳು ಕೂಡ ಯಾರು ಯೂನಿವರ್ಸಿಟಿ ಮೆಟ್ಲು ಹತ್ತದವ್ರಲ್ರಿ. ಅವರು ಧ್ಯಾನ ಸಾಧನೆಯಿಂದ ಆತ್ಮವಿದ್ಯೆಯಲ್ಲೇ ಅವರು 10 PhD ಗಳನ್ನ ಪಡ್ಕೊಂಡಿದ್ರು. ಆತ್ಮವಿದ್ಯೆನೆ ಕುತ್ತಲಿನೇ ಅವ್ರು ನಕ್ಷತ್ರಗಳನ್ನ ಎಣಿಸ್ತಾ ಇದ್ರು. ನಕ್ಷತ್ರಗಳ ಚಲನೆ ಹೆಂಗಾಗ್ತೈತೆ ಅಂತ ಗೊತ್ತಾಗ್ತಿತ್ತು. ಯಾಕಂದ್ರೆ ಆ ಧ್ಯಾನ ಅಂದ್ರೇನೆ ಸಂಜೀವಿನಿ ವಿದ್ಯೆ. ಧ್ಯಾನ ಅಂದ್ರೆ ಪವರ್. ನೋಡ್ರಿ, ನಮ್ ಈ ಜನಸಾಮಾನ್ಯರು ಇದನ್ನ ಧ್ಯಾನವನ್ನ ಹೆಂಗ್ ಕರಿತಾ ಇದ್ರು? ಕೇವಲ ಒಂದು ವರ್ಗದವ್ರು ಮಾಡ್ತಾ ಇದ್ರು. ಒಂದು ವರ್ಗ ಸ್ವಾಮಿಗಳಷ್ಟೇ ಇದನ್ನ ಹೇಳ್ತಿದ್ರು. ಈ ತರ ಪ್ರವಚನ ಯಾರು ಕೊಡ್ತಿದ್ದಾರೆ? ನಮ್ಮಂತವ್ರು ಕೊಡ್ತಿದ್ವೇನ್ರಿ ಸಾಮಾನ್ಯ ಜನರು? ಇವತ್ತು ಎಲ್ಲಾರು ಪ್ರವಚನ ಕೊಡಂಗ ಆಗಿರಂದ್ರಿ. ಆ ಕಾರಣ ಏನು? ಧ್ಯಾನದಿಂದ ಜ್ಞಾನ, ಅಜ್ಞಾನದಿಂದ ಇಷ್ಟೆಲ್ಲ ನಡೆಯಕತ್ತೈತ್ ನೋಡ್ರಿ. ಆ ಪರಮಾತ್ಮ ಎನರ್ಜಿಯಲ್ಲಿ ಆಲೋಚನೆ ಬಂದಿತ್ತಲ್ಲ, ಆಲೋಚನೆ ಬಂದ ತಕ್ಷಣ ಆ ಆದಿಪರಾಶಕ್ತಿಯಲ್ಲಿ ಕೂಡ ಅದೇ ಆಲೋಚನೆ ಇತ್ತು. ಆದಿಪರಾಶಕ್ತಿ ಕೂಡ ಅದೇ ಆಲೋಚನೆ ಇರೋದ್ರಿಂದ ಆದಿಪರಾಶಕ್ತಿಯಿಂದ ಕೋಟ್ಯಾನು ಕೋಟಿ ಆತ್ಮಗಳು ಒಂದೇ ಸಲಕ್ಕೆ ಅವತರಿಸ್ಬಿಟ್ಟವ್ರಿ. ನಮ್ಗೆ ಅನಿಸುತ್ತೆ ನೋಡ್ರಿ, ನಾವು ಸಣ್ಣವರಿದ್ದಾಗ ನಮ್ಮೂರು ಇಷ್ಟು ಸಣ್ಣದಿತ್ತು, ಚಂದಿತ್ತು. ಇವತ್ತೆಲ್ಲ ಎಲ್ಲಿ ನೋಡಿದ್ರು ಮನೆಗಳು, ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳಾಗ್ತಾ ಇದಾವೆ. ಯಾಕೆಂದ್ರೆ ಪೂರ್ಣಾತ್ಮರು ಜಾಸ್ತಿ ಆಗ್ಯಾರ. ಪೂರ್ಣಾತ್ಮರು ಅಂಶತಗಳನ್ನ ಬಿಡುಗಡೆ ಮಾಡ್ತಾನೇ ಇದಾರ. ಯಾಕೆಂದ್ರೆ ಆ ಪರಮಾತ್ಮ ಎನರ್ಜಿಯ ಒಂದು ಅವ್ರಿಗೆ ಅನುಭವವನ್ನು ಕೊಡ್ಲಿಕ್ಕಾಗಿ ನಾವಿಲ್ಲಿ ಬಂದೀವಿ, ಅನುಭವ ಪಡಿತಾ ಇದ್ದೀವಿ. ದುಃಖನೋ, ಕಷ್ಟನೋ, ನಷ್ಟನೋ, ಏನೆಲ್ಲ ಅನುಭವನೇ ಅದು. ಒಂದೊಂದು ಕೂಡ ಒಂದೊಂದು ಅನುಭವ. ಆ ಅನುಭವನ ಪಡ್ಕೊಂಡು ಯಾರಿಗ್ ಕೊಡ್ಬೇಕು? ಅದಕ್ಕೆ ನಾವೆಲ್ಲ ಧ್ಯಾನ ಮಾಡುವಾಗ, ಧ್ಯಾನಗಳೇನಿದ್ದೀವಲ್ಲ, ಇನ್ನೂ ಸ್ವಲ್ಪ ಅಲ್ಪ ಸ್ವಲ್ಪ, ಯಾಕಂದ್ರೆ ನಾವು ಸಂಸಾರದಲ್ಲಿದ್ದು ನಿರ್ವಾಣ ಹೊಂದ್ಲಿಕ್ಕೆ ಬಂದವರು. ಆ ಸಂಸಾರದಲ್ಲೇ ನಿರ್ವಾಣ ಹೊಂದ್ಬೇಕಂದಾಗ ಏರಿಳಿತಗಳು, ಅಲೆಗಳು, ಎಂತ ಅಲೆ ಬರುತ್ತೋ ಗೊತ್ತಿಲ್ಲಲ್ರಿ. ಸಮುದ್ರ ದಂಡಿ ಮೇಲೆ ನಿಂತ ಗೊತ್ತಿರ್ತೇನು ಇಷ್ಟೇ ಸೈಜಿಂದ ಬರ್ತಾ ಅಲೆ, ಇಷ್ಟೇ ಬರ್ತಾ, ಇಲ್ಲಿಗೆ ಬರ್ತಾ ಇಲ್ಲ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಕೂಡ ಯಾವ ಟೈಮಿಂದ ಎಲ್ಲೆಲ್ಲಿ ಏನೇನ್ ಬರ್ತ ಗೊತ್ತಿರಲ್ಲ. ಅವಾಗ ಅದಕ್ಕೆ ಎಸ್, ಇದು ಅನುಭವ ನಂದಲ್ಲ, ಪೂರ್ಣಾತ್ಮ ನಿಮ್ಗೆ ಸಂಬಂಧಪಟ್ಟಿದ್ದು. ಕೇವಲ ಇಲ್ಲಿ ಅನುಭವಕ್ಕೆ ನನ್ ಕಳಿಸಿರಿ, ಇದು ನಿಮ್ದು ತಗೊಳ್ರಿ ಅಂತ ಕೊಟ್ಬಿಡಣ. ಅವಾಗ ನಾವೇನಾಗ್ತೀವಿ? ನಾವು ಹಗುರ ಆಗ್ತೀವಿ. ಅದಕ್ಕಾಗಿ ಆ ಒಂದು ಪೂರ್ಣಾತ್ಮ ಅಂತಕ್ಕಂತ ಏನು ಸೃಷ್ಟಿಯಾದ್ರಲ್ಲ ಪೂರ್ಣಾತ್ಮರು, ಆ ಪೂರ್ಣಾತ್ಮರು ಅನುಭವನ ತಗೊಂಡು ಯಾರಿಗ್ ಕೊಡ್ತಾರ? ಪರಮಾತ್ಮನಿಗೆ ಕೊಡ್ತಾರ. ಅದಕ್ಕಾಗಿ ನಾವು ಇಲ್ಲಿ ಅನುಭವ ತಗೊಳಕ್ ಬಂದವರು. ಶಿಕ್ಷಕ ಅದು ಶಿಕ್ಷಣ ಅನ್ಕೊಂಡ್ರೆ ಓಕೆ, ಇಲ್ಲ ಇದು ಪನಿಷ್ಮೆಂಟ್ ಅಪ್ಪ ನಾ ಅನುಭವಿಸ್ಬೇಕಂದ್ರೆ ಜೀವನ ಬಹಳ ಕಷ್ಟ ಆಗತ್ರಿ. ಅಲ್ಲಿಂದ ಮುಂದೆ ಏನಾಗುತ್ತಂದ್ರೆ ಒಂದು ರಾಜಾರಾಣಿ ಅಂತ ಬರ್ತಾರ್ರಿ. ಜಾಕ್ ಅಂತಕ್ಕಂತ ಒಬ್ಬ ಪಾತ್ರ. ಅಂದ್ರೆ ಇಲ್ಲಿ ಟೊಬೈಸ್ ಮಾಸ್ಟರ್ ಏನ್ ಹೇಳ್ತಾರಂದ್ರೆ ಒಂದು ಕತೆ ಮೂಲಕ ಹೇಳ್ತಾರೆ. ನಮ್ಗೆ ನೋಡ್ರಿ, ದೊಡ್ಡವ್ರಿಗಾಗ್ಲಿ ಸಣ್ಣವ್ರಿಗಾಗ್ಲಿ ಕತೆ ಅಂದ್ರೆ ಬಹಳ ಇಷ್ಟ ಆಗುತ್ತಲ್ಲ. ಅದೇ ತರ ಅವರು ಒಂದು ಕತೆ ಮೂಲಕ ಹೇಳ್ತಾರ. ಒಂದು ರಾಜ, ಒಂದು ರಾಣಿ, ಒಂದು ಜಾಕ್ ಅಂತಕ್ಕಂತ ಒಂದು ಟ್ರಯಾಂಗಲ್ ಬರುತ್ತೆ ಅಲ್ಲಿ. ಆ ತ್ರಿಮೂರ್ತಿ ತತ್ವ ಅಂತ ಬರ್ತೈತೆ, ತಂದೆ ತಾಯಿ ಮಗ. ಆ ತ್ರಿಮೂರ್ತಿ ತತ್ವದಲ್ಲಿ ಈ ಈ ಒಂದು ಸ್ಟೋರಿ, ಈ ಒಂದು ಸೃಷ್ಟಿಯ ಸ್ಟೋರಿ ಮುಂದುವರಿತಾ ಹೋಗುತ್ತೆ. ಅಲ್ಲಿ ನಾವು ನಮ್ಮ ಮಕ್ಳು ಹೆಂಗ್ ಆಟ ಆಡ್ತಾ ಗೊತ್ತೇನ್ರಿ? ನಾವೆಲ್ಲ ಆಟ ಆಡ್ತಿದ್ದು, ನಾವು ಹೆಣ್ಣು ಹುಡುಗರು ಏನ್ ಆಡ್ತಿದ್ವಿ? ಒಲಿ ಕುಡುಕಿ ತಗೊಂಡ್ ಆಡ್ತಿದ್ವಿ. ನೆನ್ಪೈತೇನ್ರಿ? ಆ ಕುಂಬಾರ ಮನೆಯೊಳಗ ಸಂತೆಗ್ ಮಾರ್ತಿರ್ತಾರ ಸಣ್ಣ ಸಣ್ಣ ಒಲಿ, ಸಣ್ಣ ಸಣ್ಣ ಕುಡುಕಿ, ಮುಚ್ಚಳ. ಇವಾಗೆಲ್ಲ ಒಂದು ಸೆಟ್ ಬಂದಿರ್ತಾವ್ರಿ. ನಮ್ಮ ಮಕ್ಕಳ ಪೀಳಿಗೆಗೆ ರೆಡಿಮೇಡ್ ಸೆಟ್ ಬಂದಿದ್ದು ಪ್ಲಾಸ್ಟಿಕ್ ಇಂದು. ಈಗ ಏನ್ ಮಾಡ್ತಾರ, ಆಡ್ತಾರ ಮಕ್ಕಳಂದ್ರೆ ಆಟ ಕಮ್ಮಿ ಆಗಿದೆ ಅನ್ಕೋಬಹುದು. ಫಿಸಿಕಲ್ ಆಗಿ ಅವರು ಬರೀ ಮೊಬೈಲ್ ಅಲ್ಲೇ ಆಟ ಆಡ್ತಿರ್ತಾರ, ಅಲ್ಲೇ ಗೇಮ್ ಆಡ್ತಿರ್ತಾರ ಅವರು. ಆದ್ರೆ ಈ ಜಾಕ್ ಏನ್ ಆಟ ಆಡ್ತಿದ್ದಂದ್ರೆ ಲೋಕಗಳನ್ನ ಸೃಷ್ಟಿ ಮಾಡ್ತಾ ಇದ್ದ, ಗೆಲಾಕ್ಸಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದ. ಆದ್ರೆ ಆ ಪರಮಾತ್ಮ ಏನ್ ಮಾಡ್ತಿದ್ದ ಅವಾಗಂದ್ರೆ ಇಷ್ಟು ಖುಷಿ ಪಡ್ತಿದ್ದಂತೆ. ನೋಡ್ರಿ, ನಾವೆಲ್ಲ ಮಕ್ಕಳು ನೋಡಬೋ, ಏನಪ್ಪ ಇದು ಮಗುವ ಸಣ್ಣ ಪಾಪು ಐತೆ, ಮೊಬೈಲ್ ಹೆಂಗ ನೋಡ್ತೈತಿ ನೋಡೋದು, ಎಲ್ಲ ಆಪ್ ಡೌನ್ಲೋಡ್ ಮಾಡ್ತೈತಿ ನೋಡು, ಆಮೇಲೆ ಯೂಟ್ಯೂಬ್ನಾಗ ಏನೇನೋ ಹುಡುಕ್ತೈತಿ ನೋಡು ಅಂತ ನಾವು ಖುಷಿ ಪಡ್ತೀವಲ್ಲ. ಅದೇ ತರ ಆ ಪರಮಾತ್ಮ ಕೂಡ ಖುಷಿ ಪಡ್ತಾ ಇದ್ದ. ಏನಿದು ಆ ಈ ಮಗು ಎಷ್ಟು ಲೋಕಗಳ ಸೃಷ್ಟಿ ಮಾಡ್ತಾನಲ್ಲ ಅಂತ. ಆದ್ರೆ ಆತಗೆ ಒಂದು ಪ್ರಯಾಣ ಮಾಡ್ಬೇಕಂತಕ್ಕಂತ ಒಂದು ಹಂಬಲ ಇರ್ತೈತ್ರಿ. ನಾವು ಕೂಡ ಅಲ್ಲಿಂದ ಬಂದವ್ರೆ, ಎಲ್ಲ ಆ ಅಗ್ನಿಗೋಡ ದಾಟಿ ಬಂದವ್ರೆ ನಾವೆಲ್ಲ. ಒಂದ್ಸಲ ಪ್ರಯಾಣ ಮಾಡ್ಬೇಕಾರತ್ತಿಗೆ ಏನಾಗುತ್ತಂದ್ರೆ ಆತ ನಾ ಇನ್ನ ರಾಜ ಆಗ್ಬಿಡ್ತೀನಿ, ರಾಜ ಆದ್ಮೇಲೆ ಅಂತಾರ ನೋಡ್ರಿ, ಯಾರಿಗಾದ್ರೂ ಮಕ್ಳಿಗೆ ಮದ್ವಿ ಮಾಡಿದ್ರೆ ಆಯ್ಕೊಂಡ್ ತಿನ್ನಕೊಳ್ಳಿ ಕಾಲ್ ಮುರಿದ್ರ ಅಂತಾರ ನೋಡ್ರಿ. ನಮ್ ಕಡೆ ಹಿಂಗೆ ಹೇಳ್ತಾರೆ. ನಾವು ಉತ್ತರ ಕರ್ನಾಟಕದ ಜಾಸ್ತಿ ಗಾದೆ ಮಾತು ಹೇಳ್ತಿರ್ತೀನಿ ನಾನು. ಆಯ್ಕೊಂಡ್ ತಿನ್ನಕೊಳ್ಳಿ ಕಾಲ್ ಮುರಿದ್ರು ಅಂದ್ರೆ ಚೆನ್ನ ಫ್ರೀಡಮ್ ಆಗಿರ್ತಕ್ಕಂತ ಮಗನಿಗೆ ಅಥವಾ ಮಗಳಿಗೆ ಮದ್ವಿ ಮಾಡ್ಬಿಟ್ರೆ ಅವ್ರ ಫ್ರೀಡಮ್ ತಪ್ಪೋಗ್ಬಿಡುತ್ತಲ್ಲ. ಹಂಗಾಗಿ ಒಂದು ವಾಡಿಕೆಗೆ ಈ ಮಾತು ಹೇಳ್ತಾರ್ರಿ ನಮ್ ಕಡೆ. ಆ ರೀತಿ ಆಗ್ಬಿಡುತ್ತ, ನಾನು ಯುವರಾಜ ಆಗ್ಬಿಡ್ತೀನಿ, ನನ್ಗೆ ವಯಸ್ಸು ಬಂದೈತಿ, ಇವಾಗ ನನ್ನ ಪಟ್ಟ ಕಟ್ಟಿ ಬಿಡ್ತಾರ ಅಪ್ಪ ಅಮ್ಮ, ನಾನ್ ಸ್ವಲ್ಪ ಫ್ರೀಡಮ್ ಆಗಿ ಬೇರೆ ಬೇರೆ ಜರ್ನಿ ಮಾಡ್ಕೊಂಡ್ ಬರೋಣ ಅಂತಂದ್ ಹೇಳಿ ಬರ್ತಾನ್ರಿ. ಬಂದಾಗ
ನೋಡ್ತಾನೆ ನೋಡ್ತಾನೆ ಎಲ್ಲಾ ಈ ಸಲ ದೊಡ್ಡ ಜರ್ನಿ ಮಾಡೋಣ ಅಂತ ಆಯ್ಕೆ ಮಾಡ್ಕೊಂತಾನ್ರಿ ಆತ. ಈ ಜರ್ನಿ ಹೆಂಗಿರ್ಬೇಕಂದ್ರೆ ಚಾಲೆಂಜ್ ಇರ್ಬೇಕು, ಬಹಳ ಟಫ್ ಆಗಿರ್ಬೇಕಿದು. ಅಂತಹ ಚಾಲೆಂಜ್ ಮಾಡ್ಬೇಕಂತ ಹೇಳಿ ಒಂದು ಪ್ರಯಾಣ ಮಾಡ್ಕೊಂಡು ಬರ್ಬೇಕಾದ್ರೆ ಅವಾಗ ಅತ್ಗೊಂದು ಅಗ್ನಿಗೋಡೆ ಬರುತ್ತ್ರಿ. ಒಂದು ಮಧ್ಯಾಹ್ನ ಟೈಮ್ ಒಳಗಡೆ ಅದನ್ನ ನೋಡಿದ ತಕ್ಷಣ ಆತ ಹೆದರಿಕೆ ಆಗತ್ತ. ಏನಪ್ಪಾ ಇದು, ನಾನು ಎಷ್ಟೋ ಪ್ರಯಾಣ ಮಾಡೀನಿ, ಯಾಕೆ ಭಯ ಆಗ್ತೈತೆ? ಯಾಕೆಂದ್ರೆ ನಾವೆಲ್ಲ ಅಲ್ಲಿ ಏಕತ್ವದೊಳಗಡೆ ಇದ್ವಿ. ಈಗಲೂ ಸಹಿತ ನೋಡ್ರಿ, ಯಾರಾದ್ರೂ ಪಿರಮಿಡ್ ಮಾಸ್ಟರ್ಗಳನ್ನ ನೋಡಿದಾಗ ಅಯ್ಯೋ ಇವ್ರು ನೋಡ್ರಿ, ಇವ್ರು ನಮ್ಗೆ ಬಹಳ ಪರಿಚಿತರ ಅನ್ಸುತ್ತ, ಇವ್ರೇನ ನಮಗ್ ಗೊತ್ತಿದ್ದಾರ ಅನ್ಸುತ್ತ. ಯಾಕೆಂದ್ರೆ ನಾವು ಏಕತ್ವದಿಂದ ಬಂದಿರೋರು. ಪತ್ರಿಸರು ಯಾವಾಗ್ಲೂ ಹೇಳ್ತಿರ್ತಾರ, ಒಂದೇ ಗೂಡಿನ ಹಕ್ಕಿಗಳು ಒಂದು ಗೂಡನ್ನು ಸೇರುತ್ತೆ ಅಂತ. ನಾವೆಲ್ಲ ಒಂದೇ ಗೂಡಿನ ಹಕ್ಕಿಗಳಾಗಿರೋದಕ್ಕೆ ಇವತ್ತು ಎಷ್ಟೋ ಜನ ಇದಾರೆ ಹೊರಗಡೆ. ಅವ್ರು ಯಾರು ಇಲ್ದೆ ನಾವೆಷ್ಟೇ ಹಾಕಿದೀವಿ ಅಂದ್ರೆ ಆ ನ್ಯೂ ಎನರ್ಜಿಯನ್ನ ಕೇಳಲಿಕ್ಕೆ ನಾವು ಎಲಿಜಿಬಲ್ ಆಗಿದ್ದೀವಿ. ಸುಮ್ನೆ ಕೇಳಲ್ರಿ ನ್ಯೂ ಎನರ್ಜಿ. ಇದು ಎಷ್ಟೋ ದಿನದ ಒಂದು ತಪಸ್ಸು. ಯಾಕಂದ್ರೆ ನಾನು ಜನ್ಮ ತಗೊಂಡ್ ಬಂದಿರೋದೇ ಇದನ್ನ ಕನ್ನಡ ಭಾಷೆ ತಗೊಂಡ್ಬರ್ಲಿಕ್ಕೆ. ಇಲ್ಲಾಂದ್ರೆ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡ್ಲಾರ್ದಕಿ, ಆ ತೆಲುಗು ಭಾಷೆ ಗಂಧ ಗಾಳಿ ಗೊತ್ತಿಲ್ಲದಕಿ ಇಷ್ಟು ದೊಡ್ಡ ಅದ್ಭುತವಾದಂತ ಆಧ್ಯಾತ್ಮಿಕ ಪುಸ್ತಕವನ್ನ ಭಾಷಾಂತರ ಮಾಡ್ಬೇಕು ಅಂದ್ರೆ ಇದು ನಾನ್ ಮಾಡಿದ ಕೆಲಸ ಅಲ್ಲ, ನನ್ನಿಂದ ಮಾಡಲ್ಪಟ್ಟಿದೆ ಅಂತಾನೆ ಹೇಳ್ತೀನ್ರಿ ಇದನ್ನ. ಅಷ್ಟು ಅದ್ಭುತವಾದಂತ ಕೆಲಸ. ಆ ಅಗ್ನಿಗೋಡೆಯಿಂದ ಆಚೆ ಬಂದ್ಮೇಲೆ ಏನಾಗುತ್ತಂದ್ರೆ ಆತನಿಗೆ ಅಲ್ಲಿ ಏನಾಗುತ್ತೆ, ಪ್ರಜ್ಞಾತ್ಮ ಅನ್ನೋದು ಸಪ್ರೇಟ್ ಆಗುತ್ತೆ ಆತನಿಂದ. ಆ ಚೈತನ್ಯ ಅನ್ನೋದು ಪೀಸ್ 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 ಆಗೋಗ್ಬಿಡುತ್ತೆ. ಒಂದಷ್ಟು ಪೀಸ್ಗಳು ಹುಡುಕೊಂಡು ಹೊರಗಡೆ ಬರುತ್ತಾ, ಒಂದಷ್ಟು ಪೀಸ್ಗಳು ಹುಡುಕೊಂಡು ಪ್ರಜ್ಞಾತ್ಮ ಆಗಿ ಒಂದು ಎನರ್ಜಿ ಒಂದು ಕೋಶ ಇರ್ತೈತ್ರಿ, ಆ ಕೋಶದೊಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತೈತೆ. ಇಲ್ಲಿ ಬಂದ್ಮೇಲೆ ನೋಡ್ತಾನೆ ಜಾಕು, ಅರೆ ರೇ ಏನಪ್ಪಾ ಇದು, ಬಹಳ ಜನ ಅದಾರಲ್ಲ, ನಾವು ನೋಡ್ತಿರ್ತೀವಿ, ಇವಾಗ ಅನಿಸ್ತಿರುತ್ತ ಯಾಕೆ ಹಿಂಗ್ ಬಡದಾಡ್ತಿದ್ದಾರಪ್ಪ ಇವ್ರು, ಏನ್ ಕಟ್ಕೊಂಡ್ ಹೋಗ್ತಿದ್ದಾರೆ ಇಲ್ಲಿ, ಇಲ್ಲೇ ತಳ ಉರ್ಕೊಂಡು ಜೆಂಡ ಉರ್ಕೊಂಡಿರ್ತಾರೆ ಇವರೆಲ್ಲ, ಎಷ್ಟು ಅಜ್ಞಾನಿಗಳ ತರ ವರ್ತಿಸ್ತದಾರಲ್ಲ ಅಂತಂದು ಮನೆ ಕಟ್ತಾ ಇದಾರ, ದುಡ್ಡು ದುಡಿತಾ ಇದಾರ, ಮದ್ವೆ ಮಾಡ್ತಿದಾರ, ಮಕ್ಕಳು ಮಾಡ್ಕೊಂತಿದಾರ, ಮತ್ತೆ ಅವ್ರಿಗೆ ಓದು ವಿದ್ಯಾಭ್ಯಾಸ ಎಲ್ಲ ಮಾಡ್ತಾ ಇದಾರ. ಆದ್ರೆ ಆಧ್ಯಾತ್ಮಿಕವಾಗಿ ಯಾರೊಬ್ರು ಒಂದ್ ಹೆಜ್ಜೆನು ಮುಂದಕ್ಕೆ ಇಡಕ್ ಬರ್ತಾ ಇಲ್ಲಲ್ಲ ಅನ್ಸುತ್ತಲ್ಲ ನಮ್ಗೆ. ಈಗ ತಾನೇ ನಾನು ನಮ್ಮ ಮೈದನ ಹೆಂಡತಿ ಸೌಮ್ಯ ಇದಾರೆ ಅಲ್ಲಿ, ಇವಾಗ ಅವ್ರ ಮಾತಾಡ್ಕೊಂತ ಇದ್ವಿ, ಅಕ್ಕ ಇಷ್ಟೆಲ್ಲ ಫ್ರೀ ಆಗೇ ಇಟ್ಟಿದೀವಿ, ಇನ್ನು ಯಾಕೆ ಬರವಲ್ರಲ್ಲ ಜನ, ಬರ್ಬೇಕಲ್ಲಕ್ಕ ಜನ, ಇನ್ನು ಜಾಸ್ತಿ ಜನರಿಗೆ. ಅಕ್ಕಿ ಪಾಪ ಹಂಬಲ, ಈ ಪಿರಮಿಡ್ ಒಂದ್ 80 ಜನ ಕೂಡ್ತಾರ, ಅಷ್ಟು ಜನ ಬಂದು ಧ್ಯಾನ ಮಾಡ್ಬೇಕಲ್ಲಿ. 3 ತಾಸು 4 ತಾಸು 3 ತಾಸು ಆಗ್ತಾ ಇಲ್ಲ, 4 ತಾಸು ಕೂಡ್ಬೇಕಿಲ್ಲಿ ಜನ. ಜನ ಕುತ್ಕೊಂಡು ಧ್ಯಾನ ಮಾಡ್ಬೇಕಲ್ಲ. ಯಾಕೆಂದ್ರೆ ಅವ್ರಿಗಿನ್ನೂ ಸಮಯ ಬಂದಿಲ್ಲ, ಅವ್ರಿನ್ನೂ ಸಮಯ ಬರ್ಬೇಕು ಅವ್ರಿಗೆ. ನೋಡ್ರಿ, ಧ್ಯಾನ ಕಿವಿಗ್ ಬಿದ್ದಿರ್ತೈತೆ, ಕಿವಿಗ್ ಬಿದ್ರೆ 10 ವರ್ಷ ತಗೊಂತಾರ್ರಿ ಜನ ಧ್ಯಾನ ಬರ್ಬೇಕಂದ್ರೆ. ಇನ್ನ ಅವರೇ ಧ್ಯಾನ ಕಿವಿಗ್ ಬಿದ್ದೋರೇ ಅಷ್ಟ್ ಮಾಡ್ತಾರಂದ್ರೆ ಧ್ಯಾನ ಮಾಡ್ಲಾರ್ದವ್ರು. ಅದಕ್ಕೆ ನಾವು ಸಹನೆಯಿಂದ ಕಾಯ್ಬೇಕಷ್ಟೇ, ಇನ್ನೇನ್ ಬೇರೆ ದಾರಿ ಇಲ್ಲ. ಏಕತ್ವದಿಂದ ಇದ್ವಿ, ಇಲ್ಲಿ ಬಂದ್ಮೇಲೆ ಯಾಕೆ ಆ ದ್ವಂದ್ವತ್ವನ ಶುರು ಆಯ್ತಂದ್ರೆ, ಇಲ್ಲಿ ಭೂಮಿಯಲ್ಲಿ ನಾವು ಭೂಮಿಗೆ ಬರ್ಬೇಕಾದ್ರೆ ಒಂದಿಷ್ಟು ಕಂಡೀಷನ್ಸ್ ಹಾಕ್ಯಾರ್ರಿ ನಮಗೆ. ಆ ಭೂಮಿಯಲ್ಲಿ ಏನಾಗಿತ್ತಂದ್ರೆ ಒಂದು ಹಂತದಲ್ಲಿ ಸೃಷ್ಟಿ ನಿಂತೋಗ್ಬಿಡ್ತು. ಸೃಷ್ಟಿ, ಅದಕ್ಕೆ ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತಾರ್ರಿ, ಎನರ್ಜಿ ಗ್ರಿಡ್ ಲಾಕ್ ಅಂತಾರ್ರಿ ಅದಕ್ಕೆ. ಆ ಎನರ್ಜಿ ಗ್ರಿಡ್ ಲಾಕ್ ಆದಾಗ ಏನಾಯ್ತಂದ್ರೆ ಕಂಪ್ಲೀಟ್ ಸೃಷ್ಟಿ ನಿಂತೋಯ್ತು. ಅವಾಗ 12 ಸ್ಟಾರ್ ಕೌನ್ಸಿಲ್ಸ್, ನೀವ್ ಯಾರಾದ್ರೂ ತೆಲುಗು ಕ್ಲಾಸ್ ಅಟೆಂಡ್ ಆಗ್ತಾ ಇದ್ರೆ, ಜೂಮ್ ಅಟೆಂಡ್ ಆಗ್ತಾ ಇದ್ರೆ ಅವ್ರು ಜಾಸ್ತಿ ಇದ್ರ ಬಗ್ಗೆ ಹೇಳ್ತಿರ್ತಾರ. 12 ಸ್ಟಾರ್ ಕೌನ್ಸಿಲ್ಸ್, ಆ 12 ವಿಶ್ವಗಳ ನಾಯಕರು ಏನ್ ಮಾಡ್ತಾರ್ರಿ, ಒಂದ್ ಮೀಟಿಂಗ್ ಮಾಡ್ತಾರಲ್ಲಿ. ಆ ಮೀಟಿಂಗ್ ಮಾಡ್ದಾಗೇನೆ ನೋಡ್ರಿ 2 ಸಲ ನಮ್ಮ ಮಾನವ ನಾಗರಿಕತೆ ನಾಶ ಆಗೈತ್ರಿ. ಈ ಸಲ ಏನು ನಾವೆಲ್ಲ ಭೂಮಿಗೆ ಬಂದಿವಲ್ಲ, ಇದು ನಾಶ ಆಗ್ಬಾರ್ದು ಅಂದ್ರೆ ಪರ್ಫೆಕ್ಟ್ ಆಗಿ ನೀವಲ್ಲಿ ಗೇಮ್ ಆಡ್ಬೇಕು. ಹೋಗಿ ಗೇಮ್ ಅಂದ್ರೆ ಜೀವನ ಮಾಡ್ಬೇಕು, ಪರ್ಫೆಕ್ಟ್ ಆಗಿ ಜೀವನ ಮಾಡ್ಬೇಕಂತ ಹೇಳಿ ಒಂದ್ ಮೀಟಿಂಗ್ ಮಾಡಿದಾಗ ಪಿತಾಮಹ ಪತ್ರಿ ಸರ್ ಇದ್ ನಿಂತ್ಕೊಂಡ್ರತ್ರಿ. ನಾನು ಹೋಗ್ತೀನಿ ಈ ಸಲ ಭೂಮಿ. ಅವಾಗ ಹೇಳಿದ್ರಂತೆ ಮಾಸ್ಟರ್ಸ್ ಎಲ್ಲ, ಇಲ್ಲ ಇಲ್ಲ ನಿಮ್ ಜೊತೆಗೆ 1,44,000 ಜನ ಮಾಸ್ಟರ್ಸ್ ಇದಾರ, ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಅದ್ರಲ್ಲಿ ನಾನು ಕೂಡ ಒಬ್ಳಂತ ಪತ್ರಿ ಸರ್ ಹೇಳಿದ್ರು 2013 ನನಗೆ. ಇದನ್ನ ಎಷ್ಟು ನಾನು ಹೆಮ್ಮೆ ಪಡ್ಬೇಕಲ್ಲ, ನಿಜವಾಗ್ಲೂ ನನ್ನ ಜನ್ಮ ಸಾರ್ಥಕ ಆಯ್ತು. ಆ ಸಮಯದಲ್ಲೇ ನಮ್ಮ ತಂದೆ ತಾಯಿಗಳು ನನಗ್ ಜನ್ಮ ಕೊಟ್ರಲ್ಲ, ಇವಾಗ ಜನ್ಮ ಕೊಟ್ಟಿದ್ರೆ, ಇವಾಗ ನಾ ಹುಟ್ಟಿದ್ರೆ ಪತ್ರಿ ಸರ್ ಮೀಟ್ ಆಗ್ತೇನೆ ಇದ್ದಿದ್ದಿಲ್ಲ ನಾನು. ಆ ಸಮಯದಲ್ಲಿ ಪತ್ರಿ ಸರ್ ಕರೆಕ್ಟ್ ಆಗಿ ಆ ಟೈಮ್ ಪತ್ರಿ ಸರ್ ನಮಗೆ ಭೇಟಿ ಆಗ್ತಕ್ಕಂತ, ಅವ್ರ ದರ್ಶನ ಭಾಗ್ಯ ಸಿಗ್ತಕ್ಕಂತ ಸಮಯದಲ್ಲಿ ನಾನಿದ್ದೆ, ಆ ಟೈಮ್ಗೆ ನಾನು ಬಂದೆ. ಅದಕ್ಕಾಗಿ ನಾವೆಲ್ಲ ಕೇಳ್ಕೊಂಡ್ ಬಂದವ್ರು. ಅಲ್ಲಲ್ಲಲ್ಲೇ
ನಾವು ಬೇರೆ ಬೇರೆ ದೇಶಗಳಲ್ಲಿ ಪತ್ರಿ ಸರ್ ಎಲ್ಲೆಲ್ಲ ದೇಶದಲ್ಲಿ ಓಡಾಡ್ಯಾರ ನೋಡ್ರಿ, ಅಲ್ಲೆಲ್ಲ ಮಾಸ್ಟರ್ಸ್ ಜನ್ಮ ತಗೊಂಡ್ರು. ಪತ್ರಿ ಸರ್ ಅವ್ರನ್ನ ಫಾಲೋ ಆಗ್ತಾ, ಅವರ ಒಂದು 18 ಸೂತ್ರಗಳನ್ನ ಫಾಲೋ ಆಗ್ತಾ, ಪಿರಮಿಡ್ ನಿರ್ಮಾಣ ಮಾಡ್ತಾ, ಧ್ಯಾನ ಕ್ಲಾಸ್ಗಳನ್ನ ಉಚಿತವಾಗಿ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. PSSM ಅಂದ್ರೇನೆ ಕಂಪ್ಲೀಟ್ ಫ್ರೀ ಮತ್ತು ಅನ್ನದಾನಕ್ಕೆ ಫೇಮಸ್ ನಮ್ಮ PSSM. ಇದು ಬಂದಿದ್ದು ಎಲ್ಲಿಂದ? ಯಶೋಧರ ಮಾತೆಯಿಂದ ರೀ ಬಂದಿದ್ದು ಈ ಸಂಸಾರದಲ್ಲಿ ನಿರ್ವಾಣ ಅಂತಕ್ಕಂಥದ್ದು. ಮತ್ತೆ ಯಾವತ್ತಾದ್ರೂ ಕ್ಲಾಸ್ ತಗೊಂಡಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಮ್ ನ್ಯೂ ಎನರ್ಜಿ ಮಾತಾಡ್ತಾ ಇದೀವಿ ಇವಾಗ. ಅಲ್ಲಿ ಏನಾಯ್ತಂದ್ರೆ, ಸಾರಿ, ಒಂದು ಫೋನ್ ಕಾಲ್ ಬಂದಿತ್ತು. ಈ ಸೃಷ್ಟಿಯಲ್ಲಿ ಏನಾಯ್ತು ಅಂದ್ರೆ, ನಮ್ಮನ್ನ ಅವಾಗೆಲ್ಲ ಮಾಸ್ಟರ್ಸ್ ಡಿಸ್ಕಷನ್ ಮಾಡಿದ್ರಲ್ಲ, ಅವಾಗ ನಮ್ ಭೂಮಿಯನ್ನ ಕೊಟ್ರು ನೋಡ್ರಪ್ಪ. ಭೂಮಿ ಹೆಂಗಿತ್ತು ಅವಾಗ? ಕಂಪ್ಲೀಟ್ ಆಗಿ ಜಲಾವೃತವಾಗಿತ್ತು. ನೆನ್ಪೈತಲ್ರಿ? ಜಲಾವೃತವಾಗಿತ್ತು. ಕ್ರಿಶ್ಚಿಯನ್ ಇದರಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ಬರುತ್ತಾ, ನಮ್ಮ ಕನ್ನಡದ ಪುರಾಣಗಳಲ್ಲಿ ಬರುತ್ತೆ ನೋಡ್ರಿ, ಜಲಾವೃತವಾಗಿತ್ತು ಭೂಮಿ ಇಷ್ಟು ದಿನಗಳ ಕಾಲ. ಮಂಜು ಸುರಿದು, ಮಳೆ ಸುರಿದು ಜಲಾವೃತವಾಗಿತ್ತು. ಆಮೇಲೆ ನಿಧಾನವಾಗಿ ಜೀವಗಳು ಹುಟ್ಕೊಂಡು ಅಂತ ಓದ್ತೀವಲ್ಲ ನಾವು, ಅದೇ ತರ ಸತ್ಯ ಅದು. ಆವಾಗ ಮಾಸ್ಟರ್ಸ್ ಏನ್ ಮಾಡ್ತಾರ, ನೋಡ್ರಪ್ಪ ಈ ಭೂಮಿ ಕೊಟ್ಟಿವಿ ನಿಮ್ದು. ಹೆಂಗಂದ್ರೆ, ಒಂದು ಸೈಟ್ಗೆ ಹೊರಗಡೆ ರಕ್ಷಣಾ ಗೋಡೆಯನ್ನ, ಅಂದ್ರೆ ಮುಳ್ತಂತಿ ಅಂತೀವಲ್ರಿ, ಮುಳ್ಬೇಲಿ, ಆ ಮುಳ್ಬೇಲಿ ಹಾಕಿ ಇದು ನಿಮ್ದು, ನೀವೇನಾರ ಮಾಡ್ಕೊಳ್ರಿ ಇದ್ರಾಗಂತ ಬಿಡ್ತಾರಲ್ಲ, ಆ ರೀತಿ ಈ ಭೂಮಿ ನೀವು ಕಲಿತಕ್ಕಂತ ಪಾಠಶಾಲೆ, ಈ ಭೂಮಿ ನೀವು ಕೆಲಸ ಮಾಡೋ ಆಫೀಸ್, ಈ ಭೂಮಿ ನೀವು ಪ್ರಯೋಗ ಮಾಡೋ ಪ್ರಯೋಗಶಾಲೆ. ಇಲ್ಲಿ ಏನೇನೆಲ್ಲ ಮಾಡ್ತಾ ಇದೀವ್ರಿ? ಅನುಭವಗಳನ್ನ ಪಡಿತಾ ಇದ್ದೀವಿ, ಪುಸ್ತಕಗಳನ್ನ ಓದ್ತಾ ಇದೀವಿ, ಪುಸ್ತಕಗಳನ್ನ ಬರಿತಾ ಇದೀವಿ, ಕ್ಲಾಸ್ ಹೇಳ್ತಾ ಇದೀವಿ. ಇವೆಲ್ಲ ಪ್ರಯೋಗಗಳಲ್ಲ, ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದೀವಿ. ಧ್ಯಾನ ಬರೋಕ್ಕಿಂತ ಮುಂಚೆ ಒಂದ್ ರೀತಿ ಕತೆ, ಅದ್ರ ಧ್ಯಾನ ಸಿಕ್ಕ ಮೇಲೆ, ಪಿತಾಮಹ ಪತ್ರಿಜಿಯವರ ದರ್ಶನ ಆದ್ಮೇಲೆ ನಮ್ಮ ಒಂದು ಲೈಫ್ ಅನ್ನೋದು ಅಜ್ಞಾನ ಅಂಧಕಾರದಿಂದ ಎಲ್ಲೋ ಒಳಗಡೆ ಹೋಗ್ತಾ ಇತ್ತು, ಅಧಪ್ಪತನಕ್ಕೆ ಹೋಗ್ತಾ ಇತ್ತು. ಯಾವಾಗ ಪಿತಾಮಹ ಪತ್ರಿಜಿಯವರ ಒಂದು ದರ್ಶನ ಆಯ್ತೋ, ಅವಾಗ ನಮ್ಮ ಪ್ರತಿಯೊಬ್ಬರ ಲೈಫ್ ಕೂಡ ಯೂಟರ್ನ್ ತಗೊಂಡೈತ್ರಿ. ಯೂಟರ್ನ್ ಅಂದ್ರೆ ಬೆಳಕಿನಿಂದ ಬಂದವ್ರು ನಾವು. ಮೊನ್ನೆ ತಾನೇ ಸತ್ಯಪರ್ಣದ ಬಗ್ಗೆ ಹೇಳುವಾಗ ಬೆಳಕಿನಿಂದ ಬೆಳಕಿನ ಕಡೆಗೆ ಅಂತ ಮಾತಾಡಿದ್ವಿ. ಬೆಳಕು ಮೂಲತಃ ಬೆಳಕು ನಾವು. ಆ ಬೆಳಕು ಎಲ್ಲಿಗೆ ಬಂದೀವಿ? ಏಕತ್ವದಿಂದ ದ್ವಂದ್ವತ್ವಕ್ಕೆ ಬಂದೀವಿ. ಇಲ್ಲಿ ದ್ವಂದ್ವತ್ವ ಅಂದ್ರೆ ನಂದು ನಿಂದು, ಅಕ್ಕಿದು ಅವ್ರದು, ನಂದಲ್ಲ, ನನಗ್ ಬೇಕು ನಿನಗ್ ಬೇಕು, ಕೆಟ್ಟದ್ದು ಒಳ್ಳೇದು, ದೆವ್ವ ಭೂತ, ರೋಗ ಔಷಧಿ, ಕತ್ಲೆ ಬೆಳಕು, ಈ ರೀತಿ ಡಿಫ್ರೆನ್ಸಿಯೇಷನ್ ಐತಲ್ಲ, ಇದಕ್ಕೆ ಏನಂತಾರೆ? ದ್ವಂದ್ವತ್ವ. ದ್ವಂದ್ವ ಅಂದ್ರೆ ಡ್ಯೂಲಿಟಿ. ಆದ್ರೆ ಅಲ್ಲಿರೋದೆಲ್ಲ ಏಕತ್ವ. ನಾವಿದ್ವಲ್ಲ, ಒಂದು ಟೈಮಲ್ಲಿ ಇದ್ವಲ್ಲ, ಅಲ್ಲಿ ಏಕತ್ವ ಇರೋದು. ಅಲ್ಲಿ ಏನಂದ್ರೆ, ನಾವು ಪುರಾಣದೊಳಗಡೆ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ನೋಡ್ರಿ, ಯಾರಾದ್ರೂ ಒಂದು ಲೋಕಕ್ಕೆ ಹೋಗ್ಬೇಕಂದ್ರೆ ಹಿಂಗೊಂದು ಗದಾ ಹಿಡ್ಕೊಂತಿದ್ರು. ಅವ್ರ ಗದಾನ ಆಯ್ದು ಹಿಡ್ಕೊಂಡು ಅಲ್ಲೊಂದು ಮ್ಯೂಸಿಕ್ ಬರ್ತೈತಿ, ಢಣ್ ಅಂತ ಮ್ಯೂಸಿಕ್ ಕೊಟ್ಬಿಡ್ತಿದ್ರು. ಕೊಟ್ಟ ತಕ್ಷಣ ಅವ್ರು ಬೇರೆ ಲೋಕದಾಗಿರ್ತಿದ್ರು. ಯಾಕೆ ಹೇಳ್ರಿ? ಅದು ಈಗೂ ಸಾಧ್ಯ. ಹೆಂಗಂದ್ರೆ, ಅವರು ಟೆಲಿಪತಿಯಿಂದ, ಅವ್ರಿಗೆ ಮನಸ್ಸೇ ಇರ್ತಿದ್ದಿಲ್ರಿ. ಮನಸ್ಸು ಕಂಪ್ಲೀಟ್ ಶೂನ್ಯದಲ್ಲಿರ್ತಿತ್ತು. ಮನಸ್ಸು ಶೂನ್ಯ ಇದ್ದಾಗ ಈ ಯೂನಿವರ್ಸ್ ಒಳಗಡೆ ಸಾಕಷ್ಟು ಸಮಾಚಾರಗಳು ನಡೀತಾನೆ ಇರ್ತಾವ್ರಿ. ಅವು ನಮ್ ಕಿವಿಗ್ ಬೀಳ್ಬೇಕಂದ್ರೆ, ನಾವ್ ನೋಡ್ಬೇಕಂದ್ರೆ, ಇಲ್ಲಿರ್ತಕ್ಕಂಥ ಕಸವನ್ನ ನಾವು ಕಸ ತೆಗಿತಾನೇ ಇರ್ಬೇಕು ದಿನ. ನಮಗ ಇಲ್ಲಿ ಪಕ್ಕದ ರೂಮ್ನಾಗ ಏನಾಗತೈತೆ ಗೊತ್ತಾಗೋದು, ಪಕ್ಕದ ಮನೆಗೆ ಏನಾಗ್ತೈತೆ ಗೊತ್ತಾಗೋದು. ಸಿಟಿ ಒಳಗ್ ನೋಡ್ರಿ, ಪಕ್ಕದ ಮನೆಗೆ ಕೊಲೆ ಆದ್ರೂ ನೋಡಂಗಿಲ್ಲ. ನೀ ಯಾವ್ದಾವ್ದು ಲೋಕದಲ್ಲಿ ಏನಾಗುತ್ತಂತ ಹೆಂಗ್ ಗೊತ್ತಾಗತ್ರಿ ನಮಗ? ನಾವೆಷ್ಟು ಸಾಧನೆ ಮಾಡ್ಬೇಕು? ಅದಕ್ಕೆ ಪತ್ರಿ ಸರ್ ಅವರು, ಪ್ರೇಮ್ನಾಥ್ ಸರ್ ಒಂದ್ ಮಾತು ಹೇಳ್ತಿರ್ತಾರ್ರಿ ಯಾವಾಗ್ಲೂ, ಈ ಭೂಮಿಗೆ ಜ್ಞಾನ ಕೊಡ್ಲಿಕ್ಕೆ ವೇದಗಳು ಬಂದ್ವು. ವೇದಗಳು ಆ ಸಂಸ್ಕೃತ ಭಾಷೆಯಲ್ಲಿ ಇರೋದ್ರಿಂದ ಯಾರಿಗೂ ಓದಕ್ ಆಗ್ಲಿಲ್ಲ, ಅದು ಅರ್ಥ ಆಗ್ಲಿಲ್ಲ. ಆಮೇಲೆ ಉಪನಿಷತ್ತುಗಳು ಬಂದ್ವು, ಉಪನಿಷತ್ತು ಕೂಡ ಅರ್ಥ ಆಗ್ಲಿಲ್ಲ, ಓದಕ್ಕಾಗ್ಲಿಲ್ಲ. ಆವಾಗ ಭಗವದ್ಗೀತೆ ಬಂತು. ಭಗವದ್ಗೀತೆಯನ್ನ ಬಲ್ಲಂತ ಜಾಣ ಜನ ಏನ್ ಮಾಡ್ಬಿಟ್ರು, ಅದು ದೇವ್ರಂತ ಅದ್ರ ಬಗ್ಗೆ ಏನೋ ಇಲ್ಲದ್ದೆಲ್ಲ ಹೇಳಿ ದೇವ್ರ ಮನೆ ಒಳಗಡೆ ಇಟ್ಟು ಪೂಜೆ ಮಾಡೋದನ್ನ ಕಲ್ತ್ವಿ. ಭಗವದ್ಗೀತೆ ಪಾರಾಯಣ ಮಾಡೋದು ಕಲ್ತ್ವಿ, ಭಗವದ್ಗೀತೆ ಅರ್ಥ ಸಹಿತ ಹೇಳೋದು ಕಲ್ತ್ವಿ. ಆದ್ರೆ ಅದನ್ನ ಅಳವಡಿಸ್ಕೊಂಡು, ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆಯೋದನ್ನ ಕಲೀಲಿಲ್ಲ. ಅದಕ್ಕೆ ಪತ್ರಿ ಸರ್ ಭೂಮಿಗೆ ಬಂದ್ರು ಅಂತ ಹೇಳ್ತಿರ್ತಾರ್ರಿ ಯಾವಾಗ್ಲೂ. ಪತ್ರಿ ಸರ್ ಬಂದೇನಿಲ್ರಿ, ಎಂತ ಜನಸಾಮಾನ್ಯರು. ನಾನು ಎಷ್ಟೋ ಜನ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ನಾನ್ ವೆಜಿಟೇರಿಯನ್ ಆಗಿದ್ವಿ ನಾವೆಲ್ಲ. ಈಗ ನಾನ್ ವೆಜ್ ಎಲ್ಲ ಎಗ್ ಹಾಕಿದ ಕೇಕ್ ತಿನ್ಲಾರ್ದಂತಹ ಸ್ಥಿತಿ.
ಬೆಳ್ಳುಳ್ಳಿ ನಮ್ಮ ಮನೆ ದಾಟಿ ಬರಲಾರಂತ ಸ್ಥಿತಿಯಲ್ಲಿ ನಾವಿದೀವಿ ಅಂದ್ರೆ ಮತ್ತಿದು ಎಷ್ಟು ಜನ್ಮದ ಹಂಬಲ ರೀ ಇದು. ನಾವೆಲ್ಲ ಯುಗ ಯುಗಗಳು ಕಾಯ್ಕೊಂಡು ಬಂದಿವ್ರಿ ಪತ್ರಿ ಸರ್ನ ಜೊತೆಗೆ ಪ್ರಯಾಣ ಮಾಡ್ಲಿಕ್ಕೆ. ಅಂತ ಅದ್ಭುತವಾದಂತ ನ್ಯೂ ಎನರ್ಜಿಯಲ್ಲಿ ಇದೀವಿ, ನ್ಯೂ ಇನ್ಫಾರ್ಮೇಶನ್ ಅಲ್ಲಿ ಇದೀವಿ, ನ್ಯೂ ಟೈಮ್ ಝೋನ್ ಅಲ್ಲಿ ಇದೀವಿ ನಾವೀಗ. ಇದೆಲ್ಲ ನಾವು ತಿಳ್ಕೊಬೇಕು. ಸತ್ಯಯುಗ 2011 2021 ಮಿಡ್ ನೈಟ್ ಸ್ಥಾಪನೆ ಆಯ್ತಂತ ಪತ್ರಿ ಸರ್ ಹೇಳಿದ್ರಲ್ಲ, ಸತ್ಯಯುಗ ಸ್ಥಾಪನೆ ಆಗಿದೆ. ಎಷ್ಟು ಸಮಸ್ಯೆಗಳು ಬರ್ತಾ ಇದಾವ, ಕಿತ್ತೋಗೋ ಸಮಸ್ಯೆ, ಅನಾರೋಗ್ಯ, ಫೈನಾನ್ಷಿಯಲ್ ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್ಸ್. ಯಾಕೆಂದ್ರೆ ನಮ್ಮ ಆ ನ್ಯೂ ಎನರ್ಜಿಯಲ್ಲಿ ಎಂಟರ್ ಆಗಿದೀವಿ ನಾವೀಗ. ನಮ್ಮ ಓಲ್ಡ್ ಎನರ್ಜಿ ಅನ್ನೋದು ನಮ್ಮಿಂದ ಬಿಡುಗಡೆ ಆಗ್ತಾನೆ ಇದೆ. ಮೇಡಮ್ ಇನ್ನೊಂದು 10 ನಿಮಿಷ ಐತ್ರಿ, 5 ನಿಮಿಷ ಐತ್ರಿ. ನಾನು 10 ನಿಮಿಷ ಮಾಡಿ ಮೇಡಮ್, ಪರವಾಗಿಲ್ಲ. ಓಕೆ ನೋಡ್ರಿ, ಇನ್ನು ನಾವು ಇನ್ ಇಂಟ್ರೊಡಕ್ಷನ್ ಅಲ್ಲೇ ಇದೀವಿ ನ್ಯೂ ಎನರ್ಜಿ ಅಂದ್ರೆ. ಬಟ್ ನ್ಯೂ ಎನರ್ಜಿಯಲ್ಲಿ ಕೆಲವು ಪಾಯಿಂಟ್ಸ್ ಇದಾವೆ ಮೇಡಮ್ ತಿಳ್ಕೊಳ್ಳೋಂತಾವು. ನಾವು ಅದನ್ನ ತಿಳ್ಕೊಳ್ಳೇಬೇಕು. ನಮ್ಮ ಒಳಗಡೆ ದಿವ್ಯತ್ವದ ಜಾಗೃತ ಲಕ್ಷಣಗಳನ್ನ ತಂದು ಕೊಟ್ಟಾರ್ರಿ, ಬುಕ್ಕಲ್ಲಿ ಇದಾವ. ಅದನ್ನ ಹೇಳ್ತೀನಿ, ಯಾಕಂದ್ರೆ ಅದು ನಮ್ಮ ಫಿಸಿಕಲ್ ಲೈಫ್ಗೆ ಸಂಬಂಧಪಟ್ಟಿರೋದು. ಈ ಭೂಮಿ ಮೇಲೆ ಸಾಕಷ್ಟು ಬದಲಾವಣೆಗಳು ಬರ್ತಾ ಇದಾವ್ರಿ. ಯಾಕಂದ್ರೆ ಜಸ್ಟ್ ಒಂದ್ ವರ್ಷದ ಹಿಂದೆ ಹೋಗ್ರಿ ಅಥವಾ 5 ವರ್ಷ ಹಿಂದೆ ಹೋಗ್ರಿ, ಟೈಮ್ ಸಿಗ್ತಾ ಇಲ್ಲ, ಕೆಲ್ಸಗಳು ಪೆಂಡಿಂಗ್ ಆಗ್ತಾ ಇದಾವ. ಯಾಕಂದ್ರೆ 2012ರಲ್ಲಿ ಭೂಮಿ ಪೋಟಾನ್ ಬ್ಯಾಂಡ್ ಅನ್ನು ಎಂಟ್ರಿ ಆಗೈತೆ ಅಂದಾಗ ನಮ್ಗೆ ಗಡಿಯಾರದಲ್ಲಿ ತೋರಿಸೋದು ಎಷ್ಟು ಟೈಮು, ಎಷ್ಟು ದಿನಾಂಕ 30, 31, 29. ಗಡಿಯಾರ ಕ್ಯಾಲೆಂಡರ್ ಗಡಿಯಾರ ತೋರಿಸೋದು 24 ಗಂಟೆ. ಆದ್ರೆ ನಮ್ಗೆ ಸಿಗ್ತಿರೋದು ಕೇವಲ 16 ತಾಸು ಮಾತ್ರ. ನಮ್ಗೆ ಅನ್ಸುತ್ತೆ, ಆದ್ರೆ ಎಷ್ಟು ಬೇಗ ಟೈಮ್ ಓಡುತ್ತೆ ನೋಡ್ರಿ. ನೋಡಿರಲ್ಲ, ಆ ರೀತಿ ಎಷ್ಟೇ ಬದಲಾವಣೆಗಳು ಬರೀ ಭೂಮಿ ಮೇಲೆ ಅಷ್ಟೇ ಅಲ್ಲ, ನಮ್ ಜೀವನದಲ್ಲಿ ಬದಲಾವಣೆ ಬರುತ್ತಾ, ದೇಹದಲ್ಲಿ ಬದಲಾವಣೆ ಬರುತ್ತಾ, DNA ಕೂಡ ಚೇಂಜ್ ಆಗ್ತಾ ಇದೆ ರೀ. ಯಾರಿಗೆ ತೀವ್ರವಾಗಿ ಬ್ಯಾಕ್ ಬೋನ್ ಪೇನ್ ಆಗ್ತಾ ಇದೆ ಅಂದ್ರೆ, ಮೈ ಕೈ ಎಲ್ಲ ನೋವು ಬರ್ತಾ ಇದೆ, ದೇಹದಲ್ಲಿ ನೋವು ಬರ್ತಾ ಇದೆ, ಕುಂಡಲಿನಿ ಜಾಗೃತಿ ಆಗ್ತಕ್ಕಂತ ಲಕ್ಷಣ ಇದು. ಭುಜ, ಕುತ್ತಿಗೆ, ಮೈಕೈ ನೋವು ಭಯಂಕರ ಅನುಭವ ಆಗುತ್ತೆ ಇದೆಲ್ಲ. ನಂಗೆ 2011 to 16 ತನಕ ಈ ಏನು ನ್ಯೂ ಎನರ್ಜಿ ಹೇಳಿದ್ರಲ್ಲ, ಈಗ 12 ಲಕ್ಷಣ ಹೇಳ್ತೀನ್ರಿ, ಅವೆಲ್ಲವೂ ಬಂದು ನನ್ಗ ಅವಾಗ ಗೊತ್ತಿಲ್ಲ, ಭಯ ಆಗೋಯ್ತು, ಬೆಡ್ ರಿಡನ್ ಆಗ್ತಕ್ಕಂತ ಪರಿಸ್ಥಿತಿ ಬಂದಿತ್ತು. ಅದೆಲ್ಲ ಈಗ್ಲೂ ಕೂಡ ಯಾರಿಗಾದ್ರೂ ಆಗುತ್ತೆ ಅಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ಗೆ ಯಾರು ಹೇಳೋರು ಇರ್ಲಿಲ್ಲ. ನಿಷ್ಕಾರಣವಾಗಿ ಅಳು ಬರ್ತೈತ್ರಿ ಸುಮ್ನೆ. ಯಾಕಂದ್ರೆ ಆ ಗತ ಜನ್ಮವನ್ನ, ಆ ಕರ್ಮವ ನಮ್ಮಿಂದ ಬಿಟ್ಟು ಹೋಗುತ್ತಂದಾಗ ನಮ್ಗೆ ಕಣ್ಣೀರ್ ಬರುತ್ತ್ರಿ. ಆದ್ರೆ ಇವೆಲ್ಲ ಈ ದಿವ್ಯತ್ವದ ಜಾಗೃತ ಲಕ್ಷಣಗಳೇನಿದಾವಲ್ಲ, ಇವೆಲ್ಲ ಪರ್ಮನೆಂಟ್ ಆಗಿರೋದಿಲ್ಲ. ಪೇನ್ಸ್ ಆಯ್ತು, ನೋಡಿ ಎಷ್ಟು ಹ್ಯಾಪಿಯಾಗಿ ಎಷ್ಟು ಆರಾಮಾಗಿದ್ದೀನಿ ನಾನು. ಇವ್ಯಾವು ಬರಂಗಿಲ್ರಿ, ಸ್ವಲ್ಪ ಟೈಮ್ ಇರ್ತೈತೆ ಅಷ್ಟೇ. ಈಗ ನ್ಯೂ ಎನರ್ಜಿ ಕೇಳ್ತಾ ಇದ್ರಲ್ಲ, ಖಂಡಿತವಾಗಿಯೂ ಇವತ್ತಲ್ಲ ನಾಳೆ ಈ ವಾರ ನಿಮ್ಗೆ ಜ್ವರ ಬರ್ಬೋದು, ಮೋಷನ್ಸ್ ಆಗ್ಬೋದು, ಜಗಳ ಆಗ್ಬೋದು. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ಭಯ ಪಡ್ಬೇಡ್ರಿ. ನಿಮ್ ಒಳಗಡೆ ಇರೋ ಆ ನ್ಯೂ ಓಲ್ಡ್ ಎನರ್ಜಿ ಬಿಟ್ಟು ಹೋಗ್ಲಿಕ್ಕೆ ಇದೆಲ್ಲ ನಡೀತೈತ್ರಿ, 100% ಪಕ್ಕ, ಬೇರೆ ಏನಿಲ್ಲ ಇದಕ್ಕ. ಮತ್ತೆ ಯಾರಾದ್ರೂ ಕೆಲಸ ಮಾಡ್ತಿದ್ರೆ ಹಠಾತ್ ಆಗಿ ಉದ್ಯೋಗ ಬದಲಾವಣೆ ಆಗ್ಬೋದು. ನಮ್ಮ ಯಜಮಾನ್ರಿಗೆ ಅದೇ ತರ ಆಗಿತ್ರಿ. ಆರಾಮಾಗಿ ಜಾಬ್ ಐತೆ, ಜಸ್ಟ್ ನಾವ್ 2012 ಒಳಗಡೆ ನಮ್ಮ ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಬಂದಿದ್ವಿ. ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಡೆಪ್ರೆಷನ್ ಕೊಟ್ಬಿಟ್ರು. ಭಯಂಕರ ತ್ರಾಸಂತೂ ವಿಚಿತ್ರ ಆಯ್ತ್ರಿ ಆ ಟೈಮ್ನಾಗ. ಕುಟುಂಬದ ಅನುಬಂಧಗಳು ದೂರವಾಗೋದು. ಧ್ಯಾನ ಯಾವಾಗ ಮಾಡ್ತಿದ್ರಿ ಅಂದಾಗ ಇದು ಪಕ್ಕಾ ಬಂದೇ ಬರುತ್ತೆ. ಯಾಕಂದ್ರೆ ಅಲ್ಲಿ ಒಂದು ಕ್ಲಾಶ್ ನಡೀತೈತ್ರಿ. ಧ್ಯಾನ ಮಾಡ್ತಾ ಮಾಡ್ತಾ ಒಂದು ಫ್ರೀಕ್ವೆನ್ಸಿ ಒಂದು ಮ್ಯಾಚ್ ಆಗಂಗಿಲ್ಲ, ಅವಾಗ ಜಗಳ ಬಂದೇ ಬರುತ್ತೆ. ಆದ್ರೆ ಆ ಜಗಳ ಕೂಡ ಬಹಳ ದಿನ ಇರಂಗಿಲ್ಲ. ಮತ್ತೆಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ, ನಾನಂತೀಗ ಹಂಗೆ ಇದೇನ್ರಿ, ನಾವೆಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಒಂದೇ ಕಡೆ ಸೇರಿ ಹಬ್ಬ ಮಾಡ್ತೀವಿ, ಎಲ್ಲ ಬಹಳ ಖುಷಿಯಾಗಿ ಚೆನ್ನಾಗಿದ್ದೀವಿ. ಅದು ಮಾತ್ರ ನಾನು ಸಾಕ್ಷಿ ಅದಕ್ಕೆ. ಅಸಾಧಾರಣ ನಿದ್ರೆ ಬರುತ್ತ್ರಿ. ಯಾರಿಗ ಚೆನ್ನಾಗಿ ನಿದ್ದೆ ಬರುತ್ತಂದ್ರೆ ಖುಷಿ ಪಡ್ರಿ, ನಾನು ನ್ಯೂ ಎನರ್ಜಿಲಿ ಇದ್ದೀನಪ್ಪ ಅಂತಂದು ಅದಕ್ಕೆ ವರಿ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ತೀವ್ರವಾದಂತ ಕನಸು ಬರ್ತಿರ್ತಾವ್ರಿ. ಕೆಲವ್ರಿಗೆ ಹೆಂಗ್ ಕನಸು ಬರ್ತಿರ್ತಾವಂದ್ರೆ, ಯಾರೋ ಬೆನ್ನತ್ತಿದಂಗೆ, ಯಾರೋ ಓಡಿಸ್ತಿರಂಗೆ, ಯುದ್ಧ ಮಾಡ್ತಿರಂಗೆ ಕನಸುಗಳು ಬರ್ತಾ ಇದಾವಂದ್ರೆ ನಮ್ಮಿಂದ ಓಲ್ಡ್ ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ಆಮೇಲೆ ನಮ್ಮಲ್ಲ ಮಾತಾಡ್ಕೊಳ್ಳೋದು ನೋಡ್ಲಿಕ್ಕೆ ಸುಮ್ನೆ ಕುಂತಂಗ ಅನಿಸ್ತಿರುತ್ತ, ಒಳಗಡೆ ಸಂಭಾಷಣೆ ನಡೀತಾ ಇರುತ್ತೆ. ಯಾರಿಗಾದ್ರೂ ಆತರ ಆಗ್ತಾ ಇದೆ ನೋಡ್ಕೊಳ್ರಿ, ಆ ರೀತಿ ಸಂಭಾಷಣೆ ನಡೀತಾ ಐತೆ ಅಂದ್ರೆ ಎಸ್, ಇದು ಓಲ್ಡ್ ಎನರ್ಜಿ ಹೋಗ್ತಾ ಇದೆ ನಮ್ಮಿಂದ ಅಂತ ಆರಾಮಾಗಿ ಖುಷಿ ಪಡ್ರಿ. ಭೌತಿಕ ಕೋಲಾಹಲ ಹೆಂಗಂದ್ರೆ, ಭೌತಿಕ ಕೋಲಾಹಲ ಯಾಕೆ ಜಾಸ್ತಿ ಆಗುತ್ತಂದ್ರೆ,
ನೆಲದ ಮ್ಯಾಗ ನಾವ್ ಇದೀವೋ ಇಲ್ಲ ಅಂತಾರ ಫೀಲ್ ಆಗ್ತಿರ್ತ ಒಂದೊಂದ್ಸಲ. ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ಚೈತನ್ಯ ನ್ಯೂ ಎನರ್ಜಿಯಲ್ಲಿ ಕಾಲಿಡ್ತಿರ್ತೈತೆ, ಬಟ್ ಫಿಸಿಕಲ್ ಬಾಡಿ ಇಡ್ತಿರಂಗಿಲ್ಲ. ಅವಾಗ ನಮ್ ದೇಹವನ್ನ ಎತ್ಕೊಂಡ್ ಹೋಗ್ತೀವಿ ಅನ್ನೋ ತರ ಫೀಲ್ ಆಗ್ತಿರ್ತೈತ್ರಿ. ಅದು ಕೂಡ ಬಹಳ ದಿನ ಇರಂಗಿಲ್ಲ. ಅದನ್ನು ಕೂಡ ಒಂದು ಲಕ್ಷಣ ಅಂತಾನೆ ನೀವು ಫೀಲ್ ಆಗ್ರಿ. ಆಮೇಲೆ ಎಲ್ಲರ ಜೊತೆ ಇದ್ರು ಕೂಡ ನಾವು ಒಂಟಿಯಾಗಿ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ. ಕೆಲವು ಸಲ ಅಳು ಬರ್ತಾ ಇರುತ್ತೆ. ಯಾಕೆಂದ್ರೆ ಇದು ದಿವ್ಯತ್ವ ಅನ್ನೋದು ನಮ್ಮಲ್ಲಿ ಜಾಗೃತಿ ಆಗ್ತೇನೆ ಅನ್ನೋದಕ್ಕೆ ಇದೊಂದಿಷ್ಟು ಸಿಂಪ್ಟಮ್ಸ್ ರೀ, ಅಷ್ಟೇನೇನಿಲ್ಲ. ಆಮೇಲೆ ತೀವ್ರವಾದಂತ ಭಾವನೆಗಳಿಲ್ದಂಗಿರೋದು. ಹೆಂಗಂದ್ರೆ ಇದು ನಾನು 2016 15-16 ಒಳಗ ಅಡ್ಗೆ ಮಾಡಕ್ ಮನಸ್ಸಿಲ್ಲ, ಕೆಲಸ ಮಾಡಕ್ ಮನಸ್ಸಿಲ್ಲ, ಊಟ ಮಾಡಕ್ ಮನಸ್ಸಿಲ್ಲ, ಧ್ಯಾನ ಮಾಡಕ್ ಮನಸ್ಸಿಲ್ಲ. ಇದು ನಾನು ಇಮ್ಯುನಿಟಿ ಟ್ರಾನ್ಸ್ಲೇಟ್ ಮಾಡುವಾಗ ನನ್ಗೆಲ್ಲ ಅರ್ಥ ಆಯ್ತ್ರಿ. ಅಯ್ಯೋ ಇದು ಅವಾಗ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಅಟ್ಲೀಸ್ಟ್ ಗೊತ್ತಾಗ್ತಿತ್ತು ಅವಾಗ ಏನಾಗ್ತೈತೆ ಅಂತಂದು. ಇಲ್ಲ ಸುಮ್ನೆ ಏನಪ್ಪಾ ಇದು, ಧ್ಯಾನ ಕಲ್ತ್ಕೊಂಡೆ, ಧ್ಯಾನ ಮಾಡ್ತಾ ಇದೀನಿ, ಧ್ಯಾನನೂ ಮಾಡವಲ್ಲೆ, ಯೋಗಾನು ಮಾಡವಲ್ಲೆ, ಏನು ಮಾಡಕ್ ಆಗ್ತಾ ಇಲ್ಲ, ಬೇಜಾರು, ಆ ತರ ಒಂದು ನಿರ್ಲಿಪ್ತತೆ ಬಂದ್ಬಿಡ್ತೈತೆ. ಅದು ಕೂಡ ಏನು ತಲೆ ಕೆಡ್ಸ್ಕೊಬೇಡ್ರಿ. ಕೆಲವು ಸಲ ಏನಾಗುತ್ತಂದ್ರೆ ಸಾಫ್ಟ್ವೇರ್ನ ಶಟ್ ಡೌನ್ ಮಾಡ್ತಾರೆ ನೋಡ್ರಿ ಕೆಲವು ಸಲ, ಆ ರೀತಿ ಶಟ್ ಡೌನ್ ಆಗಿರುತ್ತೆ ನಮ್ಮಲ್ಲಿ ಕೂಡ. ಆಮೇಲೆ ಮತ್ತೆ ಬ್ಯಾಟ್ರಿ ರೀಚಾರ್ಜ್ ಆಗಿ ಎಷ್ಟು ಕೆಲಸ ಮಾಡ್ತೀವಿ ನೋಡ್ರಿ, ನೀವು ನೋಡ್ತಾ ಇದ್ರಲ್ಲಿ ಈಗ ಪ್ರತಿಯೊಬ್ರು ಹಂಗೆ ಮಾಡ್ತಾ ಇದ್ದೀವಿ. ಆಮೇಲೆ ಮನೆಗೆ ಹೋಗ್ಬೇಕಂತಕ್ಕಂಥ ತವಕ ಹೆಚ್ಚಾಗುತ್ತೆ. ಏನಪ್ಪಾ ಇದು ನನ್ನ ಮನೆ ಅಲ್ಲ, ಇದು ನಾನು ಇಲ್ಲಿ ಇರ್ಬಾರ್ದು ನೋಡಿ, ಯಾಕೆ ಬಂದಿನಿ ಇಲ್ಲ ನಾನು ಅಂತಕ್ಕಂಥ ಕೆಲವ್ರಿಗೆ ಅನಿಸ್ತಿರುತ್ತಲ್ಲ. ಆದ್ರೆ ಯಾರು ನಾವ್ ಯಾಕೆ ಈ ಜನ್ಮ ತಗೊಂಡ್ ಬಂದ್ವಿ, ಸೊ ಯಾಕಾದ್ರೂ ಈ ಜನ್ಮ ಬಂತ್ ನನಗೆ ಅಂತ ಯಾರು ನಮ್ ಜನ್ಮ ಬೈಕೊಳ್ಳೋದ್ ಬೇಡ. ಯಾಕೆಂದ್ರೆ ನಾವಾಗೆ ಇಷ್ಟಪಟ್ಟು ಆರಿಸ್ಕೊಂಡ್ ಬಂದಿರೋ ಜನ್ಮ, ಅದಕ್ಕಾಗಿ ನಾವು ಬೈಕೊಳ್ಳೋದು ಬೇಡ. ಓಕೆ ಮೇಡಮ್, ಹೇಳ್ತಾ ಹೋದ್ರೆ ಇನ್ನು ಸಾಕಷ್ಟು ಇರುತ್ತೆ ಮೇಡಮ್ ಇದ್ರೊಳಗಡೆ. ಎಸ್ ಮ್ಯಾಮ್, ಇನ್ನೊಂದ್ 10 ನಿಮಿಷ ಕಂಟಿನ್ಯೂ ಮ್ಯಾಮ್. ಯಾಕೆಂದ್ರೆ ದೊಡ್ಡ ಪುಸ್ತಕ ಇದು, ಪಾಪ ಇಷ್ಟ ಬೇಗ ಮುಗಿಸ್ಬೇಕಂದ್ರೆ ಸಾಧ್ಯನೇ ಇಲ್ಲ. ನೋಡ್ರಿ ಅದಕ್ಕೆ ಏನಪ್ಪಾ ಹೆಂಗ್ ಎಲ್ಲೆಲ್ಲಿ ತಗೊಂಡ್ ಹೇಳ್ಬೇಕು, ಏನ್ ಮಾಡ್ಬೇಕು. ಎಸ್, ನಮ್ಮ ಜನ್ಮಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಲೇಬೇಕೀಗ. ನಾವು ಖನಿಜದಿಂದ ಜನ್ಮ ತಗೊಂಡ್ವಿ ನೋಡ್ರಿ. ಯಾಕಂದ್ರೆ ಈಗ ಇಷ್ಟೊಂದ್ ಐತೆ, ಎಲ್ಲಿಂದ ಎಷ್ಟ್ ಹೇಳಿದ್ರೆ ಎಷ್ಟು ಕೊಡ್ಬೇಕು ಅನ್ನೋದು ನಾನು ಮೇನ್ ಪಾಯಿಂಟ್ಸ್ ಅಷ್ಟೇ ತಗೊಂಡಿದ್ದೆ. ಈಗ ಜನ್ಮ ತಗೊಂಡು ರೂಮಿ ಎಕ್ಸಾಂಪಲ್ ಬಂತಲ್ಲ, ರೂಮಿ ಎಕ್ಸಾಂಪಲ್ ಬಂದ್ಮೇಲೆ ನೆನಪಾಯ್ತಿದ್ ಈಗ ನೀವು ಏನ್ ಹೇಳಿದ್ರ ಎಲ್ಲಾ ಅನುಭವಗಳು ನನಗೆ. ಎಸ್ ಮೇಡಮ್, ಖಂಡಿತ ಹಾಗೆ ಆಗತ್ರಿ. ರೂಮಿ ಅವ್ರು ಹೇಳಿದ್ರಲ್ಲ, ಖನಿಜದಲ್ಲಿ ಹುಟ್ಟಿ ಬಂದ್ ಸತ್ತೆ, ಸಸಿಯಾಗಿ ಹುಟ್ಟಿದೆ, ಮರಣಿಸಿದೆ, ನನಗೇನ್ ಭಯ ಏನೋ, ನನಗೆ ಯಾಕೆ ಭಯ ಅಂತಂದ್ ಹೇಳಿದ್ರಲ್ಲ, ಅದ್ರ ಮೇಲೆ ನೆನಪಾಯ್ತು ನನಗೆ. ಈ ಭೂಮಿಯನ್ನ ಕೊಟ್ರಲ್ರಿ ನಮ್ಗೆ, ಈ ಭೂಮಿನ ತಗೊಂಡ್ರಪ್ಪ, ತಗೊಂಡ್ ನಡದ್ ಬಿಡ್ರಿ ನೀವ್ ಅತ್ತಾಗ, ಏನ್ ಮಾಡ್ತೀರಿ ಮಾಡ್ಕೊಂಡ್ ನೋಡ್ರಿ. ಅಲ್ಲಿ ನಮ್ಗೆ ಒಂದಿಷ್ಟು ಕಂಡೀಷನ್ಸ್ ಹಾಕಿದ್ರು. ನಾವೆಲ್ಲ ದೇವಾನು ದೇವತೆಗಳ್ರಿ, ಯಾಕೆ ಪತ್ರಿ ಸರ್ ದಿಗಿ ವಚ್ಚಿನ ದೇವತಲಾರ ಅಂತಿದಾರ್ರಿ ನಮ್ಮನ್ನ. ಯಾಕಂದ್ರೆ ಸುಮ್ನೆ ಅಂದ್ರೇನವ್ರು, ನಾವ್ ಯಾವ ಪ್ಯಾದೆ ಅನ್ಕೊಂಡ್ಬಿಟ್ಟಿವಿ ನಮ್ಮನ್ನ ನಾವು. ಅಯ್ಯೋ ಅಳ್ಕಂತ ಕುಂತ ನಾವ್ ಪ್ಯಾದೆ, ನಮ್ಗೆ ಏನು ಗೊತ್ತೇ ಇಲ್ಲ, ನಾವ್ ಅಜ್ಞಾನಿ, ನಾವ್ ಓದಿಲ್ಲ ಬರ್ದಿಲ್ಲ. ಗ್ರೇಟ್ ರೀ, ಎಲ್ಲಾರು ಮಹಾನುಭಾವರು, ಗ್ರೇಟ್. ಗ್ಯಾಲಕ್ಸಿ ಸೃಷ್ಟಿ ಮಾಡಿದವ್ರು ನೀವೆಲ್ಲ, ನಾವೆಲ್ಲ ಈಗ ಈ ಜನದಾಗ ಓದಿಲ್ಲ, ಓಕೆ ನೋ ಪ್ರಾಬ್ಲಮ್. ಈ ಜನದಾಗ ಏನು ಪೆದ್ದು ಆಗಿವಿ, ಓಕೆ ನೋ ಪ್ರಾಬ್ಲಮ್. ಆ ಅನುಭವ ತಗೊಂಡ್ ಬಂದಿರಿ ಪೆದ್ದು ಆಗಿರ್ಬೇಕಂತ, ನಾವೇನ್ ಮಾಡಮ್ಮ ಅದಕ್ಕೆ. ಅಲ್ಲಿಂದ ಬರ್ಬೇಕಾದ್ರೆ ಕಂಡೀಷನ್ ಹಾಕ್ತಾರ್ರಿ. ನೋಡ್ರಪ್ಪ, ನೀವು ದೊಡ್ಡ ಲೋಕ ಸೃಷ್ಟಿ ಮಾಡಿದವರು, ನೀವು ನೋಡ್ರಿ, ನಾನೇ ಇವಾಗ ನಾನ್ ದೊಡ್ಡ ಗ್ಯಾಲಕ್ಸಿ ಸೃಷ್ಟಿ ಮಾಡ್ದಕ್ಕೆ ಅನ್ನೋ ನೆನಪು ನನಗಿತ್ತು, ಆ ಅಹಂಕಾರ ನನಗಿತ್ತಂದ್ರೆ ಇಲ್ಲಿ ಕಷ್ಟ ನಷ್ಟ ಅನ್ಭವಿಸ್ತಿದ್ನೆ ನಾನು. ನಾನು ಏನ್ ಅನ್ಕೊಂಡಿ ನನ್ನ ಅಂತ ಕೇಳ್ತಿದ್ದೆ. ಅದೆಲ್ಲ ಮರ್ತೋದಕ್ ತಾನೇ ಇದೆಲ್ಲ ನಡೀತಿರೋದಿಲ್ಲಿ. ಎಲ್ಲವನ್ನ ಮರಿಬೇಕು ನೀವು ಬೆಳಕನ್ನೋದೇ ಮರಿಬೇಕು, ಅಜ್ಞಾನದಲ್ಲಿ ಜೀವಿಸ್ಬೇಕು, ಜನನ ಮರಣ ಚಕ್ರದಲ್ಲಿ ಬೀಳ್ಬೇಕು ನೀವು. ಜನನ ಮರಣ ಚಕ್ರದಲ್ಲಿ ಬಿದ್ರೇನೆ ಒಂದೊಂದ್ ಜನ್ಮಕ್ಕೆ ಒಂದೊಂದ್ ಅನುಭವ ಬರ್ತಾವ. ಡೈರೆಕ್ಟ್ ಆಗಿ ನಾವಲ್ರಿ ನಾ ಕರ್ಮಕ್ಕೆ ಮುಕ್ತಿಗೆ ಹೋಗ್ತೀನ್ರಿ ಅಂದ್ರೆ 1ನೇ ಕ್ಲಾಸ್ ಇದ್ದವ್ರು 10ನೇ ಕ್ಲಾಸಿಗೆ ಹೋಗ್ತೀವೇನ್ರಿ? ಇಲ್ಲಲ್ಲ, ಹಂಗೆ ಇದು ಒಂದೊಂದೇ ಕ್ಲಾಸು ಒಂದೊಂದೇ ಸೆಮ್ಮು ಓದಿದ್ರೆ ಪಾಸ್ ಆದ್ರೇನೆ ಮುಂದಕ್ಕೆ ಹೋಗ್ತೀವಿ. ಅಖಿಲ ಕೂಡ, ನಮ್ಮ ಮಗಳು ಅಖಿಲ ಕೂಡ ಅಲ್ಲಿ ಕುತ್ಕೊಂಡಿದ್ದಾಳ್ರಿ, ಮುಂದೆ ಕಾಣಿಸ್ತಿರ್ಬೋದು ನಿಮ್ಗೆ. ಅಖಿಲ ಕೂಡ BA 3rd ಸೆಮ್ ಮುಗಿಸಿ 4th ಸೆಮ್ ಅಲ್ಲಿ ಓದ್ತಾ ಇದ್ದಾಳೆ ಇವಾಗ. ಆಕಿ ಕೂಡ ಎಕ್ಸಾಮ್ ಬರಿಬೇಕು ಇವಾಗ. ಪ್ರತಿಯೊಬ್ರು ಅದೇ ಕೆಲ್ಸ ರೀ. ಅಲ್ಲಿಂದ ಆ ಜನನ ಮರಣ ಚಕ್ರ ಸಂಪೂರ್ಣ ಅಜ್ಞಾನದಲ್ಲಿ ಬದುಕಬೇಕು. ಮತ್ತೆ ನಾವ್ ಯಾರು ಅನ್ನೋದನ್ನ ಮರ್ತ್ ಬಿಡ್ಬೇಕು ನೋಡ್ರಿ. ನಮ್ಗೆ ಜಗಳಾಡೋ ಅತ್ತೆ, ಬೈಯೋ ಅತ್ತೆ, ಜಗಳಾಡೋ ಫ್ಯಾಮಿಲಿ ಕಟ್ಕೊಂಡ್ ಬಂತೀವಿ ಅಂದ್ರೆ, ಅಯ್ಯೋ ರಾಮ, ಏನ್ ಕರ್ಮ ಮಾಡಿದ್ನಪ್ಪ, ಏನ್ ತಪ್ಪು ಮಾಡಿದ್ನಪ್ಪ. ಸತ್ಯ, 100% ಸತ್ಯ. ಯಾಕಂದ್ರೆ ಒಳಗಡೆ ಇರೋ ಪರಮಾತ್ಮ ಗೊತ್ತು ನಾನು ಏನ್ ಮಾಡೀನಿ ಅಂತ.
ಅದಕ್ಕೆ ಹಣಿ ಹಣಿ ಬಡ್ಕೊಂತೀವಿ, ನನ್ ಕರ್ಮ ಅಂತೀವಿ. ನಾನು ಯಾವ ಜನ್ದಾಗ ಏನ್ ಮಾಡಿದ್ನೆ, ಯಾಕಂದ್ರೆ ಜನ್ಮಗಳದಾಗ ಗೊತ್ತ್ರಿ, ಒಳಗಡೆ ಆತ್ಮ ಹೇಳಿಸ್ತಿರ್ತಾನ ಮಾತು ಒಂದೊಂದೇ. ಊನಮ್ಮ ನೀ ಮಾಡಿ ಬಂದಿದ್ದೆ ಆ ಜನ್ದಾಗ. ಅವಾಗ ಏನ್ ಮಾಡ್ತಾರ ಗೊತ್ತೇನ್ರಿ, ನಮ್ಗೆ ಯಾರ್ ಕಾಟ ಕಿರಿಕಿರಿ ಕೊಡೋರು ಇರ್ತಾರಲ್ಲ, ನಿಜವಾಗ್ಲೂ ಗ್ರೇಟ್ ರೀ, ಅವ್ರಿಗೊಂದಿಷ್ಟು ಟ್ರೀಟ್ ಕೊಡ್ಸನ. ಇಲ್ಲಪ್ಪ ಹೋದ್ ಜನ್ದಾಗ ಈ ತರ ಮ್ಯಾಲೋಗಿ ನಮ್ಮ LED ನೋಡ್ಕೊಂತೀವಿ, ಇದು ಸತ್ತೋದ್ಮೇಲೆ LED ನೋಡ್ಕೊಂಡು ಅಯ್ಯೋ ಹಿಂಗ್ ಮಾಡ್ಬಿಟ್ರಿ ಏನ್ ಮಾಡ್ಬೇಕಂದಾಗ ಆ ಆತ್ಮ ಸ್ವರೂಪರು ಬರ್ತಾರ್ರಿ. ಹೌದೇನಮ್ಮ, ನೀನ್ ಪಾಠ ಕಲ್ಸ್ಬೇಕೇನು, ನಾ ಬರ್ಲಿ ಹಂಗಂದ್ರ ನಡಿ ಹೋಗೋಣ. ಮತ್ ದೇವರಾಗಿ ಬರಂಗಿಲ್ರಿ, ಅವ್ರು ಅತ್ತೆಯಾಗಿ ಬರ್ತಾಳ, ಮಕ್ಕಳಾಗಿ ಬರ್ತಾರ. ದೇವರಾಗಿ ಬಂದ್ರ ಕೈ ಮುಗಿದ್ ಬಿಡ್ತೀವಿ ಅವ್ರಿಗೆ. ಅತ್ತಾಗಿ ತಲಿಗ್ ಕಟ್ಟಿತಿರ್ತಾಳ, ಕಲ್ಕೋ ಇದನ್ನಂತಂದ್ ಪಾಠ ಕಲಿ ಅಂತ. ಅಲ್ರಿ, ಟೀಚರ್ ಕ್ಲಾಸ್ ರೂಮ್ನಾಗ ಇದ್ದು ಪಾಠ ಕಲಿತಾರ, ಏನು ಆಫೀಸ್ ರೂಮ್ನಾಗ ಇದ್ದು ಪಾಠ ಕಲಿಸ್ತಾರ? ನಮ್ ಜೊತೆಗೆ ಇರ್ಬೇಕಲ್ರಿ ಮತ್ ಪಾಠ ಕಲ್ಸೋರು. ನಿಜವಾಗಿಯೂ ನಮ್ಮಲ್ಲಿ ಒಳಗಡೆ ಇರ್ತಕ್ಕಂಥ ಬ್ಲಾಕ್ಸ್ ಅನ್ನ ತೆಗೆದು ಹಾಕೋರೇ ಶತ್ರುಗಳು, ಹಿತಶತ್ರುಗಳು. ನಮ್ ಒಳಗಡೆ ಇರ್ತಕ್ಕಂಥ ಏನ್ ಎಲ್ಲಿರ್ತಲ್ರಿ ಒಳಗಡೆ ಎಲ್ಲಾ ಕ್ಲೀನ್ ಮಾಡೋರು ಅವರೆಲ್ಲ. ಅಜ್ಞಾನ ಇದ್ದಾಗ ಬೈಕಂತಿದ್ವಿ, ಇವಾಗ ನಗ್ತೀವಿ. ಆವಾಗ ಭೂಮಿ ಮೇಲೆ ಬಂದ್ ಜನ್ಮ ತಗೋಬೇಕಂದಾಗ ನೋಡ್ರಿ, ನಾವು ಒಂದ್ ಬಕೆಟ್ ನೀರ್ ಇಟ್ಟಿರ್ತಾರ, ನಾವೆಲ್ಲೋ ಹೊಸದಾಗಿ ಹೋಗಿರ್ತೀವಿ, ಬೀಗರ್ ಮನೆಗೆ ಹೋಗಿರ್ತೀವಿ ಅನ್ಕೊಡ್ರಿ, ಒಂದ್ ಬಕೆಟ್ ನೀರ್ ಇರ್ತಾರ. ಇವಾಗೆಲ್ಲ ಬಕೆಟ್ ಗಿಟ್ ಕೊಡಲ್ರಿ, ಅಲ್ಲಿ ಗೀಸರ್ ಐತೆ ಆನ್ ಮಾಡ್ಕೊಂಡ್ ಚಾಲು ಮಾಡಿ ಸ್ನಾನ ಮಾಡಿ ಬರ್ರಿ ಅಂತ ಕರೀತಾರೆ ಬೀಗರ್. ಮೊದ್ಲೆಲ್ಲ ಗೌರವ ಕೊಡ್ತಿದ್ರಲ್ಲ ಬೀಗರಿಗೆ, ಬಿಸಿನೀರ್ ಬಕೆಟ್ ಎತ್ತಿರ್ತಿದ್ರು, ಯಾಕಂದ್ರೆ ಹಂಡೆದಾಗ ಕಾಸಿದ್ರೆ ಎತ್ತಿರ್ತಿದ್ರು. ಇಲ್ಲ, ಹಂಡೆ ಸಂಪ್ರದಾಯ ಇಲ್ಲ. ಅವಾಗ ನಾವು ನೀರ್ ಕಾದಾವೋ ಸುಡ್ತಾವೋ ಇಲ್ಲ ಹೆಂಗ್ ನೋಡ್ತಿದ್ವಿ, ಪಟ್ ಅಂತ ಮೊಣಕೈತನ ಅದ್ದು ಬಿಡ್ತಿದ್ದಿಲ್ಲ ಏನ್ರಿ, ಅದ್ದಿದ್ವೇನ್ರಿ ನಾವ್? ಇಲ್ಲ, ಇದ್ದಂಗಿಲ್ಲ, ಬೆರಳದ್ದಿ ನೋಡ್ತಿದ್ವಿ, ಹಿಂಗ್ ಮುಡ್ತಿ ನೋಡ್ತೀವಲ್ರಿ ಸುಡ್ತಾವಿಲ್ಲ ಅಂತ. ಆ ರೀತಿ ನಾವು ಈ ಭೂಮಿಯ ರೆಡಿ ಆಯ್ತು, ಈ ಭೂಮಿ ಮೇಲೆ ಹೆಂಗ್ ಬದುಕ್ಬೇಕಪ್ಪ ನಾವು, ಒಂದೇ ಸಲಕ್ಕೆ ನಾವು ಮನುಷ್ಯರಾಗಿ ಬಿಟ್ಟಿದ್ರೆ ಹೆಂಗ? ಇಲ್ಲಿ ಏನೇನೈತೋ ಕತೆಗಳು ಗೊತ್ತಿಲ್ಲ. ಆವಾಗ ಕಲ್ಲಿನಲ್ಲಿ ಜನ್ಮ ತಗೊಂಡ್ವಿ, ಖನಿಜಗಳಾಗಿ ಹುಟ್ಟಿದ್ವಿ. ಈಗೆಲ್ಲ ಗುಡ್ಡ ನೋಡ್ತೀವಲ್ಲ, ಅವೆಲ್ಲ ಆತ್ಮಸ್ವರೂಪರೇ ಅವರು. ಎಷ್ಟೋ ಜನ್ಮಗಳಾದ್ಮೇಲೆ ನಮ್ ತರ ಬರ್ತಾರ ಭೂಮಿ ಮೇಲೆ. ಕಲ್ಲಿನಲ್ಲಿ ಹುಟ್ಟಿ ನಿದ್ದೆ ಮಾಡೋದನ್ನ ಕಲ್ತ್ವಿ. ಈಗ್ಲೂ ಕೂಡ ಕೆಲವರು ಕಲ್ಲು ತರ ಅದೆಯಲ್ಲ, ಕಲ್ಲು ಬಿದ್ದಂಗ್ ಬಿದ್ದಿಯಲ್ಲ, ಕಲ್ಲು ತರ ಇದೆಯಲ್ಲ ನೀನು, ಯಾಕಂದ್ರೆ ಗತ ಜನ್ಮದ ವಾಸನೆ ಹೋಗಲ್ಲ. ಕಲ್ಲಿನಿಂದ ನಾವೇನ್ ಕಲ್ತ್ವಿ, ಇದನ್ನ ನೆನ್ಪಿಟ್ಕೋಬೇಕು, ನಿದ್ದೆ ಮಾಡೋದನ್ನ ಕಲ್ತ್ಕೊಂಡ್ವಿ. ಅದಾದ್ಮೇಲೆ ಪರವಾಗಿಲ್ಲಪ್ಪ, ಭೂಮಿ ಮೇಲೆ ಬಹಳ ಚೆನ್ನಾಗಿ ಎತ್ಬಿಡು, ಹೋಗ್ಬೋದು, ಆರಾಮಾಗಿ ಹೋಗ್ ಬರ್ಬೋದು, ಖುಷಿ ಖುಷಿ ಐತೆ ಅಂತಂದು ಮತ್ತೆ ನಾವೆಲ್ಲಿಂದ ಬಂದ್ವಿ, ಸಸ್ಯಗಳಾಗಿ ಹುಟ್ಟಿದ್ವಿ, ಜನ್ಮ ತಗೊಂಡ್ವಿ. ಸಸ್ಯಗಳ ಅಲ್ಲಿ ನಿಂತಿರ್ತಾವ, ಆದ್ರೆ ಅವು ಉಸಿರಾಡ್ತಾವ. ಖನಿಜದಿಂದ ಏನ್ ಕಲ್ತ್ವಿ, ನಿದ್ದೆ ಮಾಡೋದ್ ಕಲ್ತ್ವಿ. ಸಸ್ಯದಿಂದ ಏನ್ ಕಲ್ತ್ವಿ, ಉಸಿರಾಡೋದನ್ನ ಕಲ್ತ್ವಿ. ಆವಾಗ ನೆಕ್ಸ್ಟ್ ಎಲ್ ಬಂದ್ವಿ ಜನ್ಮ, ಜಲಚರಗಳಾದ್ವಿ ರೀ. ಯಾಕಂದ್ರೆ ನಮ್ಗೆ ಕುಂತು ಮಕ್ಕೊಂಡು ನಿಂತು ಅಭ್ಯಾಸ ಸಿಕ್ತು ಹೊರತು ಅಡ್ಡಾಡಿ ಅಭ್ಯಾಸ ಇಲ್ಲ. ಮೈಗಳ ತಲೆಯಿಂದ ಶುರು ಆಯ್ತು ನೋಡ್ರಿ ನಮ್ಗೆ. ಹೆಂಗಂದ್ರೆ ನೀರೊಳಗಡೆ ಮೀನಾಗಿ ಹುಟ್ಟಿದ್ವಿ, ತಿಮಿಂಗಲಗಳು, ಡಾಲ್ಫಿನ್ಗಳಾಗಿ ಹುಟ್ಟಿದ್ವಿ. ಅವು ಬಾಲ ಹಿಂಗಿಂಗ್ ಅಂದ್ರೆ ಮುಂದಕ್ಕೆ ಹೋಗ್ತೈತ್ರಿ, ಹೌದ್ರೆ? ಯಾಕಂದ್ರೆ ದೇಹದ ವೇಟನ್ನು ಒತ್ಕೊಂಡು ಅಡ್ಡಾಡೋದು ಕಷ್ಟ ಅಲ್ಲ, ಅದಕ್ಕೆ ಜಲಚರಗಳಾಗಿದ್ವಿ ಫಸ್ಟ್. ಜಲಚರ ಆಗಿ ಓಕೆ, ಪರವಾಗಿಲ್ಲ, ನಾವು ಕುಂತಲ್ಲೇ ಕುಂತು ಬಿದ್ದಲ್ಲೇ ಬೆದ್ಕೊಳ್ಳೋದ್ ಬೇಕಿಲ್ಲ, ಎಲ್ಲ ಊರ್ ತುಂಬ ಸುತ್ತಬಹುದು ಅಂತೇಳಿ ಪ್ರಾಣಿಗಳಾದ್ವಿ. ಸಿಂಹ, ಚಿರತೆ, ಹುಲಿ, ಹಸು ಅಲ್ಲ, ಕಾಡು ಪ್ರಾಣಿಗಳಾದ್ವಿ, ಜಂತುಗಳಂತ ಕರೀತಾರೆ ಅದಕ್ಕೆ. ಅದೆಲ್ಲ ಆಗಿ ಪರವಾಗಿಲ್ಲಪ್ಪ. ಇವಾಗ ಸಾಕು ಪ್ರಾಣಿಗಳು ನೋಡ್ರಿ, ಇವಾಗಂತೂ ಸಾಕು ಪ್ರಾಣಿ ಟ್ರೆಂಡ್ ನೋಡಿ ತಲೆ ಕೆಟ್ಬಿಟ್ಟೈತ್ರಿ. ಮನೆಗಿದ್ದಂತ ಅತ್ತಿ ಮಾವ ಉಳಿದೋರ್ಗೆಲ್ಲ ಊಟ ಹಾಕ್ತಾರಿಲ್ಲ ಗೊತ್ತಿಲ್ಲ, ಅವ್ರಿಗೆ ಖರ್ಚು ಮಾಡ್ತಾರಿಲ್ಲ ಗೊತ್ತಿಲ್ಲ. ಆ ಟ್ರೆಂಡ್, ಅವಕ್ ಗಾದಿ, ಮಂಚ, ಅವಕ್ ಸೋಫಾ, ತೊಟ್ಲು, ಮಲ್ಕೊಳ್ಳೋದಕ್ಕೆ ಹೊಚ್ಕೊಳ್ಳಕ್ಕೆ ಬೆಡ್ಶೀಟ್ಗಳು, ಸ್ವೆಟರ್ಗಳು ಅವಕ್ಕೆಲ್ಲ ಇರ್ತಾವ್ರಿ. ಯಾಕೆಂದ್ರೆ ಅವ್ ಯಾಕೆ ಬರ್ತಾವಂದ್ರೆ, ಈ ಮನುಷ್ಯರ ಜನ್ಮ ಹೆಂಗಿರುತ್ತಪ್ಪ ನೋಡೋಣ. ಮನುಷ್ಯರ ಜನ್ಮದಲ್ಲಿ ಇವ್ರು ಹೆಂಗ್ ಉಣ್ತಾರ, ಹೆಂಗ್ ಮಲ್ಕೊಂತಾರ, ಹೆಂಗ್ ಎದ್ದೇಳ್ತಾರ, ಹೆಂಗ್ ಜೀವನ ಮಾಡ್ತಾರ, ನಾನ್ ನೆಕ್ಸ್ಟ್ ಜನ್ಮ ತಗೊಂಡ್ರೆ ಈಸಿ ಆಗತ್ ನನಗಂತ ಸಾಕು ಪ್ರಾಣಿಗಳು ಮನುಷ್ಯನ ಹತ್ರ ಹುಟ್ಟತಾವ್ರಿ. ಮನುಷ್ಯರ ಹತ್ರ ಸಾಕು ಪ್ರಾಣಿ ಬರೋದಕ್ಕೆ ಈ ಕಾರಣ ಇರ್ತೈತೆ. ಸಾಕು ಪ್ರಾಣಿಗಳಾಗಿ ಹುಟ್ಟಿದ್ವಾ, ಆಮೇಲೆ ನೆಕ್ಸ್ಟ್ ಜನ್ಮನೇ ಮನುಷ್ಯ ಜನ್ಮ. ಅದಕ್ಕೆ 5 ಸಾಮ್ರಾಜ್ಯಗಳಿದಾವ್ರಿ: ಖನಿಜ, ಸಸ್ಯ, ಪ್ರಾಣಿ, ಮಾನವ, ದೈವ. ನಾವು ಇಲ್ಲಿದೀವ್ರಿ, ಈಗ 4ನೇ ಸಾಮ್ರಾಜ್ಯಕ್ಕೆ ಬಂದೀವಿ. ಎಲ್ಲಿ ಎಂಟ್ರಿ ಆಗ್ಬೇಕು ನಾವು? ದೈವ ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಜೀಸಸ್ ಹೇಳಿದ್ರು, ದೇವರ ಸಾಮ್ರಾಜ್ಯ ನಿನ್ ಒಳಗಡೆನೆ ಐತಪ್ಪ. ನಿನ್ ದೇವರ ಸಾಮ್ರಾಜ್ಯ ಎಂಟ್ರಿ ಆಗ್ಬೇಕಂದ್ರೆ ಹೆಂಗಿರ್ಬೇಕು ನೀನು? ನೀ ಮಗು ತರ ಇರ್ಬೇಕು. ಪುರಾಣದಲ್ಲಿ ಹೇಳ್ತಾ ಇದ್ರು, ಮಕ್ಕಳಾಗದಿದ್ರೆ ಮುಕ್ತಿ ಇಲ್ಲ. ನಮ್ಮಂದ್ ಏನ್ ಮಾಡ್ಬಿಟ್ರು, ಓ ನನಗ್ ಮಕ್ಕಳಾಗಿಲ್ಲ ಅಂದ್ರೆ ನಾ ಮುಕ್ತಿ ಆಗಲ್ಲ, ಈ ಅಮ್ಮಗ್ ಮಕ್ಕಳಾಗಿಲ್ಲ, ಇನ್ನೊಂದ್ ಮದ್ವಿ ಮಾಡ್ರಿ ಅಂತ ಈ ರೀತಿ ಅಜ್ಞಾನದಲ್ಲಿ ಹೋಗಿ ಮಕ್ಕಳು ಆದ್ರೇನೆ
ಮುಕ್ತಿ ಮುಕ್ತಿ, ನಾನು ಮಗು ಆಗ್ಬೇಕು. ಮಗು ಹೆಂಗಿರ್ತೈತೆ ಹಸುಗುಸು, ಸಾಕ್ಷಾತ್ ದೈವ ಸ್ವರೂಪಿ ಆಗಿರುತ್ತಾ. ಆ ದೈವ ಸ್ವರೂಪಿ ನೀನಾದ್ರೆ ದೇವರ ಸಾಮ್ರಾಜ್ಯದಲ್ಲಿ ನಿನಗೆ ಟಿಕೆಟ್ ಕೊಡ್ತಾರಾ. ಅಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ, ಲಂಚ ನಡೆಯಂಗಿಲ್ಲ ದೇವ್ರ ಸಾಮ್ರಾಜ್ಯ ಎಂಟ್ರಿ ಆಗ್ಲಿಕ್ಕೆ. ಮೆಲ್ಲಕ ಲಲಿತಾ ಮೇಡಮ್ ನಂಗೆ ಗೊತ್ತದ ಬಿಡ್ರಿ ಅನ್ನಂಗಿಲ್ಲ ನನ್ನ ಯಾರು. ನಾನು ಎಲ್ಲಾ ಕರ್ಮ ಶುದ್ಧೀಕರಣ ಮಾಡ್ಕೊಂಡು ಪ್ಯೂರಿಫೈ ಆದ್ರೇನೆ ಅಲ್ಲಿ ಹೋಗ್ಲಿಕ್ಕೆ ಚಾನ್ಸು, ಇಲ್ಲಂದ್ರೆ ಇಲ್ಲ. ಇದು ನನಗ ಅನ್ವಯಿಸಿದ್ದು ಎಲ್ಲಾ ಮಾಸ್ಟರ್ಗಳಿಗೂ ಕೂಡ ಅನ್ವಯಿಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳ್ತಾನೆ ಹೋದ್ರೆ ಮೇಡಮ್ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಕೇಳ್ತಾ ಇದ್ರೆ ಇಷ್ಟ ಬೇಗ ಮುಗೀತಾ ಅನ್ಸುತ್ತೆ. ನಿಜವಾಗ್ಲೂ 40 ನಿಮಿಷ ಯಾಕೂ ಸಾಕಾಗಲ್ಲ ಮೇಡಮ್. ಆದ್ರೂ ಅಷ್ಟೇ ಸಮಯದಲ್ಲಿ ನೀವು ಎಷ್ಟು ಚೆನ್ನಾಗಿ ಉದಾಹರಣೆಗಳನ್ನ ಕೊಟ್ಟು ನಮ್ಗೆ ರೀಚ್ ಆಗುತ್ತಾರೆ, ಮನಸ್ಸಿಗೆ ತುಂಬಾ ರೀಚ್ ಆಯ್ತು ಮೇಡಮ್. ಆಮೇಲೆ ಮೇಡಮ್ ನಾನು ಎನರ್ಜಿ ತಗೊಂಡಿದ್ದೀನಿ ನಿಮ್ಮ ಹತ್ರ. JTTP ನೀವು ಮಾಡಿದ್ರಿ ಮೇಡಮ್ 2 times. ಆ ಇಂಟ್ರೊಡಕ್ಷನ್ ಗೆ 1 ದಿನ ತಗೊಂಡು ಮತ್ತೆ 5 ದಿನ ನ್ಯೂ ಎನರ್ಜಿ ಕ್ಲಾಸ್ ವರ್ಕ್ಶಾಪ್ ಮಾಡಿದ್ವಿ ಮೇಡಮ್. ಬಹಳ ಚೆನ್ನಾಗಿತ್ತು. ನಾ ಅದನ್ನ ಕೇಳ್ತಾನೆ ಇರ್ತೀನಿ ಮೇಡಮ್. ಬಹಳ ಚೆನ್ನಾಗಿದೆ ಮೇಡಮ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ನಿಜವಾಗ್ಲೂ ಇಲ್ಲಿ ಒಂದು 5 days ವರ್ಕ್ಶಾಪ್ ನಿಮಗೆ ಸಾಧ್ಯ ಆದ್ರೆ ಮಾಡ್ಕೊಡ್ಲಿಕ್ಕೆ ಆದ್ರೆ ಚೆನ್ನಾಗಿತ್ತು ಮೇಡಮ್. ಖಂಡಿತ ಮಾಡೋಣ ಮೇಡಮ್, ಮಾಡೋಣ. ತುಂಬಾ ಅದು ನೀವು ಕನ್ನಡಕ್ಕೆ ಅನುವಾದ ಮಾಡಿದ್ದು ಮತ್ತೆ ಪತ್ರಿಜಿಯವರು ನಿಮ್ಮ ಬಗ್ಗೆ ಬರೆದಿದ್ದು ಎಲ್ಲ ನಾನು ಅದನ್ನ ಓದ್ತಾ ಇದ್ದೀನಿ ಮೇಡಮ್. ಪೂರ್ಣ ಓದ್ಲಿಕ್ಕೆ ಆಗಿಲ್ಲ, ಒಂದ್ಸಲ ಓದಿ ಅರಸ್ಕೊಳ್ಳಿಕ್ ಆಗಿಲ್ಲ ಮೇಡಮ್. ಹಂಗಾಗಿ ನಿಮ್ಮ ವಿಡಿಯೋನು ನೋಡ್ತಾ ಇರ್ತೀನಿ. ಹೇಳಿದ್ದು ಬಹಳ ಸುಂದರವಾಗಿದೆ. ತುಂಬಾ ತುಂಬಾ ಧನ್ಯವಾದಗಳು ನಮಗೆ ಈ ತರ ಜ್ಞಾನ ಕೊಡ್ತೀವಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಕೆಲವರು ಅನುಭವ ಕೇಳ್ಬೋದು. ಅಯ್ಯೋ ಹೇಳಿ ಮೇಡಮ್, ಖಂಡಿತ ಮಾಸ್ಟರ್ಸ್. ಅದ್ಭುತವಾದ ಜ್ಞಾನ ಹಂಚಿಕೆ ಆಗಿದೆ ಇವತ್ತು ಮೇಡಮ್ ಅವರಿಂದ. ನಿಮ್ಮ ಅನುಭವಗಳು, ಅನಿಸಿಕೆಗಳು, ಪ್ರಶ್ನೆಗಳು ದಯವಿಟ್ಟು ಕೇಳಿ ಮೇಡಮ್. ಮಾಸ್ಟರ್ಸ್ ನಮಸ್ತೆ ಮೇಡಮ್. ನಮಸ್ತೆ ಪ್ರಶ್ನೆ ಅವರು ಯಾರೋ ವೇದಾವತಿ ಮೇಡಮ್. ವೇದಾವತಿ ಬಳ್ಳಾರಿ ಅವರು. ನಮಸ್ತೆ ರೀ. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾಗಿ ಮೂಡಿ ಬಂತು ನಿಮ್ದು ಕ್ಲಾಸ್ ಇವತ್ತು. ನನಗೆ ನೀವ್ ಹೇಳಿದ್ರಲ್ಲ ಮೇಡಮ್, ಆತರ ಆಗಿದೆ ಎಲ್ಲಾ ರೀತಿ. ನಿದ್ದೆ ಬರ್ತಾ ಇತ್ತು, ನನ್ಗೆ ಬಹಳ ಬೇಜಾರ ಆಗ್ಬಿಟ್ಟಿತ್ತು. ನಿಮ್ಮಿಂದ ನನಗೆ ಇವತ್ತು ಉತ್ತರ ಸಿಕ್ತು ಮೇಡಮ್ ಧ್ಯಾನದೊಳಗ ಹೋಗ್ಲಿಕ್ಕೆ. ಮತ್ತೆ ಧ್ಯಾನ ಅನ್ನೋದು ಒಂದು ಅದ್ಭುತವಾದ ಶಿಲ್ಪಿ ಅಂತ ಹೇಳಿದ್ರಿ. ನಿಜ ಮೇಡಮ್, ತುಂಬಾನೇ ಅದ್ಭುತವಾಗಿ ಕ್ಲಾಸ್ ಮೂಡಿ ಬಂತು ಮೇಡಮ್. ನೀವ್ 3 ದಿನ ಕ್ಲಾಸ್ ಇಟ್ಕೊಂಡಿದ್ರಿ ಅಂತ ಹೇಳಿದ್ರಿ. ನಾನ್ ಬೇರೆ ಕಡೆ ಬರಬೇಕಾಯ್ತು, ನಿಮ್ ಕ್ಲಾಸಿಗೆ ಬರಕ್ ಅನುಕೂಲ ಆಗ್ಲಿಲ್ಲ ಮೇಡಮ್ ಗಂಗಾವತಿಗೆ. ನನ್ನ ಈ ಕಡೆ ಬೇರೆ ಊರಿಗೆ ಬಂದಿದ್ದೀನಿ ಮೇಡಮ್. ತುಂಬಾನೇ ಚೆನ್ನಾಗಿದೆ. ನನ್ನ ಹತ್ರನೇ ಸಿಗುತ್ತೆ ಸರ್ ಇದು. ಯಾರೋ ಮೆಸೇಜ್ ಹಾಕಿದ್ರು, ಬುಕ್ ಸಿಗುತ್ತೆ. ಹೇಳಿ ಮೇಡಮ್. ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರ ನೋಡಿದೀನಿ ಮೇಡಮ್. ತುಂಬಾ ಪೀಸ್ಫುಲ್ ಆಗಿದೆ ನಿಮ್ದು ಧ್ಯಾನ ಮಂದಿರ. ತುಂಬಾನೇ ಅದ್ಭುತವಾದ ಎನರ್ಜಿ ಇದೆ ಮೇಡಮ್. ಅಲ್ಲಿ ಬಂದ್ ಮಾಡ್ಕೊಂಡು ಹೋಗೋರಿಗೆ ನಾನು ಇದೊಂದು ಮೆಸೇಜ್ ಹೇಳ್ತೀನಿ. ಯಾಕಂತಂದ್ರೆ ನಾನು ಒಂದು ಉಣ್ಮೆಗೆ ನಿಮ್ ಧ್ಯಾನ ಕೇಂದ್ರದಲ್ಲಿ ಇದ್ ಮಾಡಿದ್ದೆ ಮೇಡಮ್, ಸ್ಟೇ ಮಾಡಿದ್ದೆ. ಅಲ್ಲಿ ಅದ್ಭುತವಾದ ಅನುಭವಗಳಾದವು ಮೇಡಮ್. ಎಲ್ಲ ಪಾರ್ವತಿ ಇವಾಗ ಇನ್ಮೇಲೆ ಈ ಮೂಲಕ ನಾನು ಒಂದು ಇನ್ವಿಟೇಷನ್ ಕೊಡ್ತಾ ಇದ್ದೀನಿ ಅಂದ್ರೆ, ಅಟ್ಲೀಸ್ಟ್ ಒಂದು ಹುಣ್ಣಿಮೆಗೆ ಒಂದು ಟೀಮ್ ಕಡೆ ನೀವು ನಿಮ್ ಮಹತಾರ್ ಫೌಂಡೇಶನ್ ಟೀಮ್ ಕಡೆಯಿಂದ ಒಬ್ಬೊಬ್ರು ಒಂದು ಟೀಮ್ ಮಾಡ್ಕೊಂಡು ಬಂದು ಒಂದು ಹುಣ್ಣಿಮೆಗೆ ಇಲ್ಲಿ ಧ್ಯಾನ ಮಾಡಿ ಇದು ಸ್ಟೇ ಮಾಡಿ ಹೋಗ್ಬೋದು. ಅದಕ್ಕೆ ನಮ್ಮ ಪಿರಮಿಡ್ ಯಾವಾಗ್ಲೂ ತೆಗ್ದಿರುತ್ತೆ. ಖಂಡಿತವಾಗಿ ಬನ್ರಿ. ಇಲ್ಲಿ ಯಾವ್ಯಾವ ಊರಿಂದ ಮಾಡ್ತಾ ಇದ್ದೀರಿ, ಆ ಊರೂರು ಪ್ರತಿಯೊಬ್ರು ಕೂಡ ನಿಮ್ಮ ಒಂದು ಟೀಮ್ ಕರ್ಕೊಂಡು ಬರ್ರಿ ಇಲ್ಲಿ. ಥ್ಯಾಂಕ್ ಯು ಮೇಡಮ್. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ವೀಣಾ ಚಂದ್ರ ಮೇಡಮ್ ಮಾತಾಡಿ. ವೀಣಾ ಮೇಡಮ್ ವಿಡಿಯೋ ಆನ್ ಮಾಡ್ಕೊಂಡು. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಮೇಡಮ್. ಕಡ್ತಲಲ್ಲಿ ನಿಮ್ದು ಕೇಳಿಸ್ತಿದ್ಯಾ ಮೇಡಮ್? ಮೇಡಮ್ ನಮಸ್ತೆ. ಕಡ್ತಾಲಲ್ಲಿ ನೀವು ಫಸ್ಟ್ ಕ್ಲಾಸ್ ಮಾಡೋದಕ್ಕೆ ಹೋದಾಗ ಯಾಕೋ ಬ್ರೇಕ್ ಆಗ್ತೈತೆ ಮೇಡಮ್, ವಾಯ್ಸ್ ಬ್ರೇಕ್ ಆಗ್ತೈತೆ ನಿಮ್ದು. ಕೇಳ್ತಾ ಇಲ್ಲ ಮೇಡಮ್. ಇವಾಗ ಕೇಳಿಸ್ತಿದ್ಯಾ ಮೇಡಮ್? ಈಗ ಕೇಳ್ತಿದೆ. ಕಡ್ತಾಲಲ್ಲಿ ನಿಮ್ದು ಕ್ಲಾಸ್ ಫಸ್ಟ್ ಅಟೆಂಡ್ ಆಗಿದೆ ಮೇಡಮ್. ಅವತ್ತು ಡಿಸ್ಟರ್ಬೆನ್ಸ್ ಆಯ್ತು. ಮತ್ತೆ ನಾನು ಅಲ್ಲಿ ನ್ಯೂ ಎನರ್ಜಿ ಬುಕ್ ತಗೊಂಡ್ ಬಂದೆ ಮೇಡಮ್. ತಗೊಂಡ್ ಬಂದು ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿದ್ದೆ ಬರ್ತಾ ಇತ್ತು ಮೇಡಮ್. ಆಮೇಲೆ ಬಳ್ಳಾರಿನಲ್ಲಿ ನೀವು ಅಯ್ಯಪ್ಪ ಸರ್ದು ಧ್ಯಾನ ಯಜ್ಞದಲ್ಲಿ ಸಿಕ್ರಿ.
ನಾನು ಹೇಳಿದೆ ಮೇಡಮ್ ಈ ತರ ನನಗೆ ತುಂಬಾ ನಿದ್ದೆ ಬರ್ತಾ ಇದೆ ಬುಕ್ ಓದ್ತಾ ಇದ್ರೆ ಅಂತ. ಅದು ಆದ್ಮೇಲೆ ಮೇಡಮ್ ಒಂದು ದಿನ ಏನಕ್ಕೆ ಅಂತ ಗೊತ್ತಿಲ್ಲ ಮೇಡಮ್, ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7:30ವರೆಗೂ ಸುಮ್ಮನೆ ಹತ್ತಿದೀನಿ. ಆ ಕಾರಣನೇ ಇಲ್ದೇನೆ ಅಳು 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 ಹತ್ತಿದ್ದೆ. ಅದು ಯಾಕೆ ಅಂತ ಗೊತ್ತಾಗಿಲ್ಲ, ಈಗ ನೀವ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಆ ಇಡೀ ದಿನ ಹತ್ತು ನೋಡ್ರಿ ಮತ್ತೆ ಅದಕ್ಕೆ ಆಮೇಲೆ ನೀವೇನಾದ್ರೂ ಓದ್ಬೇಕು ಯಾಕಂದ್ರೆ ಏನ್ರಿ ಮೇಡಮ್? yes, ಅದಕ್ಕೆ ಕೇತಪ್ಪ ನೀವು ಸರಿಗೆ ಫೋನ್ ತಿಳ್ಕೊಳ್ಳೇಬೇಕ್ರಿ. ಹೌದು ಮೇಡಮ್, ಕೇತಪ್ಪ ಸರ್ಗೆ ಮತ್ತೆ ಫೋನ್ ಮಾಡಿದೆ ಮೇಡಮ್. ಈ ತರ ಹಿಂಗೆ ಯಾಕ ಸುಮ್ನೆ ರೀಸನ್ ಇಲ್ದೆ ಅಳು ಬರ್ತಾ ಇದೆ ಸರ್ ಅಂದೆ. 41 ಡೇಸು ಮಂಡಲ ಧ್ಯಾನ ಮಾಡ್ರಿ ಅಂತ ಹೇಳಿದ್ರು ಸರ್ ಮೇಡಮ್. ಮಂಡಲ ಧ್ಯಾನ ಮಾಡಿದೆ. ಆಮೇಲೆ ಒಂದು ಹುಣ್ಣಿಮೆ ದಿನ ಕರೆಕ್ಟ್ ಆಗಿ ನಾನು ಹೊರಗಡೆ ಪಾಟಲ್ಲಿ ನೀರ್ ತುಂಬಿಸಿಡೋಣ ಅಂತ ಪಾಟ್ ಎತ್ತಿದ್ರೆ ಒಡೆದೋಯ್ತು ಮೇಡಮ್. ಒಡೆದೋಯ್ತು ಅಂತ ಬೇಜಾರಾಗ್ಲಿಲ್ಲ. ನಾನು ಏನ್ ಅನ್ಕೊಂಡೆ, ನ್ಯೂ ಎನರ್ಜಿ ಬರ್ತಾ ಇದೆ, ಓಲ್ಡ್ ಎನರ್ಜಿ ಹೋಯ್ತು ಅಂತ ಖುಷಿ ಆಗ್ಬಿಟ್ಟೆ ನಾನು ಅವತ್ತು. ಕರೆಕ್ಟ್ ಆಗಿ ಹೆಂಗೆ ಅಂತಂದ್ರೆ ಅವತ್ತು ಆ ಬುಕ್ಕಿಂದ ಅಲ್ಲಿವರೆಗೂ ಅದು ಓಲ್ಡ್ ಎನರ್ಜಿ ಓದಿದ್ದೆ, ನ್ಯೂ ಎನರ್ಜಿಗೆ ನಾನು ಓದ್ಬೇಕಾಗಿತ್ತು ನೆಕ್ಸ್ಟ್. ಕರೆಕ್ಟ್ ಆಗಿ ಅವತ್ತಿನ ದಿನ ಹಂಗಾಯ್ತು ಮೇಡಮ್. ಅದನ್ನ ಕೇತಪ್ಪ ಸರ್ ಹತ್ರ ನಾನು ಶೇರ್ ಮಾಡ್ಕೊಂಡೆ ಮೇಡಮ್. ಅದಾದ್ಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗೋದಿತ್ತು ಮೇಡಮ್. ಹೋಗ್ ಬಂದು ಇಡೀ ದಿನ ನಾನು ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಅದು ನ್ಯೂ ಎನರ್ಜಿ ಬುಕ್ ಕಂಪ್ಲೀಟ್ ಮಾಡಿದೆ. ಎಷ್ಟು ಖುಷಿ ಆದೆ ಅಂತಂದ್ರೆ, ನನಗೆ 300 mg ಇರೋ ಟ್ಯಾಬ್ಲೆಟ್ ಅನ್ನ 225 ಮಾಡಿದ್ರು. ಕ್ಯಾಲ್ಸಿಯಮ್ಮು ವಿಟಮಿನ್ ಟ್ಯಾಬ್ಲೆಟ್ ತಗೊಂಡ್ಲೇಬೇಕು ಅಂತ ಹೇಳಿದವರು, ಅದು ಕೂಡ ನಿಲ್ಲಾಯ್ತು ಮೇಡಮ್. ಇವಾಗ ಮತ್ತೆ ನಾನು ಹಾಸ್ಟೆಲ್ ಟ್ರಾವೆಲ್ ಮಾಡಿ ನಾನು ಈ ಜೀವನದಲ್ಲಿ ಏನಕ್ಕೆ ಯಾವ ಉದ್ದೇಶಕ್ಕೆ ಬಂದಿದ್ದೀನಿ ಅನ್ನೋದು ತಿಳ್ಕೊಂಡೆ. ಇದೆಲ್ಲ ನ್ಯೂ ಎನರ್ಜಿ ಬುಕ್ ಮೇಲೆ ಸ್ಟಾರ್ಟ್ ಆಗಿದ್ದು ಮೇಡಮ್. ಇವತ್ತು ಕೂಡ ನನಗೆ ನೀವು ಕ್ಲಾಸ್ ತಗೊಳ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನ್ನೆಯಿಂದ ಯಾಕೋ ನಿದ್ದೆ ಜಾಸ್ತಿ ಆಗ್ತಿದೆ, ನಿದ್ದೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಅಂತ ನಾನು ಇನ್ನು 1 ಅವರ್ ಮುಂಚೆ ನಾನು ನಮ್ಮ ಹೆಲ್ಪರ್ ಹತ್ರ ಮಾತಾಡ್ದೆ. ನಿಮ್ಮ ಕ್ಲಾಸ್ ಇದೆ ಅಂತ ಗೊತ್ತಾಯ್ತು, ಖುಷಿ ಆಗ್ಬಿಟ್ಟೆ. ನಿದ್ದೆ ಬರ್ತಾ ಇದೆ ಯಾಕೆ? ಓ ಮೇಡಮ್, ಎನರ್ಜಿ ಪಡೆಯೋದಕ್ಕೋಸ್ಕರ ನಿದ್ದೆ ಬರ್ತಿದೆ ಇವತ್ತು. ಮತ್ತೆ ನೆನ್ನೆಯಿಂದ ಬ್ಯಾಕ್ ಬೋನ್ಸ್ ಸ್ವಲ್ಪ ಪೇನ್ ಕಾಣಿಸ್ತಾ ಇದೆ. ಅದು ಯಾಕೆ? ಅದು ರಿಲೀಸ್ ಆಗೋದಕ್ಕೆ ಆಗ್ತಾ ಇದೆ. ನೋಡ್ರಿ, ನಿಮ್ ಕ್ಲಾಸ್ ಇದೆ ಅನ್ನೋದು ಗೊತ್ತಿಲ್ದೇನೆ ನನಗೆ ಆಗಲೇ ಮುನ್ಸೂಚನೆ ಗೊತ್ತಾಯ್ತು ಮೇಡಮ್. ಆ ನ್ಯೂ ಎನರ್ಜಿ ಬುಕ್ಕಿಗೆ ಒಂದು ಡಿಮ್ಯಾಂಡ್ ಇದೆ ಮೇಡಮ್. ಒಂದೇ ನಾವು ಅವತ್ತು ತಗೊಂಡ್ ಬಂದಿದ್ದು ಕಡ್ತಾಲಲ್ಲಿ ಒಬ್ಬೊಬ್ರೆ ಓದ್ತಾ ಇದೀವಿ ಮೇಡಮ್. ಅದು ನಮ್ ಟೀಮ್ ಅಲ್ಲಿ ಓದ್ರಿ ಒಂದ್ ಟೀಮ್ ಮಾಡ್ಕೊಂಡು ನಮ್ಮ ಶ್ರೀ ಅಖಿಲ ಪಿರಮಿಡ್ ಗೆ ಒಂದು ಹುಣ್ಣಿಮೆಗೆ ಬರ್ಬೇಕು ನೀವೆಲ್ಲ. ಬರ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ವೇದಾವತಿ ಅವ್ರು ನೋಡ್ರಿ ಎಂತೆಂತ ಎಕ್ಸ್ಪೀರಿಯನ್ಸ್ ಆಗ್ಯಾವ ಹುಣ್ಣಿಮೆ ಟೈಮ್ ಅಲ್ಲಿ. ಈಗ ವೇದಾವತಿ ಬಳ್ಳಾರಿ ಅವರು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅವರಿಗೆ. ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೀಣಾ ಮೇಡಮ್. ಮತ್ತೆ ಯಾರು ಇದ್ದೀರಾ ಮಾಸ್ಟರ್ಸ್? ಮೇಡಮ್, ಅದು ಹುಣ್ಣಿಮೆ ದಿನ ಎಷ್ಟೊತ್ತಿನಿಂದ ಇರುತ್ತೆ ಮೇಡಮ್? ನಾವಿಲ್ಲಿ ಸಿರ್ಸಿಯಿಂದ ಬರ್ಬೋದಲ್ಲ? ಬರ್ಬೋದು ಮೇಡಮ್. ಸಾಯಂಕಾಲ 6 ಗಂಟೆಯಿಂದ ಧ್ಯಾನ ಇರುತ್ತೆ ಮೇಡಮ್. 3 hours ಸಿಟ್ಟಿಂಗ್ ಇರುತ್ತೆ ಮೇಡಮ್. ಮತ್ತೆ ಒಂದು ಲಂಚ್ ಕೊಡ್ತೀವಿ, ಡಿನ್ನರ್ ಕೊಡ್ತೀವಿ. ಆಮೇಲೆ ಮತ್ತೆ ರಾತ್ರಿ ಒಂದು 3 hours ಮಾಡೋರು, ಮತ್ತೆ ಇಲ್ಲ ಸ್ವಲ್ಪ ಮಲ್ಕೊಂಡು ಬೆಳಿಗ್ಗೆ ಧ್ಯಾನ ಮಾಡೋರು ಮಾಡ್ತಾರೆ ಮೇಡಮ್. ಅಖಂಡ ಎಷ್ಟ್ ಬೇಕಾದ್ರೂ ಕೂತ್ಕೋಬಹುದು ಮೇಡಮ್, ನಿಮ್ದೇ ಪಿರಮಿಡ್. ಬನ್ರಿ ಮೇಡಮ್. ಬರುವಾಗ ಒಂದ್ 4 ದಿನ ಮುಂಚೆ ಹೇಳ್ಬಿಡ್ರಿ. ಆ ಟೈಮಲ್ಲಿ ಒಂದಷ್ಟು ನಾವು ಬಿಡು ತಗೊಂಡು ಎಲ್ಲ ತಯಾರಿ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಇವತ್ತಿನ ಕ್ಲಾಸ್ ಮಾತ್ರ ತುಂಬಾನೇ ಅದ್ಭುತವಾಗಿತ್ತು. ಯಾಕೆಂದ್ರೆ ನನ್ನ ಹತ್ರಕ್ಕೂ ನ್ಯೂ ಎನರ್ಜಿ ಪುಸ್ತಕ ಮ್ಯಾಮ್ ಕಡೆಯಿಂದ ತರಿಸ್ಕೊಂಡಿದೀನಿ. ಬಟ್ ಏನಪ್ಪಾ ಅಂದ್ರೆ ನಾವು ಓದೋದಕ್ಕಿಂತ ಮೇಡಮ್ದು ಕೇಳ್ತಾ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಯಾಕೆಂದ್ರೆ ಈ ಅಷ್ಟೊಂದು ದೊಡ್ಡ ಪುಸ್ತಕನ 40 ನಿಮಿಷದಲ್ಲಿ ಕವರ್ ಮಾಡೋದಂದ್ರೆ ಮೇಡಮ್ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಅದೊಂಥರ ಸ್ಮೆಲ್ ಅಂದ್ರಲ್ಲ, ಅದನ್ನ ಮಾತ್ರ ನಾವೀಗ ಪಡ್ಕೊಂಡಿದೀವಿ. ಖಂಡಿತ ಹೇಳ್ಬೇಕು ಅಂತಂದ್ರೆ ಅದೇ ರೀತಿ ಪುಸ್ತಕನ ಎಲ್ಲರೂ ತಗೊಳ್ಳೇಬೇಕು, ಓದ್ಲೇಬೇಕು. 1-2-3 ಮಾಸ್ಟರ್ಸ್ ಮೆಸೇಜ್ ಹಾಕಿದ್ರೆ ಎಲ್ಲಿ ಸಿಗುತ್ತೆ ಅಂತೇಳಿ. ಮೇಡಮ್ ಕಡೆನೆ ಸಿಗುತ್ತೆ ಮೇಡಮ್, ಮಾಸ್ಟರ್ಸ್ ಎಲ್ರಿಗೂ. ನಿಮ್ಗೆ ಮೇಡಮ್ ಕಡೆ ಮೇಡಮ್ ನಂಬರ್ ವಾಟ್ಸ್ಆಪ್ ಇಂದ ನಾನು ಕಾಂಟ್ಯಾಕ್ಟ್ ಮಾಡಕ್ ಹೇಳ್ರಿ, ನಾನು ಅಡ್ರೆಸ್ ಕಳ್ಸಿದ್ರೆ ಕಳ್ಸ್ಕೊಡ್ತೀನಿ. ಎಸ್ ಮ್ಯಾಮ್, ಖಂಡಿತ. ಮೇಡಮ್ ನಂಬರ್ನ ಬೇಕಾದ್ರೆ ಮ್ಯಾಮ್ ನೀವು ಬೇಕಾದ್ರೆ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ ಮ್ಯಾಮ್ ನೀವು. ಹೌದಾ? ಓಕೆ ಮ್ಯಾಮ್. ಮೇಡಮ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ಮಾಸ್ಟರ್ಸ್. ನೀವು ಅವ್ರ ಮೇಡಮ್ ನಂಬರ್ ತಗೊಂಡ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ನಿಮ್ದ ಸಂಪೂರ್ಣವಾದ ವಿಳಾಸವನ್ನು ಕಳಿಸಿದ್ರೆ ಮೇಡಮ್ ನಿಮ್ಗೆ ಅದನ್ನ ಪುಸ್ತಕವನ್ನು ತಲುಪಿಸುವಂತ ಕೆಲಸ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇವತ್ತೆಲ್ಲರೂ ತುಂಬಾ ಅದ್ಭುತವಾಗಿ ಸೇರ್ಕೊಂಡಿದ್ದೀರಾ. ಮೇಡಮ್ ಕ್ಲಾಸ್ ಕೇಳ್ಕೊಂಡಿದೀವಿ, ಬಟ್ ಇಷ್ಟು ಬೇಗ ಮುಗೀತು ಅಂತ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮಗೆ ಧ್ಯಾನ ಮತ್ತೆ ಜ್ಞಾನ ಎರಡನ್ನೂ ಕೊಡ್ಬೇಕು ಮ್ಯಾಮ್ ನೀವು. ಖಂಡಿತ.
ಯಾಕಂದ್ರೆ ಫುಲ್ ಹೈ ಎನರ್ಜಿ ಇರೋ ಮಾಸ್ಟರ್ಸ್ ಧ್ಯಾನ ಮಾಡ್ಸೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಕ್ಲಾಸು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ನ್ಯೂ ಎನರ್ಜಿಸ್ ಬಹಳ ದಿನದ ನಂತರ ಮತ್ತೆ ನ್ಯೂ ಎನರ್ಜಿ ಬಗ್ಗೆ ಮಾತಾಡಂಗ ನನಗಿದ್ ಯಾವಾಗ ಮಾತಾಡ್ರಿ ಇವಾಗ ಮಾತಾಡ್ತಾ ಇದೀನಿ ಅನಿಸ್ತಾ ಇರುತ್ತೆ ನನಗಿದು. ನಿಜ ಖಂಡಿತ ಮ್ಯಾಮ್. ಆ ಪುಸ್ತಕದ ಹೆಸರೇ ಹಂಗಿದೆ ಮ್ಯಾಮ್, ಅದು ನ್ಯೂ ಎನರ್ಜಿ ಅಂತಂದೇಳಿ. ಮನೆಗೆ ಹೆಸರಿಟ್ಬಿಟ್ಟಿನ್ರಿ ನ್ಯೂ ಎನರ್ಜಿ ಅಂತ. ಹೌದು. ನಮ್ ಬಿಲ್ಡಿಂಗ್ ನ್ಯೂ ಎನರ್ಜಿ, ಅಡ್ರೆಸ್ ನ್ಯೂ ಎನರ್ಜಿ ಅಂತ ಬಂದ್ಬಿಟ್ಟೈತೆ. ಎಸ್ ಮಾಸ್ಟರ್ಸ್, ಇವತ್ತು ಶನಿವಾರ ವಿಶೇಷ ಸಂಚಿಕೆ ಅಂತಂದೇಳಿ ನೆನ್ನೆ ಅಲೌನ್ಸ್ ಮಾಡಿದ್ರಂತೆ. ನೋಡಿ, ಇವತ್ತು ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರ್ ಮೇಡಮ್ ಬರ್ತಾ ಇದಾರೆ ಅಂತಂದೇಳಿ, ಹಂಗಾಗಿ ಪೂರ್ತಿ 21 ದಿನಗಳ ಕಾರ್ಯಕ್ರಮ, ಅನುಭವ ಹಂಚಿಕೆ ಮತ್ತೆ ವಿಶೇಷ ಸಂಚಿಕೆ ಎರಡೂನು ಒಂದೇ ದಿನ ಮಾಡ್ಬಿಡೋಣ ಅನ್ಕೊಂಡ್ಬಿಟ್ಟು ಇವತ್ತು ಮೇಡಮ್ಗೆ ಈ ವೇದಿಕೆಯನ್ನು ಕರೆದಿದ್ವಿ, ಬಂದಿದ್ದಾರೆ. ಅದ್ಭುತವಾಗಿ ಕ್ಲಾಸ್ ಮೂಡಿ ಬಂತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೆ ಮಾಸ್ಟರ್ಸ್, ನೆನ್ನೆ ಒಂದು ವಿಡಿಯೋನ ಇವತ್ತು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಎಲ್ಲಾರು ನೋಡ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಎಸ್ ಅಂತ ಒಂದು ಮೆಸೇಜ್ ಹಾಕಿ ಮಾಸ್ಟರ್ಸ್. ಸಣ್ಣಗೌಡ್ರೆ ಸರ್, ನಿನ್ನೆದಾಗಿಲ್ಲ ಮೇಡಮ್, ಮೊನ್ನೆದು ಇವ್ರದ್ದು, ಅವ್ರು ನಿನ್ನೆದು ಲಿಂಕ್ ಹಾಕಿದಿರಿ ಅಂತ ಕೇಳ್ತಿದ್ದಾರೆ. ಇಲ್ಲ ಮ್ಯಾಮ್, ಅದು ಮೊನ್ನೆ ಬಂದಿದೆ. ಸತ್ಯೇಂದ್ರ ಕುಮಾರ್ ಸರ್ ಕ್ಲಾಸ್ ಬಂದಿದೆ. ನೆನ್ನೆದ್ದು ಸ್ವಲ್ಪ ನೆನ್ನೆ ರಜಾ ಇತ್ತಲ್ಲ, ಹಂಗಾಗಿ ಅದು ಇನ್ನು ಪ್ರೊಸೆಸ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಮೇಡಮ್ ನಂಬರ್ ಬಂದಿದೆ ನೋಡಿ ಮಾಸ್ಟರ್ಸ್, ಎಲ್ಲರೂ ತೆಗೆದುಕೊಂಡ್ಬಿಡ್ರಿ. 9449030076. ಮ್ಯಾಮ್ ಸಣ್ಣಗೌಡ್ರು ಇದ್ರೆ ಅನ್ಮ್ಯೂಟ್ ಆಪ್ಷನ್ಸ್ ಕೊಡಿ ಮ್ಯಾಮ್. ಸಣ್ಣಗೌಡ ಸರ್ ನಮಸ್ತೆ ಮೇಡಮ್, ಎಲ್ಲ ಆತ್ಮಬಂಧುಗಳಿಗೂ ಶರಣಾರ್ಥಿಗಳು. ಎಸ್ ನಮಸ್ತೆ ಸರ್. ಎಲ್ಲರೂ ಆನಂದವಾಗಿದ್ದೀರಿ ಅಂತ ಭಾವಿಸ್ತಾ, ಲಲಿತಾ ನಾಯಕ್ ಮೇಡಮ್ ಅವರ ಒಂದು ಕ್ಲಾಸ್ ಅದ್ಭುತವಾಗಿತ್ತು. ಅದೇ ಹೇಳ್ದಂಗೆ ಲಲಿತಾ ನಾರಾಯಣ್ ವಗ್ಗ ಮ್ಯಾಮ್. ಲಲಿತಾ ನಾರಾಯಣ್ ಮೇಡಮ್ ಅವರು ಬರೀ ಸ್ಮೆಲ್ ತೋರ್ಸ್ಕೈಬಿಟ್ರಿ ಇವತ್ತಷ್ಟೇ. ಟೇಸ್ಟ್ ನೋಡ್ರಿ ಅಂತ ಹೇಳಿ ಊಟಕ್ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೋಸಂಬರಿ ನೀಡಿ ಕೈ ಬಿಡ್ತಾರಂತೆ. ಹಂಗೆ ಐತಿ ಇವತ್ತಿನ ಒಂದು ಕತೆ. ಕೋಸಂಬರಿ ಬಾರಿ ಸೂಪರ್ ಆಗಿತ್ತು. ಎಸ್ ಮೇಡಮ್, ಇಲ್ಲ ನಿಮ್ಮ ಒಂದು ಹೇಳ್ತಕ್ಕಂತ ಶೈಲಿ ಸ್ಪಷ್ಟವಾಗಿ ಇರೋದ್ರಿಂದ, ಅರ್ಥ ಆಗ್ತಾ ಇರೋದ್ರಿಂದ, ಪರಿಪೂರ್ಣತೆ ಕೊಡ್ತಾ ಇರೋದ್ರಿಂದ ಇನ್ನೂ ಎಷ್ಟೊತ್ತು ಹೇಳ್ತಾರೆ, ಇನ್ನು ಕೇಳ್ಬೇಕು ಒಳಗಡೆ ಹೂರ್ಣ ತಿನ್ಬೇಕು ಅಂತ ಭಾವಿಸ್ತಾವಲ್ಲ, ಹೋಳಿಗೆ ತಿನ್ಬೇಕು ಅಂತಂದ್ರೆ ಹಂಗೆ ಅನಿಸ್ತಾ ಇದೆ ಮೇಡಮ್. ಅದ್ಭುತವಾಗಿತ್ತು, ಬೇಕಿದು. ಯಾಕಂದ್ರೆ ಜ್ಞಾನ ಸಾಗರ ಇದು. ಇದರಲ್ಲಿ ಆಳಕ್ಕೆ ಹೋದಷ್ಟು ಸಾಗರದಲ್ಲಿ ಮುತ್ತು, ರತ್ನ, ಹವಳ ಏನೆಲ್ಲ ಸಿಗ್ತಾವ ಅಂತಾರಲ್ಲ, ಹಂಗೆ ನೋಡಿ ಸುಮಾರು ಜನ ಇವತ್ತು ಎಂದೂ ಮಾತಾಡಿದ್ರೆ ಇವತ್ತೊಂದಿಷ್ಟು ಜನ ಶೇರಿಂಗ್ ಮಾಡ್ಕೊಂಡ್ರು. ಕೇಳ್ತಾ ಹೋದಾಗ ಅದ್ ಹೆಂಗೋ ಗೊತ್ತಿಲ್ಲ, ಆಟೋಮೆಟಿಕ್ಲಿ ನನ್ನ ಅನುಭವ ಹೇಳ್ಬೇಕು, ಫೀಲ್ ಆಗಿದ್ದನ್ನು ಹೇಳ್ಬೇಕು ಅಂತ ಬಂದ್ಬಿಡ್ತಾರೆ ಅವ್ರು. ಎಷ್ಟೋ ಸಾರಿ ನಾವು ಕೇಳ್ತಾ ಇದ್ವಿ ಮಾತಾಡ್ರಿ ಅಂತ ಹೇಳಿ, ಯಾರು ಮಾತಾಡ್ತಿರ್ಲಿಲ್ಲ. ಇವತ್ತು ಸುಮಾರು ಜನ ಮಾತಾಡಿದ್ರು, ಖುಷಿ ಆಗ್ತಿದೆ. ಆತರ ಮೈಂಡ್ ಓಪನ್ ಮಾಡ್ತಕ್ಕಂಥ ಕೆಪಾಸಿಟಿ ಯಾರಿಗಿರುತ್ತೆ ಅಂದ್ರೆ, ಆ ಒಂದು ಜ್ಞಾನ ಲೋಕದೊಳಗ ಈಸಿಯಾಡಿ ಮಿಂದೆದ್ದವ್ರಿಗೆ ಮಾತ್ರ ಸಾಧ್ಯ. ಇದು ಹೆಂಗ್ ಸಾಧ್ಯ ಅಂದ್ರೆ, ನಮ್ಮ ಲಲಿತಾ ನಾರಾಯಣ್ ಮೇಡಮ್ ಅವ್ರು ಹೇಳ್ತಕ್ಕಂಥ ಶೈಲಿ ಹಂಗಿತ್ತು. ಸ್ವಯಂ ಅನುಭವದ ಜೊತೆ ಅವ್ರು ಪ್ರಸಾರ ಮಾಡ್ತಾ ಇದ್ರು. ಹಾಗಾಗ್ಬಿಟ್ಟು ನಮ್ಮೆಲ್ಲರಿಗೂ ಕೂಡ ಬಹಳ ಖುಷಿ ಆಯ್ತು ಮೇಡಮ್. ಅವಾಗ ಬರ್ತಾ ಇರಿ, ನಮ್ಮೆಲ್ಲರ ಮೈಂಡ್ ಓಪನ್ ಮಾಡ್ತಾ ಇರಿ. ನಮ್ಮ ಅಂತರಾಳಾತ್ಮದಲ್ಲಿ ಹುದುಗಿರ್ತಕ್ಕಂಥ ಜ್ಞಾನವನ್ನ ನೋಡಿ, ಅದ್ ಹೆಂಗ ನಾವು ಹೇಳ್ತಾ ಇದ್ರೆ ಎಷ್ಟು ಜನ್ಮ ಹಿಂದಿನ ವಿಷಯ ಕೊಡ್ತವೇನೋ ಗೊತ್ತಿಲ್ಲ, ಹೇಳಕ್ ಸ್ಟಾರ್ಟ್ ಮಾಡ್ತೇವೆ ನಾವು. ಒಂದು ಬಾಲ್ಯದಲ್ಲಿದ್ದಂತ ಕೆಲವೊಂದು ಅನುಭವಗಳು ನೋಡಿ. ಅವಾಗ್ಲೇ ಹೇಳ್ತಾ ಇದ್ವಿ, ನೀವು ಬಾಲ್ಯದಲ್ಲಿದ್ದಾಗ ಏನ್ ಆಡ್ತಿದ್ವಿ, ಗೋಲಿ ಆಡ್ತಿದ್ವಿ, ಸಣ್ಣ ಪುಟ್ಟ ಮಣ್ಣಿನಲ್ಲಿ ಮಡಿಕೆ ಮಾಡ್ತಿದ್ವಿ. ಗಂಡು ಹುಡ್ರಂತೂ ಎರಡು ಇಬ್ಬರನ್ನ ಕಟ್ತಿದ್ರು, ಆಗ ಅಷ್ಟೊಂದು ಕೋಲ್ ಇಡ್ತಿದ್ರು, ಹಿಂದ್ 2 ಹಗ್ಗ ಹಿಡ್ಕೊಂಡ್ ಹಲ ಬಸವ ಅಂತ ಬೇಸಾಯ ಮಾಡ್ತಿದ್ರು. ಒಂಥರ ಕಲ್ಪನೆ ಚಂದ ಅವ್ರು. ಹೌದು, ಹೇಳ್ಬೇಕು ಅಂದ್ರೆ ಅವತ್ತು ಅವ್ರು ಆಡಿದಂತವ್ರು ಇವತ್ತು ಒಬ್ಬನ ಇಂಜಿನಿಯರ್ ಇರ್ತಾನ, ಒಬ್ಬನ ಡಾಕ್ಟರ್ ಇರ್ತಾನ, ಒಬ್ಬನ ಕಚ್ಚಾ ಹೊಲ ಮಾಡ್ತಕ್ಕಂಥ ವ್ಯಕ್ತಿ ಇರ್ತಾನ. ಇವತ್ತು ಅವ್ರ ಹುದ್ದೆಗಳು ಹಿಂಗದ. ಬಟ್ ಅವತ್ತು ಯಾವ ಹುದ್ದೆಗಳಿರಲಿಲ್ಲ, ಇಬ್ರು ಎತ್ತಾಗಿದ್ರು, ಒಬ್ಬನ್ ಬೇಸಾಯ ಮಾಡ್ತಾ ಇದ್ದ. ನೋಡಿ ಎಷ್ಟು ಅದ್ಭುತ ಕಲ್ಪನೆ ಮೇಡಮ್. ಅದಕ್ಕೆ ನೀವು ಹೇಳ್ತಕ್ಕಂತ ರೀತಿ, ಆ ಸಮಯದೊಳಗೆ ಏನೋ ಎಲ್ಲ ಕೂಡ ಬಾಲ್ಯಕ್ಕೂ ಕೂಡ ಕರ್ಕೊಂಡ್ ಹೋಗ್ತಿದ್ರಿ, ಯೌವನ ಕರ್ಕೊಂಡ್ ಹೋಗ್ತಿದ್ರಿ. ನೋವು ಆದಾಗ ಹತಾಶೆ ಹೆಂಗ ಆಗ್ತಿದ್ವಿ ಅಂತ ಹೇಳ್ಬಿಟ್ಟು, ಕೋಪಗೊಂಡಾಗ ನಾವು ಬೇರೆಯವ್ರ ಮೇಲೆ ಪ್ರತೀಕಾರ ಮಾಡಿದಾಗ ಅಥವಾ ಕೋಪಗೊಂಡು ಮಾಡಿದಂತ ಕ್ರಿಯೆಗಳಿಗೆ ನಾವು ಪಶ್ಚಾತ್ತಾಪ ಹೆಂಗ್ ಪಡ್ಬೇಕಾಗುತ್ತೆ, ಮುಂದಿನ ಜನ್ಮ ಯಾತ್ರ ಕಠೋರವಾಗಿರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಕ್ಕಂತ ಸಂದೇಶ ನೀವು ಕೊಡ್ತಾ ಇದ್ರಿ ಮೇಡಮ್. ಹ್ಯಾಟ್ಸ್ ಆಫ್ ಮೇಡಮ್, ನಿಮಗೆ ಕೋಟಿ ನಮನಗಳು. ಒಂದು ರಿಕ್ವೆಸ್ಟ್ ಆತ್ಮಬಂಧುಗಳು, ಇಲ್ಲಿ ರವೀಂದ್ರ ಕುಲಕರ್ಣಿ ಅಂತ ಇದ್ರು, ಮೋಸ್ಟ್ಲಿ ನಮ್ಮ ರಾಣೆಬೆನ್ನೂರು ಸೀನಿಯರ್ ಸರ್ ಏನೋ ಗೊತ್ತಾಗ್ತಿಲ್ಲ. ಸರ್ ಸಾಧ್ಯ ಇದ್ರೆ ತಾವು ಅನ್ಮ್ಯೂಟ್ ಆಗಿ ಮಾತಾಡಿದ್ರೆ ನಮಗೆ ಬಹಳ, ಯಾಕಂದ್ರೆ ತಾವು ಕೂಡ ಆಧ್ಯಾತ್ಮಿಕ ಲೋಕದೊಳಗೆ ಮಿಂದೆದ್ದವರು, ನಮಗೆ ಯಾವಾಗ್ಲೂ ತರಬೇತಿ ಕೊಡ್ತಾ ಇರ್ಬೇಕಾದ್ರೆ ಅದನ್ನೇ ಕೊಡ್ತಿದ್ರಿ. ಅವರು ಯಾರೋ ನನಗೆ ಮನಗಾಣಬೇಕಾಗಿದೆ. ಅದಕ್ಕೆ ರವೀಂದ್ರ ಕುಲಕರ್ಣಿ ಸರ್ ಅನ್ಮ್ಯೂಟ್ ಆಗಿ ದಯವಿಟ್ಟು ಮಾತಾಡಿ ಅಂತ ಹೇಳಿ ಕೇಳ್ಕೊತಾನೆ. ನಾನು ಸಂಗೌಡ್ ಪಾಟೀಲ್ ಬಸ್ರಳ್ಳಿ ಮಾತಾಡ್ತಾ ಇರೋದು. ಎಸ್ ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ.
ನೀವ್ ಹೇಳ್ದಂಗೆ ರವೀಂದ್ರ ಕುಲಕರ್ಣಿನೇ ರಾಣೆಬೆನ್ನೂರಿಂದ. ಮೇಡಮ್ ಅವ್ರ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ನಿಸ್ತು. ಆಕ್ಚುಲಿ ಇವತ್ತೇನೋ ಒಂದು ಕೆಲಸ ಇತ್ತು, ಲಿಂಕ್ ಬಂತು, ಸಡನ್ ಓಪನ್ ಮಾಡಿದೆ. ಮೇಡಮ್ ಅವ್ರ ಒಂದು ಕ್ಲಾಸ್ ಇಂದ ಒಂದು ಹೊಸ ಎನರ್ಜಿ ಬಂತು. ಏನೋ ಒಂದ್ ಕಡೆ ನಮ್ದು ಮೈಂಡ್ ಏನೋ ಒಂದ್ ಕಡೆ ಡಿಸ್ಟರ್ಬ್ ಇತ್ತು. ಆ ಡಿಸ್ಟರ್ಬ್ ಸಮಯದಲ್ಲಿ ಯಾಕೆ ಹಿಂಗ್ ಆಗ್ತಾ ಇದೆ ಅಂತಂದು ನಾವು ಭಗವಂತ ನಾಮ ಜಪ ಮಾಡ್ತಾ ಇರ್ತೀವಿ, ಧ್ಯಾನ ಮಾಡ್ತಿರ್ತೀವಿ. ಮಾಡ್ಬೇಕಾದ್ರೆ ಆದ್ರೂ ಕೂಡ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಇವತ್ತು ಎನರ್ಜಿ ಬಂತು ಅಂತ ಗೊತ್ತಾಯ್ತು, ಅದಕ್ಕೆ ಆ ಎನರ್ಜಿ ಬುಕ್ ಬೇಕು ಅಂತ ಮೊದ್ಲು ಹಾಕಿದ್ದು ನಾನೇ. ಹೀಗಾಗಿ ಪ್ರತಿದಿನ ನಾನು ಕೂಡ ಕ್ಲಾಸ್ ಭಾಗವಹಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲ ಕೂಡ ನಾನು ಭಾಗವಹಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಇದ್ದೀರಾ ಮೇಡಮ್? ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಓಕೆ. ಈ ದಿನ ನಮ್ಮ ವೇದಿಕೆಗೆ ಬಂದು ಅದ್ಭುತವಾದ ನ್ಯೂ ಎನರ್ಜಿಯ ಬಗ್ಗೆ ಜ್ಞಾನವನ್ನು ನೀಡಿದ ಲಲಿತಾ ಮೇಡಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಮೇಡಮ್, ನಿಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳು. ಎಲ್ಲ ಧ್ಯಾನ ಬಂಧುಗಳಿಗೂ ಮಾವತಾರ್ ಫೌಂಡೇಶನ್ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ಗೀತಾ ಮೇಡಮ್ಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಮೇಡಮ್, ನಿಮ್ ಮಗಳ? ಹಾ ಮೇಡಮ್, ಅಲ್ಲೇ ಪಿರಮಿಡ್ ಅಲ್ಲಿ ಇಷ್ಟೋ ತನಕ ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿದ್ರು, ಇವಾಗ ಬಂದಾಳ್ರಿ ಕೆಳಗೆ. ಒಂದೇ ಮೊಬೈಲ್ ಅಲ್ಲಿ ತುಂಬಾ ಮಾಸ್ಟರ್ಸ್ ಇವತ್ತು ವೇದಿಕೆಯಲ್ಲಿ ನೋಡಿದ್ವಿ. ಪಿರಮಿಡ್ ಅಲ್ಲಿ ಮೇಡಮ್ ಸಹ ಇದ್ರು, ಅಖಿಲ ಮೇಡಮ್ ಇವತ್ತು ಅವ್ರ ಅಮ್ಮನ ಜೊತೆ ಬಂದ್ ಕೂತಿದ್ದಾರೆ, ನೋಡಿ ತುಂಬಾ ಖುಷಿ ಆಯ್ತು. ನಮಸ್ತೆ ಮೇಡಮ್. ನಮಸ್ತೆ ಹೇಳಮ್ಮಿ. ನಮಸ್ತೆ ಆಂಟಿ. ಸೂಪರ್ ಸ್ಮೈಲಿಂಗ್ ಫೇಸ್, ಎಲ್ಲ ಮೇಡಮ್ ತರನೇ. ತಾಯಕ್ಕೇನ ಎಲ್ಲ ಇರ್ಬೇಕಲ್ಲ ಆಂಟಿ ಮಕ್ಕಳು. ಹೌದಮ್ಮ, ತಾಯಿಗಿಂತ ಮೀರಿಸ್ಬೇಕು ಮಕ್ಕಳು. ಮಕ್ಕಳಿಗೆ ಬರ್ಬೇಕು. ಹೌದು, ತಾಯಿ ಗುಣ ಮಕ್ಕಳಿಗೆ ಬರ್ಬೇಕಲ್ಲ. ಹಂಗಂದ್ರೆ ಒಂದೊಂದ್ ಮಾತ್ ಹೇಳ್ತಿದ್ರೆ ಅವು ನಮ್ಗೂ ನಮ್ ತಲೆಗೂ ಒಳದಿರಂಗಿಲ್ಲ ಅಂತ ಮಾತ್ ಹೇಳ್ತಿರ್ತಾಳ ಆಕಿ. ಥ್ಯಾಂಕ್ ಯು ಮೇಡಮ್. ಹೋದ್ ತಿಂಗಳಲ್ಲಿ ಸರ್ ನೋಡಿದ್ವಿ, ಪುಣ್ಯ ಸಿಕ್ತು. ಈ ಸತಿ ಮೇಡಮ್ ನ ಮಗಳ್ ನೋಡಿದ್ವಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕರೆಕ್ಟ್, ಹೌದು. ಯಾರು ನೋಡಿದ್ರು? ಓಕೆ ಮೇಡಮ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.